ಅಯ್ಯ ಬಿ ಎಲ್ ಸಂತೋಷ್, ಒಂದೇ ಒಂದು ಉದಾಹರಣೆ ಹೇಳಪ್ಪ. ಯಾರು ಯಾವಾಗ ಇಷ್ಟು ವರ್ಷಗಳ ಸುದೀರ್ಘ ಹೋರಾಟ, 12-13 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಮಂಜುನಾಥನ ಬಗ್ಗೆ ಆಗಲಿ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಆಗಲಿ, ಅಥವಾ ದೇವರ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಲಿ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಒಂದೇ ಒಂದು ಉದಾಹರಣೆಯನ್ನ ಕೊಡಿ. ರಂಗನಾಥ್ ಭಾರದ್ವಾಜ್, ಅಜಿತ್ ಹನುಮಕ್ಕನವರ್, ಆ ಪಬ್ಲಿಕ್ ಟಿವಿಯ ರಂಗನಾಥ್ ಎಟ್ಸೆಟ್ರಾ ಎಟ್ಸೆಟ್ರಾ, ನೀವೆಲ್ಲ ಪಂಡಿತರಿದ್ದೀರಲ್ಲ, ಆ ರಾಕೇಶ್ ಶೆಟ್ಟಿ, ಅದು ಹೆಸರು ಹೇಳದೇ ಇರೋದೇ ಒಳ್ಳೇದು. ಆಕ್ಚುಲಿ ಇಂಥವರೆಲ್ಲ ಬಾಯ್ ಬಡ್ಕೋತಾ ಇದ್ರಲ್ಲ, ಒಂದು ಉದಾಹರಣೆ ಹೇಳಿ. ಈ ಫ್ಯಾಕ್ಟ್ಸ್ ನ ಯಾಕೆ ಮುಚ್ಚಿಡ್ತೀರಿ? ಯಾವ ಸೀಮೆ ಪತ್ರಕರ್ತರು ನೀವು? ಯಾವ ಮಾಧ್ಯಮ ಸ್ವಾಮಿ ನಿಮ್ದು? ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ? ಸತ್ಯ ನಿಮಗ್ ಬೇಡವಾ? ಇಲ್ಲಿ ಶಶಿಕಾಂತ್ ಸಂದಿಲ್ ಅಂತಂದ್ರೆ ಒಬ್ಬ ತಮಿಳುನಾಡಿನ ಒಬ್ಬ ಸಂಸದ ಇದ್ದಾನೆ ಎಂಬ ಮಾಹಿತಿ ಹೊರಬಿದ್ದಿದೆ ಅಂತ ಹರಿಸ್ತಾರೆ. ಮಾಸ್ಕ್ ಮ್ಯಾನ್ ನ ಕೈಗೆ ಬುರುಡೆ ಕೊಟ್ಟಿದ್ದೇ ಸೆಂಥಿಲ್. ಪ್ರಕರಣದ ಮಾಸ್ಟರ್ ಮೈಂಡೇ ಸೆಂಥಿಲ್ ಅಂತ. ಎಲ್ಲ ಅಸಹಾಯಕ ಪರಿಸ್ಥಿತಿ ಪ್ರಶ್ನೆ ಬಂದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳೋದು ನಾನು ಗಮನಿಸಿದ್ದು, ಈಗೆಲ್ಲ ಆಗಿ ಇದೆಲ್ಲ ಏನೂ ಆಗ್ತಾ ಇಲ್ವಲ್ಲ, ನೀವು ಇಷ್ಟೆಲ್ಲ ಮಾಡೋದು ಏನೂ ಆಗ್ತಾ ಇಲ್ವಲ್ಲ, ನೀವೇನ್ ಮಾಡ್ತೀರಿ ಮುಂದೆ ಅಂತ ಕೇಳಿದಾಗ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾನೆ ಸ್ವಾಮಿ ಅಂತ. ಇದರಲ್ಲಿ ಸತ್ಯ ಇಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ? ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನು ರಸ್ತೆಗೆ ಇಳಿಲಿಕ್ಕೆ ಬಿಡ್ತಾರ? ಕೇಸರಿ ಶಾಲೆ ಹಾಕೊಂಡಿರ್ಬೋದು, ಕೆಂಪು ಬಾವುಟ ಹಾಕೊಂಡಿರ್ಬೋದು, ನೀಲಿ ಬಾವುಟ ಹಿಡಿದಿರ್ಬೋದು, ನ್ಯಾಯದ ಪರವಾಗಿ ಅವ್ರಿಗೆ ಯಾಕೆ ಅವ್ರಿಗೆ ಸಂಬಂಧ ಅನ್ಸುತ್ತೆ. ಸೌಜನ್ಯ ನನ್ನ ತಂಗಿ ಅಂತ ಹೇಳ್ತಾರೆ, ಕ್ಷಮಿಸು ಸೌಜನ್ಯ, ನಿನ್ನ ಸೋದರಿ ನಿನಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂತ ಊರಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅವ್ರಿಗೆ ನಮ್ಮ ಸಂಬಂಧಿಗಳು ನನ್ನ ಸೋದರಿ, ನನ್ನ ಅಕ್ಕ ತಂಗಿ ಅಂತ ಅನ್ಸುತ್ತೆ, ಇವ್ರಿಗನ್ಸಲ್ಲ. ರಾಜ್ಯದ ವಿರೋಧ ಪಕ್ಷದ ನಾಯಕರು ಕೇರಳ ಸರ್ಕಾರದ ಕೈವಾಡ ಇದರ ಹಿಂದೆ ಇದೆ ಅಂತ ಮಾತನ್ನ ಹೇಳಕ್ ಏನಾದ್ರು ಒಂದು ಸಣ್ಣದಾದ್ರೂ ಇರ್ಬೇಕಲ್ಲ, ಒಂದು ಮಾನ ಮರ್ಯಾದೆ ಉಳಿಸ್ಕೊಳಕ್ಕಾದ್ರೂ ಒಂದು ಸಾಕ್ಷಿ ಬೇಕು. ಏನಿಲ್ಲ, ಗಾಳಿಯಲ್ಲಿ ಮಾತಾಡ್ತವೆ. ಪೂಜಾರಿ ಕದ್ದ ಅಂತ ಹೇಳಿದ್ರೆ, ಪೂಜಾರಿ ದೇವರ ಒಡವೆನ ಕದ್ದ ಅಂತ ಕತೆ ಬಿಟ್ಟು ಅವಾಗ ಕೇಳ್ತೀವಿ, ಸಿಕ್ಕಾಕೊಂಡು. ಹಂಗಂದ್ರೆ ದೇವ್ರ ಕಳ್ಳ ಅಂತ ಅರ್ಥ? ದಯವಿಟ್ಟು ಪೂಜಾರಿ ಕಳ್ಳ ಅಂದ್ರೆ ದೇವ್ರ ಕಳ್ಳ ಅಂತ ಅಲ್ಲ. ಇವ್ರನ್ನ ಮಿಕ್ಸ್ ಮಾಡ್ತಾ ಇದ್ರೆ ದೇವ್ರ ಮೇಲೆ ಆರೋಪ ಬಂತು ಅಂತ. ಸುಳ್ಳುಗಳಿದೆ, ಆಕೆ ಹೇಳಿಕೆಗಳು ಸುಳ್ಳು, ವ್ಯತ್ಯಾಸಗಳು, ಮಿಸ್ಸಿಂಗ್ ಲಿಂಕ್ಸ್ ಇದಾವೆ. ಆದ್ರೆ ಆಕೆ ಸುಜಾತ ಬಟ್ಟೆ ಸುಳ್ಳಲ್ಲ, ಭೂತ ಪ್ರೇತಾತ್ಮ ಅಲ್ಲ. ಸುಜಾತ ಬಟ್ಟೆ ಒಂದು ಜೀವಿ ಬಂದಿದೆ, ಸತ್ಯ ಹೊರಗಡೆ ಬರುತ್ತಿದೆ, ಎಲ್ಲವೂ ತೊಳೆದಿಟ್ಟಂತಾಗಿದೆ. ನನ್ನ ಪರವಾಗಿ ನಿಂತಂತವ್ರು, ನೋವು ಮಾಡಿದವ್ರಿಗೆಲ್ಲರೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ. ನಾನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಕೂಡ ಇದು ನಮ್ಗೆ ಅನುಮಾನ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಧವ್. ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಈ ಒಂದು ಸಮಾಜದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಏನಪ್ಪ ಅಂದರೆ ಧರ್ಮಸ್ಥಳ ಕೇಸ್ ಬಗ್ಗೆ. ಈ ಒಂದು ಧರ್ಮಸ್ಥಳ ಕೇಸನ್ನು ಮಾಧ್ಯಮಗಳು, ಮೈನ್ ಸ್ಟ್ರೀಮ್ ಮೀಡಿಯಾಗಳು ತುಂಬ ಹಾಟ್ ಟಾಪಿಕ್ ಥರ ತೊಗೊಂಡಿದ್ದಾರೆ. ಆ್ಯಕ್ಚುಲಾಗಿ ಅದನ್ನು ಹಾಟ್ ಟಾಪಿಕ್ ಅಂತ ತೊಗೊಳ್ಬಾರ್ದಾಗಿತ್ತು. ಯಾಕೆಂದರೆ ಅದು ಒಂದು ಅಲ್ಲಿರ್ತಕ್ಕಂಥ ಜನರ ಕೂಗು ಅಂತ ಹೇಳ್ಬೋದು. ತುಂಬ ಜನ ಅಲ್ಲಿ ಕಾಣೆಯಾದವರು, ಅವ್ರ ಮನೆಯವರು, ಕುಟುಂಬಸ್ಥರು ಇವತ್ತು ಪಿತೃಪಕ್ಷದ ದಿನ ಪಿಂಡ ಇಡ್ಲಿಕ್ಕೂ ಸಹ ಹಿಂದೆ ಮುಂದೆ ನೋಡ್ತಿದ್ದಾರೆ. ನನ್ನ ಮಗನೋ, ನನ್ನ ಮಗಳು, ಅಥವಾ ನನ್ನ ಹೆಂಡತಿನೋ, ನನ್ನ ತಾಯಿನೋ ಬದುಕಿರ್ಬೋದು ಅಥವಾ ಬದುಕಿಲ್ವೋ, ಯಾವುದೊಂದಕ್ಕೂ ಉತ್ತರಗಳೇ ಸಿಗದೆ ಅವರ ಕಣ್ಣೀರು ಇವತ್ತಿಗೂ ಸಹ ಹರಿತಾನೆ ಇದೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ತುಂಬ ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕಾಗತ್ತೆ. ಬಟ್ ಮಾಧ್ಯಮಗಳೇನು ಮಾಡ್ತಾ ಇದ್ದಾವೆ, ಇವತ್ತಿನ ದಿನ SIT ತನಿಖೆಗಳೇನು ನಡೀತಿದ್ದಾವೆ, ಇವೆಲ್ಲವನ್ನೂ ಸಹ ಜನರ ಮುಂದೆ ಪ್ರೊಜೆಕ್ಟ್ ಮಾಡ್ತಿರ್ತಕ್ಕಂಥ ರೀತಿ ಏನಿದೆ, ಅದು ಜನರನ್ನು ದಿಕ್ಕು ತಪ್ಪಿಸೋದು ಅಥವಾ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸೋದು, ಈ ರೀತಿ ಎಲ್ಲ ಚರ್ಚೆಗಳು ಸಹ ನಡೀತಾ ಇದ್ದಾವೆ. ಆ ಒಂದು ಕೆಲಸಗಳು ಸಹ ನಡೀತವೆ. ಈ ಬಗ್ಗೆ 2012ರಿಂದಲೂ ಸಹ ಈ ಒಂದು ಧರ್ಮಸ್ಥಳ ಕೇಸ್ಗಳ ಬಗ್ಗೆ ಏನಿದ್ದಾವೆ ಅದರ ಬಗ್ಗೆ ತಮ್ಮದೇ ಆದಂಥ ತನಿಖೆಗಳನ್ನು ಮಾಡ್ತಾ ಬಂದಿರತಕ್ಕಂಥ ಪತ್ರಕರ್ತರು ಹಾಗೆ ಹೋರಾಟಗಾರರು ಆಗಿರ್ತಕ್ಕಂಥ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಎಪಿಸೋಡ್ನಲ್ಲಿ, ಈ ಒಂದು ಸಂದರ್ಶನದಲ್ಲಿ ಅವರ ಅನುಭವಗಳೇ ಯಾವ್ಯಾವ ರೀತಿ ಇತ್ತು, ಮತ್ತು ಈ ಒಂದು ಪ್ರಕರಣ ಈಗ ಯಾವ ರೀತಿ ಇದೆ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವೆಲ್ಲ ಚರ್ಚೆಗಳು ನಡೀತಿದ್ದಾವೆ, ಇವೆಲ್ಲವನ್ನು ಅವರೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವನ್ನು ನೋಡ್ತಿರ್ತಕ್ಕಂಥದ್ದು ಬಹಳಷ್ಟು ಜನ, ಇಡೀ ಕರ್ನಾಟಕ ಬಹಳ ಗೊಂದಲಮಯದಲ್ಲಿ ಈ ಒಂದು ವಿಚಾರವನ್ನು ನೋಡ್ತಾ ಇದೆ. ನಿಜಕ್ಕೂ ಧರ್ಮಸ್ಥಳದಲ್ಲಿ ಈ ಕ್ಷಣಕ್ಕೆ ಏನಾಗ್ತಿದೆ ಅಂತ ನೋಡಿ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಭಾಗ, ಮತ್ತು ಈ ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಇನ್ನೊಂದು ಭಾಗ. ನಾವು ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಗಮನಿಸೋದಾದ್ರೆ, ಧರ್ಮಸ್ಥಳದಲ್ಲಿ ಜನರಿಗೆ, ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಬಹುತೇಕರಿಗೆ ಸ್ಪಷ್ಟತೆ ಇದೆ.
ಸ್ಪಷ್ಟತೆ ಇದೆ ಅಂತಂದ್ರೆ ಅವರ ಸ್ವಂತ ಅನುಭವದಿಂದ, ಅವರಲ್ಲೇ ಹುಟ್ಟಿ ಬೆಳೆದವರು, ಅಲ್ಲಿ ಸುತ್ತಮುತ್ತಲ ಪಾಸಲೆಯಲ್ಲಿ ಏನ್ ನಡೀತಾ ಇದೆ, ಯಾವ ಅತ್ಯಾಚಾರ ಅನಾಚಾರ ಅಕ್ರಮಗಳು ನಡೀತಾ ಇದಾವೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದಾರೆ. ನಾನು ಆ ಭಾಗದಲ್ಲಿ ಬಹಳ ವಿಸ್ತೃತವಾಗಿ ಓಡಾಡಿದ್ದೀನಿ. ಹಳ್ಳಿ ಜನರನ್ನು ಮಾತಾಡ್ಸಿದ್ದೀನಿ, ಯುವಕರನ್ನು ಮಾತಾಡ್ಸಿದ್ದೀನಿ, ಹೋರಾಟಗಾರರನ್ನು ಮಾತಾಡ್ಸಿದ್ದೀನಿ, ಎಲ್ಲರನ್ನೂ ನೋಡಿದ್ದೀನಿ. ಅವರ ಅಭಿಪ್ರಾಯ ಸ್ಪಷ್ಟ ಇದೆ, ಅವ್ರ ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಇದೆ. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡೋದಿಲ್ಲ. ಧರ್ಮಸ್ಥಳದಲ್ಲಿ ಈಗ SIT ಆಗಿದ್ದೇ ಅವ್ರಿಗೆ ಆಶ್ಚರ್ಯ. ಅಂದ್ರೆ ಯಾರು ಇಂಥದನ್ನು ಪ್ರಶ್ನೆ ಮಾಡೋದಿಲ್ಲ. ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅದನ್ನು ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಒಂದು ಖಚಿತ ಅಭಿಪ್ರಾಯದಲ್ಲಿದ್ರು. ಖಚಿತ ಅಭಿಪ್ರಾಯದಲ್ಲಿ ಧರ್ಮಸ್ಥಳದ ಜನರು ಕೇಳಿದ್ರೆ ಅಯ್ಯೋ ಸದ್ಯ SIT ಮಾಡಿದಾರಲ್ಲ ಸಿದ್ದರಾಮಯ್ಯ ಅನ್ನೋ ಒಂದು ಅಭಿಪ್ರಾಯ ಅಲ್ಲಿ ಬಹಳ ಸ್ಪಷ್ಟವಾಗಿದೆ, ಜನರನ್ನು ಮಾತಾಡಿಸ್ತಾ ಇದ್ದಾರೆ. ಸೊ ಇದರಿಂದ SIT ಇಂದ ಏನಾದ್ರು ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಧರ್ಮಸ್ಥಳದಲ್ಲಿ, ಧರ್ಮಸ್ಥಳ ಮತ್ತು ಸುತ್ತಮುತ್ತ ಪಾಸಲೆಯಲ್ಲಿ ಇದೆ. ಹಾಗಾಗಿನೇ ಹೊಸ ದೂರುದಾರರು ಬರ್ತಾ ಇದಾರೆ ಧೈರ್ಯದಿಂದ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಇಷ್ಟು ದಿವಸ ಯಾಕೆ ಕೊಡ್ಲಿಲ್ಲ ನೀವು ಕಂಪ್ಲೇಂಟ್ ಅಂದ್ರೆ ನಮ್ಗೆ ಧೈರ್ಯ ಇರಲಿಲ್ಲ ಸ್ವಾಮಿ, ನಮ್ಮ ಮಾತು ಕೇಳೋರು ಯಾರು ಇರಲಿಲ್ಲ. ಈಗ SIT ಬಂದಿದೆ, ಸ್ವಲ್ಪ ಧೈರ್ಯ ಬಂದಿದೆ. ಈ ರೀತಿಯ ಒಂದು ವಿದ್ಯಮಾನ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇದೆ. ಆದರೆ ಹೊರಗಡೆ ಮಾಧ್ಯಮಗಳು ಅಂದ್ರೆ ಸೋಕಾಲ್ಡ್ ಮೇನ್ ಸ್ಟ್ರೀಮ್, ಸೋಕಾಲ್ಡ್ ಮೇನ್ ಸ್ಟ್ರೀಮ್, ಅವು ಇವತ್ತು ದೇ ಆರ್ ನೋ ಮೇನ್ ಸ್ಟ್ರೀಮ್. ಇವತ್ತು ಯೂಟ್ಯೂಬರ್ಗಳು ಯೂಟ್ಯೂಬ್ ಮೂಲಕ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮೂಲಕ ಬರುವಂತಹ ವಿಷಯಗಳೇ ಬಹುತೇಕ ಎಲ್ಲವನ್ನು ಆವರಿಸಿರ್ತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ. ಸೊ ಈ ಸೋಕಾಲ್ಡ್ ಮೇನ್ ಸ್ಟ್ರೀಮು ಟಿವಿ ಚಾನೆಲ್ಗಳು ನಿರ್ದಿಷ್ಟವಾಗಿ ಕೆಲವೊಂದು 3-4 ಟಿವಿ ಚಾನೆಲ್ಗಳು ಅವರು ಒಂದು ರೀತಿಯ ನರೇಟಿವ್ನ ಕಟ್ಟಲಿಕ್ಕೆ ಒಂದಷ್ಟು ಮಟ್ಟಕ್ಕೆ ಯಶಸ್ವಿಯಾಗಿದ್ದಾರೆ ತಾತ್ಕಾಲಿಕವಾಗಿ. ಬಟ್ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಬಹಳ ಸ್ಪಷ್ಟವಾಗಿ ಅವ್ರು ಸಕ್ಸಸ್ ಆಗೋದಿಲ್ಲ. ಈ ಕಟ್ಟುಕತೆಗಳನ್ನ ಸುಳ್ಳುಗಳನ್ನ ಕಟ್ಟಿ ಜನಗಳನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಸಕ್ಸಸ್ ಆಗೋದಿಲ್ಲ ಅಂತ ಮಾತ್ರ ನಾನು ಹೇಳಬಲ್ಲೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ನಾವು ಗಮನಿಸ್ಬೇಕು. ಜನರಿಗೆ ನೀವು ಹೇಳಿದ್ರಿ ಜನರಿಗೆ ಗೊಂದಲ ಇರಬಹುದು ಉಂಟಾಗಿದೆ. ಜನರಿಗೆ ಗೊಂದಲ ಇಲ್ಲ, ಜನರಿಗೆ ಭಯ ಉಂಟಾಗಿದೆ. ಧರ್ಮಸ್ಥಳಕ್ಕೆ ಹೋದ್ರೆ ಏನಾಗುತ್ತೋ ಹೇಗೆ, ಈ ತರ ಭಯ ಉಂಟಾಗಿದೆ. ದೇವರಿಗೆ ಹೋಗಿ ನಮಸ್ಕಾರ ಮಾಡಬೇಕು, ದೇವರಿಂದ ಯಾರು ಜನ ದೂರ ಹೋಗಿಲ್ಲ. ಮಂಜುನಾಥನ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಆಗಲಿ, ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ ಭಕ್ತಿ ಯಾರಿಗೂ ಕಡಿಮೆ ಆದಂಗೆ ನನಗಂತೂ ಕಂಡು ಬಂತು. ನಮಗೆ ಭಕ್ತಿ ಕಡಿಮೆ ಆಯ್ತು ದೇವ್ರ ಬಗ್ಗೆ ಅಂತ ಯಾರು ಇಲ್ಲ. ಯಾಕಂದ್ರೆ ಬಹುತೇಕ ಜನರ ದೇವರ ಮನೆ ದೇವರು ಅಂತಕ್ಕಂಥದ್ದು ಮಂಜುನಾಥ ಅನ್ನೋದು ಎಲ್ಲರಲ್ಲೂ ಆ ಒಂದು ಭಾವನೆ ಇದೆ. ಈಗ ಹೋಗುವವರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನೋದನ್ನ ವರದಿಗಳಲ್ಲಿ ನೋಡ್ತೀವಿ, ನಾವು ನೋಡ್ತೀವಿ ರಿಪೋರ್ಟ್ಸ್ ಅಲ್ಲಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಲ್ಲ ಪೊಲೀಸು ತನಿಖೆ ಇದೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ಮತ್ತೆ ಇದೆಲ್ಲ ಏನೆಲ್ಲ ವಿಷಯಗಳು, ಬಹಳಷ್ಟು ಭಯಭೀತ ಸುದ್ದಿಗಳು ನಡೆದಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೋಸ್ಟ್ಪೋನ್ ಮಾಡ್ಕೋತಾರೆ ಜನ. ದೇವಸ್ಥಾನಕ್ಕೆ ಹೋಗೋರು ಏನಿದ್ದಾರೆ ಭಕ್ತಾದಿಗಳು, ಪ್ರವಾಸಿಗರು, ಯಾತ್ರಾರ್ಥಿಗಳು, ಅವ್ರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಮನೆಯಲ್ಲೇನೋ ಈಗ ಹಬ್ಬದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಮನೆಯಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಥವಾ ಏನೋ ಅವ್ರ ಕುಟುಂಬದಲ್ಲೋ ಇನ್ನೇನೋ ಬೇರೆ ಒಂದು ಅಡಚಣೆ ಆಗುತ್ತೆ, ಅವಾಗ ಇಲ್ಲ ಪೋಸ್ಟ್ಪೋನ್ ಮಾಡ್ಬೇಕು. ಹಾಗೆ ಜನ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡಿರ್ಬೋದು ಹೊರತು ಭಕ್ತಾದಿಗಳು ಹೋಗೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಥರ ಏನೋ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಇದು ಮೊದಲನೇ ವಿಷಯ. ಸೊ ಗೊಂದಲ ಅನ್ನೋದ್ರ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ಬೇಕು. ಈ ನರೇಟಿವ್ ಇದೆಯಲ್ಲ, ಮೀಡಿಯಾ ನರೇಟಿವ್, ಈ ಮಹಾ ಪಂಡಿತರು ಮಾಧ್ಯಮಗಳಲ್ಲಿ ಕೆಲವರು ಕೂತ್ಕೊಂಡು ಈ ಪಂಡಿತರುಗಳು ಏನ್ ನರೇಟಿವ್ ಕೊಡ್ತಾ ಇದಾರೆ, ದೇವರ ಬಗ್ಗೆ ಅಪಚಾರ ಮಾಡ್ತಾ ಇದಾರೆ, ಧರ್ಮದ ಬಗ್ಗೆ ಅಪಚಾರ ಮಾಡ್ತಾ ಇದಾರೆ, ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಈಗ BL ಸಂತೋಷ್ ಉದಾಹರಣೆಗೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ, BL ಸಂತೋಷ್ ತನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮೂಲಕ ಈ ನರೇಟಿವ್ ಕೊಡ್ತಾ ಇದ್ದಾರೆ. ಮೊದಲು ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ರು, ಅದಾದ ಮೇಲೆ ಯಾವ್ದೋ ಶನಿ ಸಿಂಗಾಪುರ ಮಾಡಿದ್ರು, ಆಮೇಲೆ ಇನ್ಯಾವುದೋ ಮಾಡಿದ್ರು, ಈಗ ಧರ್ಮಸ್ಥಳದ ಸರದಿ ಧರ್ಮಸ್ಥಳ ನಾಶ ಮಾಡಿಕೊಟ್ಟಿದ್ದಾರೆ. ಅಯ್ಯ BL ಸಂತೋಷ್, ಒಂದೇ ಒಂದು ಉದಾಹರಣೆ ಹೇಳಪ್ಪ. ಯಾರು ಯಾವಾಗ ಇಷ್ಟು ವರ್ಷಗಳ ಸುದೀರ್ಘ ಹೋರಾಟ, 12-13 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಮಂಜುನಾಥನ ಬಗ್ಗೆ ಆಗಲಿ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಆಗಲಿ, ಅಥವಾ ದೇವರ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಲಿ ಅವಹೇಳನಕಾರಿಯಾಗಿ ಮಾತಾಡಿರುವಂತ ಒಂದೇ ಒಂದು ಉದಾಹರಣೆಯನ್ನ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ಈ ಮಾಧ್ಯಮಗಳಿದ್ರಲ್ಲ, ಅಜಿತ್ ಹನುಮಕ್ಕನವರ್, ನಾನು ಹೆಸರುಗಳನ್ನ ತಗೋತೀನಿ, ಈ ರಂಗನಾಥ್ ಭಾರದ್ವಾಜ್, ಅಜಿತ್ ಹನುಮಕ್ಕನವರ್, ಆ ಪಬ್ಲಿಕ್ ಟಿವಿಯ ರಂಗನಾಥ್ ಎಟ್ಸೆಟ್ರಾ ನೀವೆಲ್ಲ ಪಂಡಿತರಿದ್ದೀರಲ್ಲ, ಆ ರಾಕೇಶ್ ಶೆಟ್ಟಿ, ಅದು ಹೆಸರು ಹೇಳದೇ ಇರೋದೇ ಒಳ್ಳೇದು ಆಕ್ಚುಲಿ. ಇಂಥವರೆಲ್ಲ ಬಾಯ್ ಬಡ್ಕೋತಾ ಇದ್ರಲ್ಲ,
ಒಂದು ಉದಾಹರಣೆ ಹೇಳಿ, ಇಂಥ ವ್ಯಕ್ತಿ ಇಂಥ ಒಂದು ಸಂದರ್ಭದಲ್ಲಿ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಮಾನ ಮಾಡುವಂತ ಮಾತನ್ನ ಆಡಿದರೆ ಇಂಥದ್ರಲ್ಲಿ ಹೀಗೆ ಬಂದಿದೆ ಹೇಳಿ, ತೋರಿಸಿ ಅಲ್ಲ. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ? ಅದನ್ನ ಮಾತಾಡಲ್ಲ. ಧರ್ಮಸ್ಥಳ ಧರ್ಮ ಅದು ಅಂತ ಸುಮ್ಮನೆ ಗಾಳಿಯಲ್ಲಿ ಏನು ಗುಂಡುಡಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಷಯ ನಾನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ನೋಡಿ, ಸುಮಾರಷ್ಟು ಕೇಸುಗಳಾಗ್ತಾ ಇದ್ದಾರೆ, ಸಾಕಷ್ಟು ಕೇಸುಗಳಾಗ್ತಾ ಇದ್ದಾರೆ. ಮೊನ್ನೆ ಇವ್ರನ್ನ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡೋದು, ಗಿರೀಶ್ ಮಟ್ಟಣ್ಣನವ್ರನ್ನ ವಿಚಾರಣೆ ಕಳಿಸೋದು, ಜಯಂತ್ ಟಿ ಅನ್ನೋರ್ನ ವಿಚಾರಣೆ ಕಳಿಸೋದು, ಸಮೀರ್ನ ವಿಚಾರಣೆ ಕಳಿಸೋದು, ಇವರೆಲ್ಲರನ್ನು ಬಂಧಿಸಬೇಕು ಅನ್ನೋ ತರ ತಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ, ಆಯ್ತಾ. ಸೊ ಆದ್ರೆ ಅವ್ರನ್ನ ಬಂಧಿಸ್ಲಿಕ್ಕಾಗಿಲ್ಲ. ಮಹೇಶ್ ಶೆಟ್ಟಿ ಅವ್ರನ್ನ ಬಂಧಿಸಿದ್ರು. ಮಹೇಶ್ ಶೆಟ್ಟಿ ಅನ್ನೋ ಯಾವ ವಿಷಯದಲ್ಲಿ ಬಂಧಿಸಿದ್ರು? ಇವರೆಲ್ಲರ BL ಸಂತೋಷ್ ಅವ್ರ ವಿಚಾರವನ್ನು ಇಟ್ಕೊಂಡು ಅವ್ರನ್ನ ಬಂದ್ರು. ಹೌದಾ? ಸರಿ, ಯಾಕೆ ಸ್ವಾಮಿ ಧರ್ಮಕ್ಕೆ ಧರ್ಮಸ್ಥಳಕ್ಕೆ ಅಪಚಾರ ಆಯ್ತು ಅಂತ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಕೊಡ್ಬೇಕು ತಾನೆ? ಹೌದು. ಮಹೇಶ್ ಶೆಟ್ಟಿ ಮೇಲೆ ಆಗ್ಲಿ, ಗಿರೀಶ್ ಮಟ್ಟಣ್ಣ ಆಗ್ಲಿ, XYZ ಅಥವಾ ಯಾರೋ ಒಬ್ರು ನನ್ನಂತವ್ರ ಮೇಲೆ ಆಗ್ಲಿ, ಧರ್ಮಕ್ಷೇತ್ರಕ್ಕೆ ದೇವರಿಗೆ ಅಪಮಾನ ಮಾಡಿದ್ರು, ಹಿಂದೂ ಧರ್ಮಕ್ಕೆ ಧಾರ್ಮಿಕ ಭಾವನೆಗಳಿಗೆ ಅಪಮಾನ ಮಾಡಿದ್ರು ಅಂತ ಹೇಳಿ ದಾಖಲೆ ಕೊಟ್ಟು ನೀವು ಕಂಪ್ಲೇಂಟ್ ಕೊಡ್ಬೋದಲ್ಲ. ಇಡೀ ಊರು ತುಂಬಾ ಬಲಭಾವತ ಪಡ್ಕೋತಾ ಇದೆಲ್ಲ. ಕರ್ನಾಟಕದಾದ್ಯಂತ ನಾನು 100 ಕಾರು ಅಂತ ಒಬ್ಬ ಅಂತಾನೆ, 500 ಕಾರು ಅಂತ ಒಬ್ಬ ಅಂತಾನೆ. ಮೊನ್ನೆ ಒಬ್ಬ ಆಕ್ಸಿಡೆಂಟ್ ಮಾಡಿ ಒಬ್ಬರು ಸಾಯಿಸಿದ್ದಾರೆ. ನಮ್ಮ ಮಾಲೂರಿನಿಂದಲೂ ಸಹ ಬಹಳಷ್ಟು ಬಸ್ಗಳನ್ನ ಬಸ್ಗಳು ಕರ್ಕೊಂಡು ಹೋಗ್ತಾರೆ, ದುಡ್ಡು ಚೆಲ್ತಾರೆ. ಆ ದುಡ್ಡಿನ ಬಗ್ಗೆ ಎಲ್ಲ ಎಸೆಟ್ ತನಿಖೆ ಮಾಡಿದ್ರೆ ಬಹಳ ಒಳ್ಳೇದು. ಹೌದು, ಎಲ್ಲೆಲ್ಲಿ ದುಡ್ಡು ಹರಿತಾ ಇದೆ, ಯಾರ್ಯಾರ ಕಾರುಗಳು ಎಷ್ಟೆಷ್ಟು ಓಡಾಡ್ತಾ ಇದಾವೆ, ಇದರಿಂದ ಎಲ್ಲ ಎಲ್ಲಿ ಹಣದ ಮೂಲ ಇದೆ, ಸೋರ್ಸ್ ಏನು, ಮತ್ತೆ ಹೂ ಇಸ್ ಆರ್ಗನೈಸಿಂಗ್ ಆಲ್ ದಿಸ್. ಇದು ಸ್ಪಾಂಟೇನಿಯಸ್ ಅಲ್ಲ. ಹೌದೌದು, ಆಯ್ತಾ. ಒಂದು ವೆಬ್ ಪೋರ್ಟಲ್, BLR ಪೋಸ್ಟ್ ಅನ್ನೋ ವೆಬ್ ಪೋರ್ಟಲ್ ಬಹಳ ಸ್ಪಷ್ಟವಾಗಿ ಒಂದು ವಿಷಯನ, RSS ನ ರಾಷ್ಟ್ರೀಯ ನಾಯಕರ ಮಟ್ಟದ ಉನ್ನತ ಸೋರ್ಸ್ ಇಂದ ನನಗೆ ಮಾಹಿತಿ ಬಂತು ಅಂತೇಳಿ BLR ಪೋಸ್ಟ್ ಏನ್ ಹೇಳುತ್ತೆ ಗೊತ್ತಾ? BL ಸಂತೋಷ್ ಇಸ್ ಡ್ರೈವಿಂಗ್ ಆಲ್ ದಿಸ್ ಥಿಂಗ್ಸ್. ಅವರೇ ಎಲ್ಲವನ್ನು MLAಗಳಿಗೆ MP ಗಳಿಗೆಲ್ಲ ಪ್ರೆಷರ್ ಹಾಕಿ ಇದೆಲ್ಲ ಆರ್ಗನೈಸ್ ಮಾಡಿ ಅಂತೇಳಿ ಪ್ರತಿನಿತ್ಯ ದಿವಸಕ್ಕೆ 10 ಕಾಲ್ ಮಾಡ್ತಾರೆ ಅಂತ ಅದ್ರಲ್ಲಿ ಆ ಲೇಖನದಲ್ಲಿದೆ. ಮಾಡಿ ಇದು ಮಾಡ್ತಾ ಇದ್ದಾರೆ. BL ಸಂತೋಷ್ ಏನ್ ಇಂಟ್ರೆಸ್ಟ್, BL ಸಂತೋಷ್ಗೂ ಅವ್ರಿಗೂ ಏನ್ ಸಂಬಂಧ, ಇದೆಲ್ಲವೂ ಕೂಡ ತನಿಖೆ ಅಂತ ನನ್ನ ಅಭಿಪ್ರಾಯ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದುವರೆಗೂ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ಲಿ, ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಬಗ್ಗೆ ಆಗ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ ಒಂದು ಉದಾಹರಣೆಯೂ ಇಲ್ಲ. ಇವೆಲ್ಲ ಕಟ್ಟುಕತೆ, ಕಟ್ ಅಂಡ್ ಪೇಸ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದಾರೆ. ಇದು ಬಹಳ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೋಬೇಕು. ಹಾಗೇನಾದ್ರೂ ಇದ್ರೆ ಬೇರೆ ಬೇರೆ ಯಾವ್ದಾವ್ದೋ ಕೇಸುಗಳಲ್ಲಿ ಇವ್ರನ್ನ ಹಾಕಿ, ಈಗ ಸದನದಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ರು, ಉಪಮುಖ್ಯಮಂತ್ರಿ ಯಾರ ಪರವಾಗಿ ಕೆಲಸ ಮಾಡ್ತಾರೆ, ಏನ್ ಮಾತಾಡ್ತಾ ಇದಾರೆ ಅಂತ ಇಡೀ ನಾಡಿಗೆ ಇವತ್ತು ಓಪನ್ ಬಟಾ ಬಯಲಾಗಿದೆ. ಅವರೇ ಹೇಳ್ಕೊಂಡಿದ್ದಾರೆ, ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಸೊ ಉಪಮುಖ್ಯಮಂತ್ರಿ ಒದ್ದೊಳಗಡೆ ಹಾಕಿದೀವಿ ಅಂತ ಹೇಳ್ತಾರೆ. ಅರೆ ಸ್ವಾಮಿ, ಯಾವ ಕೇಸಲ್ಲಿ ಒದ್ದೊಳಗಡೆ ಹಾಕಿದ್ರು? ಧರ್ಮಕ್ಷೇತ್ರಕ್ಕೆ ಅಪಮಾನ ಅಂತನ, ದೇವರು ಧರ್ಮ ಮಂಜುನಾಥನ ಬಗ್ಗೆ ಅಪಮಾನ ಆಯ್ತು ಅಂತ ಹಾಕಿದ್ರ? ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ಟಿದಾರ ಅವ್ರಿಗೆ? ಇಲ್ಲ. ಯಾಕಿಲ್ಲ ಅಂತ ಅಂತದೇನು ನೋಡಿಲ್ಲ. ಇವರು ಸುಳ್ಳು ಕಥೆನ ಕಟ್ತಾ ಇದ್ದಾರೆ ಅಂತ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಚಾರವನ್ನಷ್ಟೇ ಹೇಳಿ ಮುಗಿಸ್ತೀನಿ. ಇವ್ರು ಯಾರೆಲ್ಲ ಹೋರಾಟ ಮಾಡ್ತಾರೆ, ನಾನು ಇಷ್ಟೊತ್ತು ಹೆಸರುಗಳು ಹೇಳಿದ್ನಲ್ಲ, ಇವರೆಲ್ಲ ನಾನು ಅವ್ರನ್ನೆಲ್ಲರನ್ನೂ ಮಾತಾಡ್ಸಿದ್ದೀನಿ, ಇಂಟರ್ವ್ಯೂ ಮಾಡಿದ್ದೀನಿ, ಅವ್ರ ಜೊತೆಗೆ ಸುತ್ತಾಡಿದ್ದೀನಿ, ಅಂತೆಲ್ಲ ನೋಡಿದ್ದೀನಿ ಅವ್ರದ್ದು ಆಕ್ಟಿವಿಟೀಸ್ನ, ಅವ್ರ ಹಿಂದೆ ಮುಂದೆ ಯಾರಿದ್ದಾರೆ ಏನು ಅಂತ. ಇವರೆಲ್ಲರೂ ಕೂಡ ಅಪ್ಪಟ ಮಂಜುನಾಥನ ಅಣ್ಣಪ್ಪ ಸ್ವಾಮಿಯ ಭಕ್ತರು. ಅವ್ರ ಭಕ್ತರು. ಎಲ್ಲ ಅಸಹಾಯಕ ಪರಿಸ್ಥಿತಿ ಪ್ರಶ್ನೆ ಬಂದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳೋದು ನಾನು ಗಮನಿಸಿದ್ದು, ಹೀಗೆಲ್ಲ ಆಗಿ ಇದೆಲ್ಲ ಏನೂ ಆಗ್ತಾ ಇಲ್ವಲ್ಲ, ನೀವು ಇಷ್ಟೆಲ್ಲ ಮಾಡೋದು ಏನೂ ಆಗ್ತಾ ಇಲ್ವಲ್ಲ, ನೀವೇನ್ ಮಾಡ್ತೀರಿ ಮುಂದೆ ಅಂತ ಕೇಳಿದಾಗ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾನೆ ಸ್ವಾಮಿ ಅಂತ. ಇದರಲ್ಲಿ ಸತ್ಯ ಇಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ? ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮನ್ನು ರಸ್ತೆಗೆ ಇಳಿಲಿಕ್ಕೆ ಬಿಡ್ತಾರ? ಕಳೆದ 11 ವರ್ಷದಿಂದ ನಾನು ಜೀವಂತವಾಗಿ ಸಮಾಧಿಯಾಗಿ ಹೋಗ್ತಿದ್ದೆ. ಯಾಕೆ ಅಣ್ಣಪ್ಪ ಸ್ವಾಮಿ ನನ್ನ ಬಾಯಿ ಮುಚ್ಚಿಸ್ಲಿಲ್ಲ? ಯಾಕೆ ಮಂಜುನಾಥ ಸ್ವಾಮಿ ನನ್ನ ಬಾಯಿ ಮುಚ್ಚಿಸ್ಲಿಲ್ವಾ? ಮುಕ್ಕೋಟಿ ದೇವತೆಗಳ ಅಧಿಪತಿ ಅಲ್ವಾ ಮಂಜುನಾಥ? ಹಾಗಾದ್ರೆ ಮಂಜುನಾಥನಿಗೆ ತಾಕತ್ತಿಲ್ವಾ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ? ನಾನು ಸುಳ್ಳು ಮಾತಾಡುದಿದ್ರೆ ಮುಚ್ಚಿಸ್ಬೇಕಿತ್ತಲ್ಲ. ಅಂದ್ರೆ ಫೈನಲಿ ಇದೆಲ್ಲ ನ್ಯಾಯ ಸಿಗೋದು, ಸೌಜನ್ಯಗಳಿಗೆ ನ್ಯಾಯ ಸಿಗೋದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಂತ ಮಾತಾಡ್ತಾರೆ. ಯಾವಾಗಲೂ ಅದನ್ನೇ ಮಾತಾಡ್ತಾರೆ. ಮಾತು ಹೊರಟು ಮಾತಿನ ಕಾರವಾಗಿ ಮಾತಾಡ್ತಾರೆ, ಮಾತಿನ ಬರಲ್ಲ, ಆ ಕಡೆ ಈ ಕಡೆ ಪದ ಆಗುತ್ತೆ. ಎಲ್ಲವನ್ನೂ ನಾವು ಎಂಡರ್ಸ್ ಮಾಡ್ಬೇಕಂತಲ್ಲ, ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಸೌಜನ್ಯ ಕೇಸ್ ಆಗಿರ್ಬೋದು, ಅನನ್ಯ ಭಟ್ ಕೇಸ್ ಆಗಿರ್ಬೋದು, ಮಾವತನ ಕೊಲೆ ಆಗಿರ್ಬೋದು, ಅಥವಾ ವೇದವಲ್ಲಿ ಇವ್ರ ಕೊಲೆ ಆಗಿರ್ಬೋದು, ಇವೆಲ್ಲವೂ ಸಹ
ಏನು ಆ ದಣಿಗಳ ದೌರ್ಜನ್ಯದಿಂದಲೇ ಆಗಿರುವಂಥದ್ದು ಅನ್ನುವಂಥದ್ದು ಪ್ರಗತಿಪರರ ಒಂದು ವಾದ, ಅವ್ರ ವಲಯದಲ್ಲಿ ನಡೀತಿರ್ತಕ್ಕಂಥ ಚರ್ಚೆ. ಇದ್ರ ಬಗ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಲ್ಲ ನೋಡಿ, ಪ್ರಗತಿಪರರು ಹೇಳಿದ್ರು, ಪ್ರತಿಗಾಮಿಗಳು ಹೇಳಿದ್ರು, ಪ್ರಶ್ನೆ ಅದಲ್ಲ. ಅಲ್ಲ, ಈ ಮಾತುಗಳನ್ನೇ ಚರ್ಚೆಗೆ ಮುನ್ನೆಲೆ ತರ್ತಾ ಇದ್ದಾರೆ. ಓಕೆ, ನೀವು ಹೇಳಿದಾಗ ಹಂಗೆ ತಗೊಳ್ಳೋಣ. ಈಗ ಯಾರು ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಸತ್ಯ ಏನು, ವಾಸ್ತವ ಏನು ಅನ್ನೋದು ಮಹತ್ವ ಆಗಬೇಕು ಅಂತ ನನಗನ್ಸುತ್ತೆ. ಈಗ ಮಾಹುತ ಮತ್ತು ಆತನ ತಂಗಿ ಮತ್ತು ಟೀಚರ್ ವೇದವಲ್ಲಿ ಅಥವಾ ಪದ್ಮಲತಾ, ಆ ಕಾರ್ಮಿಕ ನಾಯಕ ದೇವಾನಂದ ಅವರ ಮಗಳು ಪದ್ಮಲತಾ, ಮತ್ತೆ ಸೌಜನ್ಯ ವಿದ್ಯಾರ್ಥಿ, ಇವರೆಲ್ಲರ ದಾರುಣ ಕೊಲೆಯ ಸಂದರ್ಭದಲ್ಲಿ ಆರೋಪಿತರು ಯಾರು? ಆ ಕುಟುಂಬದವರು. ಬೇರೆ ಬಿಟ್ಬಿಡಿ, ಈ ಪ್ರಗತಿಪರರು, ಕಮ್ಯುನಿಸ್ಟರು, ಎಕ್ಸೆಟ್ರಾ ಬಿಟ್ಬಿಡೋಣ. ಅವರ ಕುಟುಂಬದವರು, ಕಿತ್ಸ್ ಅಂಡ್ ಕಿನ್ಸ್, ನೆಕ್ಸ್ಟ್ ಅವ್ರಿಗೆ ಯಾರು ಆಪ್ತರಿದ್ರು, ವಾರಸುದಾರ, ಅವ್ರು ಏನ್ ಹೇಳಿದ್ರು? ಅವ್ರು ಯಾರ ಮೇಲೆ ಆರೋಪ ಹೊರಿಸಿದ್ರು? ಆ ಸಾವಿನ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರ? ಯಾರು ಮನ ಮರ್ಯಾದೆ? ಇವ್ರು ಈ ತರ ಮಾತಾಡೋರಿಗೆ ಮನುಷ್ಯತ್ವ, ಮನ ಮರ್ಯಾದೆ ಇಲ್ವಾ? ಅವ್ರು ವೇದವಲ್ಲಿ ಗಂಡ ಏನ್ ಹೇಳಿದ್ರು? 10 ವರ್ಷಗಳವ್ರು ಬೀದಿ ಹೇಳಿದ್ರು, ಇದೇ ಜನ ನನ್ನ ಹೆಂಡತಿಗೆ ಅನ್ಯಾಯ ಮಾಡಿದ ಇದೇ ಜನ ಅಂತ ಬೆರಳು ತೋರಿಸಿ ಹೇಳ್ತಾ ಹೋದ್ರು. ಸೌಜನ್ಯ ಕುಟುಂಬದವರು ಆರೋಪ ಹೊರಿಸಿದ್ರು, ಇಂತಿಂತವ್ರೆ XYZ, ಧೀರಜ್ ಜೈನ್, ಉದಯ್ ಜೈನ್, ನಿಶ್ಚಲ್ ಜೈನ್, ಎಟ್ಸೆಟ್ರಾ ಅಂತ ಅವ್ರು ಹೇಳ್ತಾ ಹೋದ್ರು. ಮಾವದ ನಾರಾಯಣ ಮತ್ತು ನಾರಾಯಣನ ಹೆಂಡತಿ ಮತ್ತು ಮಕ್ಕಳು ಹೆಂಡತಿ ತೀರೋಗಿದ್ದಾರೆ, ಮಕ್ಕಳು ಕೂಡ ಹೇಳ್ತಾ ಬಂದಿದ್ದಾರೆ. ಯಾವತ್ತಿಂದ? 16 ವರ್ಷಗಳಿಂದ. ಹರ್ಷೇಂದ್ರ ನಮ್ ಜಾಗ ಬಿಡಿಸಿ ಅಂತ ಅಟ್ಯಾಕ್ ಮಾಡ್ತಾ ಇದ್ರು, ಹೊಡಿತಾ ಇದ್ರು, ಹೊಡೆದು ಹಿಂಸೆ ಕೊಡ್ತಾ ಇದ್ರು. ಒಂದ್ ದಿವಸ ಕೊಲೆ ಮಾಡಿದ್ದಾರೆ. ಅವ್ರ ಮೇಲೆ ನಮ್ಗೆ ಅನುಮಾನ, ಅವ್ರು ಹೇಳಿದ್ದಾರೆ. ಈಗೆಲ್ಲ ಇರುವಂತ ಸಂದರ್ಭ ಪದ್ಮಲತಾ ತಂದೆ ದೇವಾನಂದ ಕಾರ್ಮಿಕ ನಾಯಕ ಇವ್ರನ್ನ ಪ್ರಶ್ನೆ ಮಾಡಿದ, ಇವ್ರು ಕೂಡಲ್ ಅಥಾರಿಟಿಯನ್ನ. ಸೊ ಹಾಗಾಗಿ ಅವ್ನು ಪಾಠ ಕಲಿಸ್ಬೇಕು ಅಂತ ಮಗಳು ಎತ್ಕೊಂಡು ಹೋಗಿದ್ ಮಾಡಿದ್ರು ಅಂತ ಕುಟುಂಬದವರು, ದೇವಾನಂದವ್ರು ಇದ್ದವ್ರಿಗೂ ಹೇಳಿದ್ರು, ಹೋರಾಟ ಮಾಡಿದ್ರು. ದೀಸ್ ಆರ್ ದಿ ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ ನ ಯಾಕೆ ಮುಚ್ಚಿಡ್ತೀರಿ? ಯಾವ ಸೀಮೆ ಪತ್ರಕರ್ತರು ನೀವು? ಯಾವ ಮಾಧ್ಯಮ ಸ್ವಾಮಿ ನಿಮ್ದು? ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ರಿ? ಸತ್ಯ ನಿಮಗ್ ಬೇಡವಾ? ಸತ್ಯ ಯಾರ ಪರವಾಗಿ, ಯಾತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರಿ ಮಾಧ್ಯಮದ ವೇಷದಲ್ಲಿ? ಪ್ರಶ್ನೆ ಕೇಳ್ಬೇಕಲ್ವಾ ನಾವು? ಖಂಡಿತ ಅಲ್ಲ. ಈಗ ಈ ಕುಟುಂಬದವರು ಇವರೆಲ್ಲರೂ ಉದ್ದಕ್ಕೂ ವಾದ ಮಾಡ್ತಾ ಬಂದಿದ್ದಾರೆ. ಮತ್ತೆ ಇಷ್ಟು ಕೇಸ್ಗಳಲ್ಲಿ ಅಥವಾ ಇನ್ನೂ ಎಷ್ಟೋ ಈ ರೀತಿ ಲೈಮ್ ಲೈಟ್ ಬರದೇ ಇರೋ ಎಷ್ಟೋ ಕೇಸ್ಗಳಲ್ಲಿ ಅಪರಾಧಿಗಳು ಪತ್ತೆ ಆಗಿಲ್ಲ. ಒಂದು ಕೇಸಲ್ಲಿ ಅವ್ನು ಯಾವನ್ನ ಬಕ್ರಾ ಹಿಡ್ಕೊಂಡು ಹಾಕಿದ್ರು, ಸೌಜನ್ಯ ಕೇಸಲ್ಲಿ ಸಂತೋಷ, ಅವನು ಪಾಪದ ಮನುಷ್ಯ, ಅವನ್ನ ತಗೊಂಡೋಗಿ ಹಾಕಿದ್ರು. 10 ನಿಮಿಷ ನೋಡ್ಬಿಟ್ರೆ ಅದನ್ನ ಮಾತಾಡ್ಸಿದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತೆ, ಹಾಕಿದ್ರು. ಸೊ ಯಾಕೆ ಈ ಪ್ರಶ್ನೆಗಳು ಮುಖ್ಯ ಆಗ್ತಾ ಇಲ್ಲ? ಇದು ಯಾರದೋ ಆರೋಪ ಅಲ್ಲ, ಇವ್ರ ಕಟ್ಟಿಕತೆ ಆರೋಪ ಮಾಡ್ತಾ ಇರಲ್ಲ. ಧರ್ಮಕ್ಕೆ ಪ್ರಚಾರ, ಮಂಜುನಾಥನಿಗೆ ಪ್ರಚಾರ ಅಂತ ಮಾಡ್ತಾ ಇರಲ್ಲ. ವಾಸ್ತವದಲ್ಲಿ ಇವರ ಉದ್ದೇಶ ಅಪರಾಧಿಗಳು, ಇವ್ರಿಗೆ ಗೊತ್ತು ಯಾರು ಅಪರಾಧಿಗಳು ಅಂತ. ಬಹುಶಃ ಸೊ ಅಪರಾಧಿಗಳ ರಕ್ಷಣೆಗೋಸ್ಕರ ಇದನ್ನು ನಾಟಕ ನಡೀತಾ ಇದೆ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಇದು ಧರ್ಮಕ್ಷೇತ್ರ ಧರ್ಮದ ವಿಷಯ ಆಗಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತಾ ಇದ್ರು ಇಷ್ಟರಲ್ಲಿ. ಯಾಕೊಂದು ಕಂಪ್ಲೇಂಟ್ ಆಗಿಲ್ಲ? ಕಂಪ್ಲೇಂಟ್ ಕೊಡ್ಲಿ ಅಥವಾ ಕೋರ್ಟ್ಗೆ ಹೋಗ್ಲಿ. ಯಾಕೆಂದ್ರೆ ಏನು ಇಲ್ಲದ ಏನಂತ ಹೋಗ್ತಾರೆ, ಏನು. ಸರ್, ಮತ್ತೆ ಇದೇ ವಿಚಾರಕ್ಕೆ ಕೆಲವು ರಾಜಕಾರಣಿಗಳಾಗಿರ್ಬೋದು ಅಥವಾ ಹಿಂದೂ ಪರ ಸಂಘಟನೆಗಳವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು, ಇವರೆಲ್ಲರೂ ಸಹ ಇದನ್ನ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆಸಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಅನ್ನುವಂಥ ಮಾತು ಕೂಡ ಎದ್ದು ಬಂದಿದೆ. ಇತ್ತೀಚೆಗೆ ತುಂಬಾ ಜನ BJP ನಾಯಕರಂತೂ ಇದ್ರ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ಈಗ ನೋಡಿ, ನಾನು ಗ್ರೌಂಡಲ್ಲಿ ಸುತ್ತಾಡಿದ ಪ್ರಕಾರವಾಗಿ ನಾನು ಗಮನಿಸಿದ ನನ್ನ ಅನುಭವ ಮತ್ತು ನಾನು ಇವನ್ನೆಲ್ಲ ಪ್ರತಿನಿತ್ಯ ನಾನು ಗಮನಿಸ್ತೀನಿ. ನನ್ನ ಪ್ರಕಾರವಾಗಿ ಇದು ಜನಸಾಮಾನ್ಯರು, ಅಂದ್ರೆ ಯಾರು ಪ್ರಜಾಪ್ರಭುತ್ವದ ಮಾಲೀಕರು, ಪ್ರಜೆಗಳೇ ಪ್ರಭುಗಳಲ್ವಾ ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್. ಈ ಪ್ರಜಾಪ್ರಭುತ್ವದ ಅಸಲಿ ಮಾಲೀಕರು ಯಾರೋ ಅವರಿಗೂ ಮತ್ತೆ ಪ್ರಜಾಪ್ರಭುತ್ವನ ನಿಯಂತ್ರಣಕ್ಕೆ ತಗೊಂಡಿರ್ತಕ್ಕಂಥ ಪ್ರಭುಗಳಿದಾರಲ್ಲ, ಇವರಿಗೂ ನಡೀತಾ ಇರ್ತಕ್ಕಂಥ ನೇರವಾದ ಸಂಘರ್ಷ. ನಾನು ರಿಪೀಟ್ ಮಾಡಿ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ವಿಷಯನ. ಇದು ಪ್ರಜಾಪ್ರಭುತ್ವದ ಪ್ರಭುಗಳಿಗೂ ಪ್ರಜೆಗಳಿಗೂ ಹೌದಾ ನಡೀತಾ ಇರ್ತಕ್ಕಂಥ ಒಂದು ಗಂಭೀರವಾದ ಸಂಘರ್ಷ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇದೆ. ಸೌಜನ್ಯ ಪ್ರಕರಣ ಮತ್ತು ಈ ಎಲ್ಲ ಪ್ರಕರಣಗಳೆಲ್ಲ ಯಾರು ಪ್ರಭುಗಳ ಸ್ಥಾನದಲ್ಲಿ ಹೊಡೆಸಿದ್ದಾರೋ ಈ ಜನ ಎಲ್ಲ ಒಂದ್ ಕಡೆ ಆಗಿದ್ದಾರೆ. ಅಕ್ರಾಸ್ ದಿ ಪಾರ್ಟಿ ಲೈನ್. ಇದಕ್ಕೆ ಈ ಪಕ್ಷ ಅನ್ನೋದಷ್ಟೇ ಸುಮ್ಮನೆ ಬಣ್ಣಗಳಷ್ಟೇ. ದಯವಿಟ್ಟು ಗಮನಿಸಿ, ನಾಡಿನ ಜನತೆ
ನಾನು ನನ್ನ ಮನವಿ, ಬಹಳ ಕಳಕಳಿಯ ಮನವಿ ಅಷ್ಟೇ, ಯಾರೆಲ್ಲ ಒಟ್ಟಾಗಿದ್ದಾರೆ ಗಮನಿಸಿ. ಯಾರು ಹೋರಾಟ ಮಾಡ್ತಾ ಇದ್ದಾರೆ? ಅದನ್ನು ನ್ಯಾಯಕ್ಕೋಸ್ಕರ, ನಿಜವಾಗ್ಲೂ ಧರ್ಮಕ್ಕೋಸ್ಕರ, ಆ ಧರ್ಮಕ್ಷೇತ್ರದಲ್ಲಿ ಸತ್ತಂತ ಅಮಾಯಕ ಹೆಣ್ಣು ಮಕ್ಕಳಿಗೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ದಾರೆ? ಯಾರು ದನಿ ಎತ್ತಾ ಇದ್ದಾರೆ? ಬಡವರ ಪರವಾಗಿ ಯಾರು ದನಿ ಎತ್ತಾ ಇದ್ದಾರೆ? ಅಮಾಯಕ ಅಸಹಾಯಕ ಹೆಣ್ಣು ಮಕ್ಕಳು, ಅವ್ರ ಇನ್ಫ್ಲೂಯೆನ್ಸ್ ಇಲ್ಲ, ಅವ್ರ ಪರವಾಗಿ ಫೋನ್ ಮಾಡೋರಿಲ್ಲ, ಏನು ಯಾತ್ರೆ ಮಾಡೋರಿಲ್ಲ, ಅಂತವರ ಪರವಾಗಿ ಯಾರು ದನಿ ಎತ್ತಾ ಇದ್ದಾರೆ? ಪ್ರಭುಗಳ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ? ಇದನ್ನು ನೋಡಿದ್ರೆ ಇದು ಕ್ಲಿಯರ್ ಕಟ್ ಇದೆ. ತಳಮಟ್ಟದಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಷಯ ಕೇಳಿ. ಈಗ ಬಿಜೆಪಿಯವರು, ನೀವು ರೆಫರ್ ಮಾಡಿ, ಬಿಜೆಪಿಯ MLAಗಳು, ಬಿಜೆಪಿಯ MP ಗಳು ಎಲ್ಲರೂ ಕೂಡ ಎಲ್ಲರೂ ಕೂಡ ಮೊದಲಿನಿಂದಲೂ ಇವರು ಧರ್ಮಸ್ಥಳದ ದಣಿಗಳ ಪರವಾಗಿ ನಿಂತಿದ್ದಾರೆ. ನಾನು ಅವರೇ ಆರೋಪಿಗಳು ಅಂತ ನಾನು ಶರ ಬರೆದು ತೀರ್ಮಾನ ಹೊರಡಿಸ್ತಾ ಇಲ್ಲ. ಆರೋಪ ಬಹಳ ಗಂಭೀರವಾಗಿದೆ. ಕುಟುಂಬದವರು ಆರೋಪ ಮಾಡಿದ್ದಾರೆ. ಆ ಕುಟುಂಬಗಳು ಉದ್ದಕ್ಕೂ ಇದನ್ನು ಪರಿಗಣನೆ ಮಾಡಬೇಕು. ಇದನ್ನ ತಳ್ಳಿ ಹಾಕ್ಬಿಟ್ಟು ನೀವು ತಿಪ್ಪೆ ಸಾರಿಸ ಕೆಲಸ ಮಾಡಂಗಿಲ್ಲ, ಹೌದಾ? ಸೊ ಹೀಗಾಗಿ ಅಲ್ಲಿ ಅವರ ವಿರುದ್ಧ, ಅವರ ನಾಯಕರುಗಳ ವಿರುದ್ಧ ಅವರ ಕಾರ್ಯಕರ್ತರು ಕೆಂಡ ಕಾರ್ತಾ ಇದ್ದಾರೆ. ಇವರು ಸೋಲ್ಡ್ ಔಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೂಟ್ ಕೇಸ್ ನೀವು ಅವರ ಮಾತುಗಳು ಆಡುವಾಗ, ಅವರ ಭಾಷಣಗಳು, ಅವರ ಮಾತುಗಳಲ್ಲಿ ಟಿವಿ ಚಾನೆಲ್ಗಳಲ್ಲೋ ಯೂಟ್ಯೂಬ್ಗಳಲ್ಲೋ ಬಂದಾಗ ನೀವು ಕಾಮೆಂಟ್ಸ್ ಗಮನಿಸಿ. ಆ ಕಾಮೆಂಟ್ಗಳಲ್ಲಿ ಸೋಲ್ಡ್ ಔಟ್ ಆಗಿದೆ, ಪೇಮೆಂಟ್ ರಿಸೀವ್ಡ್, ಸೂಟ್ ಕೇಸ್ ಎಷ್ಟು ಬಂತು, ಈ ತರಹದ ದಂಡಿಯಾಗಿ ನೂರಾರು ಸಾವಿರಾರು ಕಾಮೆಂಟ್ಗಳನ್ನ ಅವರದೇ ಕಾರ್ಯಕರ್ತರಾಗ್ತಾರೆ. ಇಷ್ಟು ದಿವಸ ನಿನ್ನ ಫಾಲೋವರ್ ಆಗಿದೆ, ಇನ್ನು ಮುಂದೆ ನಿನ್ ಗೊತ್ತಾಗಲ್ಲ ಅಂತ ಎಷ್ಟು ಕಾಮೆಂಟ್ ತಗೊಂಡು. ನಾನು ಖುದ್ದಾಗಲೆಲ್ಲ ಓಡಾಡಿದ್ದೀನಿ. ಕೇಸರಿ ಶಾಲ ಹಾಕೊಂಡು, ತಿಲಕ ಇಟ್ಕೊಂಡು, ಜೈ ಶ್ರೀರಾಮು, ಬೋಲೋ ಭಾರತ್ ಮಾತಾಗೆ ಜೈ ಅಂತ ಹೇಳಿ, ಹಿಂದೂ ಧರ್ಮ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತ ಕಾರ್ಯಕರ್ತರವರೆಲ್ಲ ಈಗ ಯಾರು ಇದು ಹೋರಾಟದಲ್ಲಿ ಬಹಳ ಮುಂಚೂಣಿದ್ದಾರೆ. ಈ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವ್ರ ಜೊತೆ ಮತ್ತೆ ಬೇರೆ ಬೇರೆ ಜೊತೆ ಬಹಳ ಸ್ಟ್ರಾಂಗ್ ಆಗಿ ನಿಂತಿರ್ತಕ್ಕಂಥ, ಈಗ ಸಮೀರ್ ಅನ್ನೋ ಹುಡುಗನಿಗೆ ನಾವು ಬೆಂಬಲಕ್ಕಿದ್ವಿ, ಸಮೀರ್ ನನ್ನ ಸೋದರ ಅಂತ ಹೇಳ್ಕೊಂಡು ಅವರು ಯಾರು ರಕ್ಷಣೆ ಕೊಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಸೋಕಾಳ್ ಈ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು, ಕಟ್ಟಾಳರು, ಕೆಳಮಟ್ಟದವರು. ಹೌದು, ಅವರು ಹಳ್ಳಿ ರೈತರ ಮಕ್ಕಳು, ಆಟೋ ಚಾಲಕರು, ಕಾರ್ಮಿಕರ ಮಕ್ಕಳು, ಹಿಂಗೆ ಮಾಮೂಲಿ ದುಡಿದು ತಿನ್ನುವಂತ ಜನ. ಇವರು ಯಾಮಾರಿಸ್ಕೊಂಡು ತಿನ್ನೋ ಜನ ಅಲ್ಲ. ಈ ಯಾಮಾರಿಸ್ಕೊಂಡು ತಿನ್ನೋ ಜನ, ಯಾಮಾರಿಸ್ಕೊಂಡು ಸಾಮ್ರಾಜ್ಯ ಕಟ್ಕೊಂಡಿರೋ ಜನಗಳಿದಾರಲ್ಲ, ಅವರೆಲ್ಲ ಒಂದ್ ಕಡೆ ಇದ್ದಾರೆ. ದುಡಿದು ತಿನ್ನುವಂತ ಜನ, ಕಷ್ಟಪಟ್ಟು ದುಡಿಯುವಂತ ಜನ, ಈ ದೇಶ ಕಟ್ತಾ ಇರ್ತಕ್ಕಂಥ ಜನ, ದೇಶಕ್ಕೆ ಅನ್ನ ಆಗ್ತಾ ಇರ್ತಕ್ಕಂಥ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಇವರೆಲ್ಲ ಒಂದ್ ಕಡೆ ಸೇರಿದ್ದಾರೆ. ಕೇಸರಿ ಶಾಲೆ ಹಾಕೊಂಡಿರ್ಬೋದು, ಕೆಂಪು ಬಾವುಟ ಹಾಕೊಂಡಿರ್ಬೋದು, ನೀಲಿ ಬಾವುಟ ಹಿಡಿದಿರ್ಬೋದು, ನ್ಯಾಯದ ಪರವಾಗಿ ಅವ್ರಿಗೆ ಯಾಕೆ ಅವ್ರಿಗೆ ಸಂಬಂಧ ಅನ್ಸುತ್ತೆ. ಸೌಜನ್ಯ ನನ್ನ ತಂಗಿ ಅಂತ ಹೇಳ್ತಾರೆ, ಕ್ಷಮಿಸು ಸೌಜನ್ಯ, ನಿನ್ನ ಸೋದರಿ ನಿನಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂತ ಊರಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅವ್ರಿಗೆ ನಮ್ಮ ಸಂಬಂಧಿಕರು, ನನ್ನ ಸೋದರಿ, ನನ್ನ ಅಕ್ಕ ತಂಗಿ ಅಂತ ಅನ್ಸುತ್ತೆ. ಇವ್ರಿಗನ್ಸಲ್ಲ. ದೀಸ್ ಪೀಪಲ್ ಅಬೌವ್ ಆ ಕ್ಲಾಸ್ ಅನಿಸ್ತಾ ಇಲ್ಲ. ಆ ಕ್ಲಾಸ್ ಡೀಲಿಂಗ್ ಇದ್ದಾರೆ, ಈ ಕ್ಲಾಸ್ ಹೋರಾಟವಿದೆ. ಇದು ಬಹಳ ಗಂಭೀರವಾದಂತಹ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಇದನ್ನ ಹೋರಾಟಗಾರರಾಗಲಿ ಸಾರ್ವಜನಿಕರಾಗಲಿ ಈ ವಿಷಯವನ್ನ ಗಮನಿಸಬೇಕು ಮತ್ತು ಅರ್ಥ ಮಾಡ್ಕೋಬೇಕು ಅಂತ ನಾನು. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಅವರಿದ್ದಾರೆ ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೆ ಬಂದಿತ್ತು. ಅವರೇ ಇದನ್ನ ಎಲ್ಲವನ್ನೂ ನಡೆಸ್ತಾ ಇರ್ತಕ್ಕಂಥದ್ದು ಅವರೇ ಅನ್ನುವಂಥದ್ದು. ಶಶಿಕಾಂತ್ ಸೆಂಥಿಲ್ ವಿಷಯ ನನಗೆ ಆಶ್ಚರ್ಯ ಆಯ್ತು. ಶಶಿಕಾಂತ್ ಸೆಂಥಿಲ್ ಹೇಳಿದ್ರು ಏನಿದು ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಆಮೇಲೆ ನನಗೆ ಅರ್ಥ ಆಗಿದ್ದು ಇಷ್ಟು, ಏನಪ್ಪಾ ಅಂತಂದ್ರೆ, ಒಂದು ಚರ್ಚೆಯಲ್ಲಿ ಒಬ್ಬ ಮನುಷ್ಯ ಅದರ ಒಳಮರ್ಮವನ್ನ ಬಿಚ್ಚಿತ. ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರು ಒಂದು ದಿವಸ ಮುಂಚೆ ಮಾಧ್ಯಮದವ್ರು ಕೇಳಿದಾಗ SIT ತನಿಖೆ ಮಾಡ್ತೀರಾ, ರಚಿಸ್ತೀರಾ ಅಂತ ಕೇಳಿದಾಗ ಅದೆಲ್ಲ ಆಗಲ್ಲ ಹೋಗ್ರಿ ಅನ್ನೋ ತರ ಉದಾಸೀನವಾಗಿ ಮಾತಾಡಿದ್ರು. ನಮ್ಮ ಪೊಲೀಸರೇ ನೋಡ್ಕೊಂತಾರೆ, ಅದೆಲ್ಲ ಯಾರೋ ಬಂದು ಹೇಳ್ಬಿಟ್ರೆ SIT ಮಾಡಕ್ಕಾಗ್ಬಿಡ್ತದ ಅಂತ ಕೇಳಿದ್ರು. ಮಾರನೇ ದಿವಸ ಇದ್ದಕ್ಕಿದ್ದಂಗೆ ಅನೌನ್ಸ್ ಮಾಡ್ಬಿಟ್ರು, SIT ಫಾರ್ಮ್ ಮಾಡ್ಬಿಟ್ರು. ಅದು ಈ ರೀತಿ ಒಂದು ಪವರ್ಫುಲ್ ಆದಂತ ಟಾಪ್ ಹೆಡ್ಗಳನ್ನ ಆಯ್ಕೆ ಮಾಡಿ ಹಾಕ್ಬಿಟ್ರು. ಇವ್ರಿಗೆಲ್ಲ ಶಾಕ್ ಆಗುತ್ತೆ, ಏನಿದು ಅಂತ ಇವ್ರು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಿದ್ದಕ್ಕಿದ್ದಂಗೆ ಇವರ ಅಸೆಸ್ಮೆಂಟ್ ಅನಾಲಿಸಿಸ್ ಏನಪ್ಪಾ ಅಂತಂದ್ರೆ, ಇವ್ರ ಅಂದಾಜು, ಅದು ನಿಜವೋ ಸುಳ್ಳು ಅದು ನಮಗೆ ಗೊತ್ತಿಲ್ಲ, ಅದು ಅನಗತ್ಯವಾದ ವಿಷಯ. ಇವರ ಅಂದಾಜು ಏನಪ್ಪಾ ಅಂತಂದ್ರೆ, ಈ ನಮ್ಮ ಶಶಿಕಾಂತ್ ಸೆಂಥಿಲ್ ಅನ್ನೋ ವ್ಯಕ್ತಿ ಸಂಸದರೇನಿದ್ದಾರೆ, ಅವ್ರು ಮಂಗಳೂರಲ್ಲಿ DC ಆಗಿದ್ರು. ಅದು ರಾಜೀನಾಮೆ ಬಿಸಾಕಿ ಬಂದವರು. ಇಡೀ ಮಂಗಳೂರಿನಲ್ಲಿ ಅವ್ರೆಲ್ಲೆಲ್ಲಿ ಕೆಲಸ ಮಾಡಿದ್ರೆ, ಯಾವ್ಯಾವ ಜಿಲ್ಲೆಯಲ್ಲಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಎಲ್ಲೆಲ್ಲಿ ಅವ್ರು ಕೆಲಸ ಮಾಡಿ ಬಂದಿದ್ರೆ ಆ ಜಿಲ್ಲೆಯ ಜನ ಅವ್ರನ್ನ ನೆನಪಿಸ್ಕೋತಾರೆ. ಸದಾ ಒಂದು ಋಣಭಾವದಿಂದ, ಒಂದು ಕೃತಜ್ಞತಾ ಭಾವದಿಂದ ನೆನೆಸ್ಕೊಂತಾರೆ, ಕೈ ಮುಗಿತಾರೆ. ಮಂಗಳೂರಿನಲ್ಲಿ ಆ ಥರ ಜನ ಇದ್ದಾರೆ, ಒಬ್ಬರಿಬ್ಬರಲ್ಲ, ಸಾವಿರಾರು ಜನ. ಅವ್ರು ರಾಯಚೂರಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಜನ ನೆನೆಸ್ಕೋತಾರೆ. ಯಾಕಂದ್ರೆ ಒಂದು ನಯಾ ಪೈಸೆ ಹಣ ಮುಟ್ಟದೆ
ಬಡವರಿಗೆ ಜನರಿಗೆ ಬಂದವರಿಗೆಲ್ಲ ಕೆಲಸ ಮಾಡಿ ಸುಸೂತ್ರ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಜನಪ್ರಿಯವಾದಂತಹ ಒಂದು ಪ್ರಾಮಾಣಿಕವಾದಂತಹ ಶುದ್ಧ ಹಸ್ತದ ಒಬ್ಬ ಡಿ ಸಿ ಆಗಿದ್ರು ಅಂತ ಡಿ ಸಿಗಳು ಸಿಗೋದೇ ನಮ್ಮ ಪುಣ್ಯ. ಅವ್ರು ರಾಜೀನಾಮೆ ಕೊಟ್ಟ ನಮ್ಗೆ ಬೇಜಾರಾಯ್ತು ಆಯ್ತಾ. ಅವರು ರಾಜೀನಾಮೆ ಕೊಟ್ಟು ಇಲ್ಲ ನಾನು ರಾಜಕೀಯದಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳಿ ಬಂದ್ರು. ಎನಿವೆ ಅಂತ ವ್ಯಕ್ತಿ ಅವರು. ಸೊ ಇವ್ರಿಗೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಪ್ರಗತಿಪರರು ಯಾರಿದ್ದಾರೆ ಇವ್ರಿಗೂ ಶಶಿಕಾಂತ್ ಸೆಂಥಿಲ್ಗೂ ಫ್ರೆಂಡ್ಶಿಪ್ ಇದೆ. ಶಶಿಕಾಂತ್ ಸೆಂಥಿಲ್ಗೆ ಅವರು ಇನ್ಫ್ಲೂಯೆನ್ಸ್ ಮಾಡಿ ಮಾತಾಡಿ ಶಶಿಕಾಂತ್ ಸೆಂಥಿಲ್ ರಾಹುಲ್ ಗಾಂಧಿ ಮೇಲೆ ಒತ್ತಡ ಹಾಕಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನ ಮೂಲಕ ಮಾಡಲೇಬೇಕು ಅಂತೇಳಿ ಮಾಡಿಸ್ಬಿಟ್ಟಿದ್ದಾರೆ ಅಂತ ಗುಮಾನ. ಸೊ ಹಾಗಾಗಿ ಇಷ್ಟು ಶಶಿಕಾಂತ್ ಸೆಂಥಿಲ್ ಅಂತಂದ್ರೆ ಒಬ್ಬ ತಮಿಳುನಾಡಿನ ಒಬ್ಬ ಸಂಸದ ಇದ್ದಾನೆ ಎಂಬ ಮಾಹಿತಿ ಹೊರಬಿದ್ದಿದೆ ಅಂತ ಅರ್ಚಿಸ್ತಾರೆ ಇಲ್ಲಿ ಕೂತ್ಕೊಂಡು. ಮಾಸ್ಕ್ ಮ್ಯಾನ್ ನ ಕೈಗೆ ಬುರುಡೆ ಕೊಟ್ಟಿದ್ದೇ ಸೆಂಥಿಲ್. ಪ್ರಕರಣದ ಮಾಸ್ಟರ್ ಮೈಂಡೇ ಸೆಂಥಿಲ್ ಅಂತ. ಮಾನ ಮರ್ಯಾದೆ ಯಾವುದೂ ಇಲ್ಲ. ಅರೆ ಹೆಂಗೆ ಹೇಳಯ್ಯ ಶಶಿಕಾಂತ್ ಸೆಂಥಿಲ್ ಏನಾಗ್ಬೇಕು ಧರ್ಮಸ್ಥಳ ಕಟ್ಟಿಕೊಂಡು ಅಥವಾ ಏನು ಅವ್ರಿಗೆ ಆದಾಯ ಏನು ಉದ್ದೇಶ ಏನು ಹೇಳ್ರಿ. ಇಲ್ಲ ಅವ್ರಿಗೆ ಇವರ ಪ್ರಾಬ್ಲಮ್ ಇರೋದು ಶಶಿಕಾಂತ್ ಸೆಂಥಿಲ್ SIT ಫಾರ್ಮೇಶನ್ ಮಾಡಿಸ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಮೂಲಕ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ಬಿಟ್ಟಿದ್ದಾರೆ ಅಂತ ಅವರ ಗುಮಾನಿ. ಆ ಗುಮಾನಿಗೋಸ್ಕರ ಇವೆಲ್ಲ ಲಬಲಬೋ ಅಂತ ಬರ್ತದೆ. ಸರ್ ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಇದೇ ಷಡ್ಯಂತ್ರ ಅನ್ನೋ ನಾನು ಮತ್ತೆ ಮತ್ತೆ ಬಳಸ್ತಿದ್ದೀನಿ. ಸೊ ಇದೇ ಷಡ್ಯಂತ್ರ ಅನ್ನುವಂಥ ಮಾತನ್ನ ಇನ್ನೊಮ್ಮೆ ಬಳಸ್ತಾರೆ ಇದೇ ರಾಜ್ಯದ ವಿರೋಧ ಪಕ್ಷದ ನಾಯಕರು. ಕೇರಳ ಸರ್ಕಾರದ ಕೈವಾಡ ಇದರ ಹಿಂದೆ ಇದೆ ಅನ್ನುವಂಥ ಮಾತನ್ನ ಅಲ್ಲ ಕೇರಳ ಸರ್ಕಾರವೇ ಇವ್ರ ಹಿಂದೆ ನಿಂತು ಮಾಡಿಸ್ತಿದೆ ಅನ್ನುವಂಥ ಮಾತು. ನಾವ್ ಏನ್ ಹೇಳೋಣ ಇಂಥದಕ್ಕೆ ಏನಾದ್ರು ಹೇಳಬೇಕು. ಈಗ ಈ ಬಿಜೆಪಿಯವರು ಇಲ್ಲಿ ಏನೋ ಲಬಲಬ ಅಂತ ಬಿಡ್ತಾರೆ. ಗುಜರಾತ್ ಸರ್ಕಾರದ ಕೈವಾಡ ನರೇಂದ್ರ ಮೋದಿ ಅಮಿತ್ ಶಾ ಗುಜರಾತ್ ಅದ್ರ ಸರ್ಕಾರ ಕೈವಾಡ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಜನ ನೋಡಿ ನಗಲ್ವ ಹೌದಾ. ಅದಕ್ಕೆ ಅಲ್ಲ ಇದನ್ನ ನಂಬಿಕೆದಾರಲ್ಲ ನೋಡಿ ಕೇರಳ ಸರ್ಕಾರದ ಓಕೆ ಕೇರಳ ಸರ್ಕಾರದ ಕೈವಾಡ ಸಂತೋಷ. ಕೇರಳ ಸರ್ಕಾರದ ಕೈವಾಡ ಅಂತಂದ್ರೆ ಕೇರಳ ಸರ್ಕಾರ ಇವರೆಲ್ಲ ತೆರೆಮರೆ ಆಟ ಆಡ್ತಾರಲ್ಲ ಹಂಗ ಯಾವುದೇ ಸರ್ಕಾರ ಕೇರಳ ಸರ್ಕಾರ ಇರ್ಬೋದು ಇನ್ನು XYZ ಸರ್ಕಾರ ಇರ್ಬೋದು ಇವರೆಲ್ಲ ಆಡ್ತಾ ಇರ್ತಕ್ಕಂಥ ಆಟದ ರೀತಿಯ ತೆರೆಮರೆ ಆಟಗಳನ್ನ ಆಡಕ್ಕಾಗಲ್ಲ. ಸರ್ಕಾರಗಳು ತೆರೆಮರೆ ಆಟ ಆಡಕ್ಕಾಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅವ್ರಂಗೆಲ್ಲ ಆಡಕ್ಕಾಗಲ್ಲ ಯಾವುದೇ ಸರ್ಕಾರ. ಅವರು ಅಸೆಂಬ್ಲಿ ಒಳಗೆ ಇದ್ರ ಬಗ್ಗೆ ಡಿಬೇಟ್ ಮಾಡಿ ಹಿಂಗೆಲ್ಲ ಮಾಡಿ ಧರ್ಮಸ್ಥಳದ ಬಗ್ಗೆ ರೆಸಲ್ಯೂಷನ್ ಮಾಡಿದ್ದಾರೆ ಅಥವಾ SIT ಬಗ್ಗೆ ಏನಾದರೂ ಅವರು ರೆಸಲ್ಯೂಷನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಥವಾ ಸರ್ಕಾರದಿಂದ ಫಂಡಿನ ರಿಲೀಸ್ ಮಾಡಿದ್ದಾರೆ ಇಂಥದ್ದು ಕೊಡೋಣ ಅಂತ ಅಥವಾ ಮಹೇಶ್ ಶೆಟ್ಟಿಗೆ ಇಷ್ಟು ಸುಜಾತ ಭಟ್ಗೆ ಇಷ್ಟು ಯಾರೋ ಭೀಮನಿಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ. ಏನು ಮಾಡಿದಾರೆ ರೀ ಹೋಗ್ಲಿ ಎಲ್ಲಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡಿದಾರೆ ಹೋಗ್ಲಿ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದಾರ ಹಿಂಗೆಲ್ಲ ಮಾಡಿದ್ರ ಏನಾದ್ರು ಹೇಳಕ್ ಏನಾದ್ರು ಒಂದು ಸಣ್ಣದಾದ್ರೂ ಇರ್ಬೇಕಲ್ಲ. ಒಂದು ಮಾನ ಮರ್ಯಾದೆ ಉಳಿಸ್ಕೊಳಕ್ಕಾದ್ರೂ ಒಂದು ಸಾಕ್ಷಿ ಬೇಕು. ಏನಿಲ್ಲ ಗಾಳಿಯಲ್ಲಿ ಮಾತಾಡ್ತವೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಮಾತು ಬಂದಿತ್ತು ಈ ಒಂದು ವಿಚಾರದ ಹಿಂದೆ ಅರ್ಬನ್ ನಕ್ಸಲರು ಇದ್ದಾರೆ, ಕಮ್ಯುನಿಸ್ಟರು ಇದ್ದಾರೆ. ಇವು ಎಲ್ಲ ಪಿತೂರುಗಳಿಂದ ಇವ್ರದೇ ಕೈವಾಡ ಇವರೇ. ಈಗ ಅರ್ಬನ್ ನಕ್ಸಲ್ ಅನ್ನೋದು ಅವಾಗ ನಾವು ಕೇಳ್ತಿದ್ವಿ. ಈಗ ಇವರು ನಿಜವಾಗ್ಲೂ ಅರ್ಬನ್ ನಕ್ಸಲ್ಸ್ ಅಂತ ಏನಾದ್ರು ಒಂದು ಕ್ಯಾಟಗರಿ ಅಂದ್ಕೊಂಡಿರೋ ಪ್ರಕಾರ ಇದ್ದಿದ್ರೆ ಮಾತಾಡ್ತಿರ್ಲಿಲ್ಲ ಅಂತ ಮಾತಾಡೋ ಧೈರ್ಯ ಇವಕ್ಕೆ ಆಗುದಿಲ್ಲ. ಐ ಆಮ್ ಶೂರ್ ಅಂಥದ್ದು ಯಾವುದೂ ಇಲ್ಲ. ಅಂಥದ್ದು ಯಾವ್ದಾದ್ರು ಇದ್ದಿದ್ರೆ ಇವ್ರಂಗೆ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನಕ್ಸಲೈಟ್ರು ಅಂತಂದ್ರೆ ಅವರು ಪ್ರಾಣದ ಹಂಗು ತರೋದು ಗನ್ ಹಿಡಿದು ಕಾಡುಗಳ ಹೋರಾಟ ಮಾಡ್ತಾ ಇದ್ದಾರೆ. ಕಾಡು ಮೇಡಲ್ಲಿ ಇರ್ತಾರೆ ಆದಿವಾಸಿಗಳ ಪರವಾಗಿ ಬೇರೆ ಈಗ ನಡೀತಾ ಇದೆಯಲ್ಲ ಛತ್ತೀಸ್ಗಢ ಭಾಗದಲ್ಲಿ ಆ ರೀತಿ ಅವರು ಪ್ರಾಣದ ಹಂಗು ತೋರೋದು ಫೈಟ್ ಮಾಡ್ತಾರೆ. ಅವ್ರ ಸ್ವಂತ ರಕ್ಷಣೆಗೆ ಗನ್ ಇಡ್ತಾರೆ. ಕೆಲವು ಟಾರ್ಗೆಟೆಡ್ ಇದನ್ನೆಲ್ಲ ಏನು ಅವರು ದಾಳಿ ಮಾಡಿ ಕೊಲ್ತಾರೆ. ಇದೆಲ್ಲ ಮಾಡ್ತಾರೆ. ಅದೆಲ್ಲ ನಾವು ನೋಡ್ಕೊಂಡಿದ್ದೀವಿ 40-50 ವರ್ಷದ ಇತಿಹಾಸ. ಅರ್ಬನ್ ನಕ್ಸಲ್ ಅವರೆಲ್ಲ ಕಾಡುಮೇಡುಗಳಲ್ಲಿ ಇರ್ತಕ್ಕಂಥ ನಕ್ಸಲ್. ಅರ್ಬನ್ ನಕ್ಸಲ್ ಅಂತ ಒಂದು ಕ್ಯಾಟಗರಿ ಇವ್ರ ಪ್ರಕಾರ ಇದ್ದು ಅವ್ರೇನಾದ್ರು ಇದ್ದು ಕೆಲಸ ಮಾಡಿದ್ರೆ ಇವರೆಲ್ಲ ಜಾಸ್ತಿ ಇಷ್ಟು ಮಾತಾಡ್ತಿರ್ಲಿಲ್ಲ ಅಂತ ಹೌದಾ. ಅದು ಗೊತ್ತಿರ್ಲಿ ಇಲ್ಲ ಯಾವ ಅರ್ಬನ್ ನಕ್ಸಲ್ ಇಲ್ಲ. ಸುಮ್ಮನೆ ಜನಗಳನ್ನ ಯಾಮಾರಿಸ್ಲಿಕ್ಕೆ ಅರ್ಬನ್ ನಕ್ಸಲ್ ಅಂತೇಳಿ ಒಂದು ಕತೆ ಕಟ್ಟಿ ಇದೆಲ್ಲ ಹೇಳ್ತಾರೆ. ಹಂಗೆ ಹೇಳ್ಬೇಕು ಅರ್ಬನ್ ನಕ್ಸಲ್ ಅಂದ್ರೆ ಏನು. IPC ಅಥವಾ BNSS ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಅರ್ಬನ್ ನಕ್ಸಲ್ ಬರುತ್ತೆ ಅದ್ರಲ್ಲಿ ಇಂತಿಂಥವ್ರೆಲ್ಲ ಕ್ಯಾಟಗರೈಸ್ ಮಾಡಬೇಕು ಹೌದಾ. ಇವರೆಲ್ಲ ಪಂಡಿತರು ಆ ಮಾಧ್ಯಮದಲ್ಲಿ ಪಂಡಿತರು ಕೂತಿದಲ್ಲ ಅವು ಯಾವ ಮಾಡ್ಬೇಕು ಇಂಥದ್ದು ಅರ್ಬನ್ ನಕ್ಸಲ್ ಅಂದ್ರೆ ಇದಕ್ಕೊಂದು BNS ಸೆಕ್ಷನ್ ಸೇರಿಸಿ IPC ಸೆಕ್ಷನ್ ಸೇರಿಸಿ ಈ ರೀತಿ ಕ್ಯಾಟಗರೈಸ್ ಮಾಡಬೇಕು. ಸುಮ್ಮನೆ ಬಾಯಿಗೆ ಬಂದಿದ್ದು ಮತ್ತೆ ಇನ್ನು ಸರ್ ಅದು ಕಮ್ಯುನಿಸ್ಟರ ಬಗ್ಗೆ ಅದರ ಬಗ್ಗೆನೂ ಅವ್ರದ್ದೊಂದು ಚರ್ಚೆ ಇತ್ತು. ಕಮ್ಯುನಿಸ್ಟರು ನೋಡಿ ಕಮ್ಯುನಿಸ್ಟರು ಏನ್ ಮಾಡ್ತಾ ಇದ್ರೆ ಎಲ್ಲವನ್ನೂ ನಾನು ಎಂಡಾರ್ಸ್ ಮಾಡಿ ಸದಸ್ಯರಿಂದ ನಾನು ಹೇಳಿ ಹೋಗೋದಿಲ್ಲ. ಆದ್ರೆ ಒಂದು ವಿಷಯ ನಾನು ಕಡಾಖಂಡಿತವಾಗಿ ಹೇಳಿದೆ ನೋಡಿ. ಈ ಘಟನೆಗಳು ನಡೆದಾಗ
ಇವ್ರಿಗೆ ಕಮ್ಯುನಿಸ್ಟ್ ಸಂಘಟನೆಗಳಿಗೆ ಯಾವ ಸಂಬಂಧವೂ ಅಂದ್ರೆ ಅವ್ರಿಗೆ ವೈಯಕ್ತಿಕ ಆದಾಯ ಬರುವಂಥದ್ದು ಅಥವಾ ಯಾವುದೇ ರೀತಿ ಸಂಬಂಧವೂ ಇಲ್ಲದೇ ಇದ್ರೂ ಕೂಡ ಒಂದು ಅನ್ಯಾಯ ಆಗಿದೆ, ಒಂದು ಅತ್ಯಾಚಾರ ದೌರ್ಜನ್ಯ ನಡೆದಿದೆ ಅಂದಾಗ ಕಮ್ಯುನಿಸ್ಟರಲ್ಲಿ ಹೋಗಿ ನಿಂತು ಪ್ರೊಟೆಸ್ಟ್ ಮಾಡಿದ್ರು. ಅದೆಲ್ಲರಿಗೂ ಗೊತ್ತು. ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನನಗೆ ಅವ್ರ ಬಗ್ಗೆ ಸಾಕಷ್ಟು ಅಬ್ಜೆಕ್ಷನ್ಸ್ ಇದೆ, ಅಂದ್ರೆ ಬೇರೆ ಬೇರೆ ವಿಷಯಗಳು. ಅದು ನಾನು ಅವರು ಚರ್ಚೆ ಮಾಡ್ತಿದ್ದೆ, ಅದು ಬೇರೆ ವಿಷಯ, ಬಿಸಿ ಬಿಸಿ ಚರ್ಚೆ ಮಾಡ್ತಿದ್ದೆ, ಆಯ್ತಾ. ಆದರೆ ಕರಾವಳಿ ಭಾಗದಲ್ಲಿ ಗಮನಿಸಿ, ಕರಾವಳಿ ಮಲೆನಾಡಿನ ಭಾಗದಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂದಾಗ ಆ ಗೇಣಿದಾರ ಇದೇ ಲ್ಯಾಂಡ್ ಲಾರ್ಡ್ ಸಾವಿರಾರು ಎಕರೆ ಭೂಮಿಗಳನ್ನ ಒಡೆತನದಲ್ಲಿ, ಹೆಗಡೆ ಫ್ಯಾಮಿಲಿ ಕೂಡ ಅದೇ ತರ ಸಾವಿರಾರು ಎಕರೆ ಭೂಮಿ ಒಡೆತನ ಆಯ್ತದಂತ ಫ್ಯಾಮಿಲಿ ಈಗಲೂ ಇದೆ, ಸಾವಿರಾರು ಎಕರೆ. ಸೊ ಈ ತರದ ಲ್ಯಾಂಡ್ ಹೋಲ್ಡಿಂಗ್ ಸಾವಿರಾರು ಎಕರೆ ಇದ್ದಂತ ಜನಗಳ ಎದುರುಗಡೆ ಗೇಣಿದಾರರು ಮಾತಾಡಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಮತ್ತು ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು, ಜಮೀನು ಹೆಂಗ್ ತಗೋಬೇಕು ಅಂತ ಗೊತ್ತಿಲ್ಲದೆ ಇರೋ ಕಾನೂನು ಇದೆ, ಹೆಂಗ್ ತಗೋಬೇಕು ಗೊತ್ತಿಲ್ಲದ ಸಂದರ್ಭದಲ್ಲಿ ಅವರ ಪರವಾಗಿ ಹೋರಾಟ ಮಾಡಿದವರು, ಜಮೀನು ಭೂಮಿ ಕೊಡಿಸಿದವರು ಅದ ಇದೇ ಕಮ್ಯುನಿಸ್ಟ್ ನಾಯಕರು ಅವರೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಈಗ ಬಿಡಿ ಕಾರ್ಮಿಕರ ಸಮಸ್ಯೆ ಬರಲಿ, ಗೇರು ಬೀಜದ ಕಂಪ್ನಿ SEZ ಏನೋ ಪ್ರಾಬ್ಲಮ್ ಬರಲಿ, ಅದನ್ನ ಎಂಥದೋ ಎಂಡೋಸಲ್ಫಾನ್ ಸಮಸ್ಯೆ ಬರಲಿ, ಏನೇನೋ ಪ್ರಾಬ್ಲಮ್, ಈಗ ಅದು ಯಾವುದೋ ಗೊತ್ತಲ್ಲ ಟೋಲ್ ಬಗ್ಗೆ ಹೋರಾಟ ಬರಲಿ, ಹಿಂಗೆ ಹಲವಾರು ತರದ ಸಮಸ್ಯೆಗಳು ಹೋರಾಟಗಳು ಬಂದಾಗ ಜನರ ಪರವಾಗಿ, ಬಡವರ ಪರವಾಗಿ ನಿಂತು ಫೈಟ್ ಮಾಡಿದ್ರೆ ಅದು ಕೆಲವು ಸಕ್ಸಸ್ ಆಗಿರ್ಬೋದು, ಕೆಲವು ಅರ್ಧ ದಾರಿಯಲ್ಲಿ ನಿಂತಿರ್ಬೋದು, ಬೇರೆ ವಿಷಯ. ಬಟ್ ಇದೆಲ್ಲ ಮಾಡಿ ಇಂಥ ವಿಷಯಗಳಲ್ಲೂ ಅವ್ರು ಹೋರಾಟ ಮಾಡ್ಕೊಂಡಿದ್ದಾರೆ. ಈ ಪ್ರಾಬ್ಲಮ್ ಇವ್ರು ಮಾಡಿಲ್ಲ. ಯಾರು ಇವರೆಲ್ಲ ಧರ್ಮ ರಕ್ಷಣೆ ಬೋರ್ಡ್ ಹಾಕೊಂಡು ಓಡಾಡ್ತವೆ, ಬ್ಯಾನರ್ ಹಾಕೊಂಡು ಹಣೆಪಟ್ಟಿ ಹಚ್ಕೊಂಡು ನಾವು ಧರ್ಮ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಇವ್ರು ಯಾರು ಅದು ತಲೆ ಹಾಕಿಲ್ಲ. ಸೌಜನ್ಯ ಇಷ್ಟೆಲ್ಲ ಮಾತಾಡ್ತಾ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆದಂತಹ ಸೌಜನ್ಯ ಪ್ರಕರಣ, ಈ ಎಲ್ಲ ಯಾವ ನಾಯಕನು ಸೌಜನ್ಯ ಮನೆಗೆ ಹೆಜ್ಜೆ ಇಡಲಿಲ್ಲ. ಅಲ್ಲೇ ಇದೆ ಮನೆ, ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿ, ಬಾಂಗಳ 2 ಕಿಲೋಮೀಟರ್ ದೇವಸ್ಥಾನ, ಅಲ್ಲಿ ಹೋಗ್ಲಿಲ್ಲ. ಎಲ್ಲರೂ ಲೈನು. ಅವಾಗ ಬಿಜೆಪಿ ಸರ್ಕಾರ ಹೋಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, ಇತರ ಮಿನಿಸ್ಟರ್ಗಳು, ಮಂತ್ರಿಗಳು, ಕೇಂದ್ರ ಎಲ್ಲರೂ ಲೈನ್ ಹೋಗಿ ಯಾರ ಮೇಲೆ ಆರೋಪ ಇತ್ತು ಅವರೇ ಅಪರಾಧ ಮಾಡಿದ್ರೆ ಅಂತ ನಾನು ಹೇಳಲ್ಲ. ಅದು ತನಿಖೆ ಆಗಲಿ, SIT ತನಿಖೆ ವ್ಯಾಪ್ತಿಗೆ ಬಂದ್ರೆ ಅದು ಮಾಡಲಿ ಅಂತ ಮುಂದೆ ಇವತ್ತೆಲ್ಲ ನಾಳೆ ಸತ್ಯ ಬರುತ್ತೆ. ಐ ಆಮ್ ಡ್ಯಾಮ್ ಶೋರ್ ಸತ್ಯ ಹೊರಗಡೆ ಬಂದೇ ಬರುತ್ತೆ, ತಪ್ಪಿತಸ್ಥ ಸಿಕ್ಕಾಕ್ಬಿಡ್ತಾರೆ. ಸೊ ಅವ್ರು ಅಲ್ಲಿ ಹೋಗಿ ಇವ್ರು ಕೇಳಿಲ್ಲ. ನೀವು ಅಲ್ಲೋಗಿ ತಪ್ಪಿತಸ್ಥರ ಮನೆಗೆ ಹೋಗೋದು, ಮೀನ್ಸ್ ಆರೋಪಿತರ ಮನೆಗೆ, ತಪ್ಪಿತಸ್ಥರಲ್ಲ ಆರೋಪಿತರ ಮನೆಗೆ ಹೋದ್ರು, ಹೋಗಿ ಅವರನ್ನ ಯೋಗಕ್ಷೇಮ ವಿಚಾರಿಸಿದ್ರು, ನಾವಿದೀವಿ ನಿಮ್ ಜೊತೆಗೆ ಅಂತ ಹೇಳಿ ಬಂದ್ರು. ಬಟ್ ಯಾರು ಸಂತ್ರಸ್ತರಿದ್ರು ಅವ್ರ ಹತ್ರ ಸೌಜನ್ಯಕ್ಕಾದ್ರೂ ಒಂದು ಭೇಟಿ ಮಾಡಿ, ಒಂದು ಸಾಂತ್ವನ, ಸರ್ಕಾರ ಇದೆ ನ್ಯಾಯ ಕೊಡಿಸುತ್ತೆ, ಯಾವನು ಏನರ್ಥ ಆಗುತ್ತೆ. ಸೊ ಈಗೇನ್ ಮಾಡ್ತಾರೆ ಕಮ್ಯುನಿಸ್ಟ್ರು ನೋಡಿ, ಅರೇ ಕಮ್ಯುನಿಸ್ಟ್ರು ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಮಾತಾಡುವ, ನೀವು ಯಾರ ಪರವಾಗಿ ಚೆಕ್ ಅಂತ, ನೀವು ಮಾಲೀಕರ ಪರವಾಗಿ ಚೆಕ್ ಅಂತ ಆಡ್ತಾ ಇದ್ರಿ, ಮಾಲೀಕರ ಜೊತೆಯಲ್ಲಿ ಚೆಕ್ ಅಂತ ಆಡ್ತಾ ಇದ್ರಿ. ಪಾಪ ಅವರು ಬಾವುಟ ಹಿಡ್ಕೊಂಡು ಕಾರ್ಮಿಕರ ಪರವಾಗಿ, ಬೀದಿ ಗುಡಿಸೋರ ಪರವಾಗಿ, ಇಂಥವ್ರ ಪರವಾಗಿ, ರೈತ ಕೂಲಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ನೋವು, ನಿಮ್ ಪ್ರಾಬ್ಲಮ್ ಏನು ಸರ್? ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಿದೆ. MD ಸಮೀರ್ ಬಗ್ಗೆ ಆಗಿರ್ಬೋದು, ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು, ಧರ್ಮಸ್ಥಳ ವಿಚಾರಗಳನ್ನೆಲ್ಲ ಇಟ್ಕೊಂಡು ದೊಡ್ಡ ಮಟ್ಟದ ಚರ್ಚೆ ಮಾಡ್ತಿದ್ದಾರೆ. ಒಂದು ಕಡೆ SIT ಕೂಡ ಅಲ್ಲಿ ತನಿಖೆಗೆ ಇಳಿದಿದೆ, ಅವ್ರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಸೊ ಈ ಚರ್ಚೆಗಳೆಲ್ಲ ಎಲ್ಲೋ ಒಂದು ಕಡೆ SIT ಅವರನ್ನು ಈ ಒಂದು ಏನು ತನಿಖೆಯಲ್ಲಿ ಒಂದಷ್ಟು ಅವರ ಮ್ಯಾನಿಪುಲೇಟ್ ಮಾಡುವಂಥ ಕೆಲಸಗಳೇನಾದರೂ ಈ ರೀತಿ ಒಳಗಡೆ ನಡೀತಿದೆಯಾ ಅನ್ನುವಂಥದ್ದು. ನೋಡಿ, ನನ್ನ ಒಂದು ಅಸೆಸ್ಮೆಂಟ್, ಅದಕ್ಕೆಲ್ಲ ದಾಖಲೆ ಕೊಡೋದು ನನ್ನ ಹತ್ರ ದಾಖಲೆ ಇಲ್ಲ, ಮೊದಲೇ ಹೇಳ್ಬಿಡ್ತೀನಿ. ನನ್ನ ಅಸೆಸ್ಮೆಂಟ್ ಇದೆಲ್ಲ ಗಮನಿಸ್ತಾ ಇದ್ದಾಗ ನನ್ನ ಅಸೆಸ್ಮೆಂಟ್ ಹೀಗೆ ನೋಡಿ, SIT ಅನ್ನೋದು ಇವ್ರಿಗೆಲ್ಲರಿಗೂ ಶಾಕರ್. ಯಾವ SITನೂ ಮಾಡಲ್ಲ, ಯಾರಿಗೂ ಆಸಕ್ತಿ ಇರಲಿಲ್ಲ. ಹೋಮ್ ಮಿನಿಸ್ಟರ್ ಅದೆಲ್ಲ ಆಗಲ್ಲ ಅಂತ ಹೇಳಿದ್ರು, ಏನೋ ಲೋಕಲ್ ಅವರೇ ಮಾಡ್ಕೋತಾರೆ ಅನ್ನೋ ಥರ ಇತ್ತು. ಸಿದ್ದರಾಮಯ್ಯ ಅವರು ಅದೇ ರೀತಿ, CM ಸಿದ್ದರಾಮಯ್ಯ ಅದೇ ರೀತಿ ಕಾಮೆಂಟ್ ಮಾಡಿದ್ರು. SIT ನಿಜಕ್ಕೂ ಫಾರ್ವರ್ಡ್. ಅದು ಆಗಿದ್ದು ಒಂದು ಶಾಕರ್, ಅದ್ರ ಜೊತೆಲಿ ಅಲ್ಲಿ ಸೇರಿಸಿದಂತ IPS ಆಫೀಸರ್ಸ್ ಇರಲ್ಲ, SIT ಚೀಫ್ ಒಳಗೊಂಡಂತೆ ಅವರ ಟೀಮು, ಇವು ಭಯಂಕರ ಇವ್ರಿಗೆ ಟೆನ್ಷನ್. ಎಲ್ಲ ಕೆಲವರೆಲ್ಲ ಸ್ವಾಗತಿಸಿದ್ರು, ಅದೆಲ್ಲ ಮೇಲ್ ಬಾಯಿ ಮಾತಿನ ಮಾತು, ಅಂತರಾಳದ ಮಾತಲ್ಲ. ಇಟ್ ಈಸ್ ಕ್ಲಿಯರ್ ಫಾರ್ ಮೀ, ನನ್ನ ಅಭಿಪ್ರಾಯ. ಸೊ ಅವ್ರು ಸೀರಿಯಸ್ ಆಗಿ ಕೆಲಸ ಶುರು ಮಾಡಿ ಒಬ್ಬೊಬ್ಬರು ತನಿಖೆ ಮಾಡಕ್ ಹೋದ್ರು. ಇದೆಲ್ಲ ನಂತರ ಇವರಿಗೆ ಟೆನ್ಷನ್ ಜಾಸ್ತಿ ಆಯ್ತಿದ್ದು, ಬುಡಕ್ ಬರುತ್ತೆ, ಯಾರ್ಯಾರ್ದೋ ಬುಡಕ್ ಬರುತ್ತೆ ಅಂತ ಅವ್ರಿಗೆ ಟೆನ್ಷನ್ ಶುರುವಾಗಿ ಇವ್ರೇನ್ ಮಾಡಿದ್ರೆ, ಈಗ ಈ ಕತೆ ಒಬ್ಬರ 100 ಕಾರು 500 ಕಾರು, ಅಲ್ಲಿ ಯಾತ್ರೆ, ಅಲ್ಲಿ ಧರಣಿ,
ಇದೆಲ್ಲ ಶುರು ಹಚ್ಕೊಂಡು ಮೀಡಿಯಾದಲ್ಲಂತೂ ಇದಂತ ಮೀಡಿಯಾ ಟ್ರಯಲ್ ಶುರು ಮಾಡ್ತಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದರಿಂದ ಡೆಫಿನೆಟ್ಲಿ ಬಹಳ ಬಹಳ SIT ಮೇಲೆ ಭಯಂಕರವಾದ ಪ್ರೆಷರ್ ಬೀಳುತ್ತೆ. ಇದರಲ್ಲಿ ಇನ್ನೂ ಒಂದು ವಿಷಯ ಇದೆ. ಮೇಲಿನ ಹಂತದ ಅಧಿಕಾರಿಗಳ ಮೇಲೆ ನನಗೆ ಗೊತ್ತಿದೆ, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ತಿಳ್ಕೊಂಡಿದ್ದೀವಿ, ಸಾರ್ವಜನಿಕರಿಗೆ ಗೊತ್ತಿದೆ, ಅವ್ರ ಮೇಲೆ ವಿಶ್ವಾಸ ಇದೆ. ಕೆಳ ಹಂತಕ್ಕೆ ಬರ್ತಾ ಅದೇ ವಿಶ್ವಾಸ ಇಡೋಕ್ಕೆ ಕಾರಣ ಇಲ್ಲ. ಅಲ್ಲಿ SIT ಫಾರ್ಮೇಶನ್ ಮಾಡೋದು, ಚೀಫ್ ಮಾಡೋದು, ಅದೆಲ್ಲ ಸಿದ್ದರಾಮಯ್ಯ CM ಕೆಲಸ ಅದನ್ನೆಲ್ಲ ಮಾಡಿದ್ದಾರೆ. ಕೆಳ ಹಂತದಲ್ಲಿ ಇನ್ಸ್ಪೆಕ್ಟರ್ಗಳು, DYSPಗಳು, ಬೇರೆ ಬೇರೆ ಕಾನ್ಸ್ಟೇಬಲ್ಸ್ ಇತ್ಯಾದಿ ಎಲ್ಲ ಇದ್ದಾರೆ. ನಮಗೆ ಗೊತ್ತಿಲ್ಲ. ನಮ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಅಂದ್ರೆ ಆ ಕೆಳ ಹಂತದ ಅಧಿಕಾರಿಗಳು ಬೇರೆ ಬೇರೆಯವರಲ್ಲಿ ಒಳ ತೂರಿಸಿದ್ದಾರೆ. ಮಂಜುನಾಥ ಗೌಡ ಎಂಬ ಒಬ್ಬ ಒಂದು ರಾಟನ್ ಟೊಮೊಟೊ, ಒಂದು ಕೊಳೆತ ಟೊಮೊಟೊ, ಒಂದು ಟೊಮೊಟೊ ನಮ್ಗೆ ಗೊತ್ತಲ್ಲ, ಒಂದು ಟೊಮೊಟೊ ಕೊಟ್ಟಿಲ್ಲ ಅಂತಂದ್ರೆ ಬೆಳಗ್ಗೆ ಎಲ್ಲ ಟೊಮೊಟೊ ಕೊಟ್ಟಿಲ್ಲ. ಸೊ ಅದಕ್ಕೆ ಇಂಥ ಎಲಿಮೆಂಟ್ಗಳಿಗೆ ರಾಟನ್ ಟೊಮೊಟೋಸ್ ಅಂತ ಕರೀತಾರೆ. ಒಂದು ಕೆಟ್ಟೋಗಿರುವಂಥ ಒಂದು ಟೊಮೊಟೊ ಒಂದು ಸಿಕ್ತು. ಎಷ್ಟಿದಾವೆ ಇನ್ನು ವಿ ಡೋಂಟ್ ನೋ. ಇದೊಂದು ಪ್ರಾಬ್ಲಮ್ ಇದೆ. ಇದಲ್ಲದೆ ಇಷ್ಟೆಲ್ಲ ಪ್ರೆಷರ್ ಆಗ್ತಿರೋ ಸಂದರ್ಭದಲ್ಲಿ ಪ್ರೆಷರ್ನೆಲ್ಲ ಆಡಳಿತ ಪಕ್ಷ, ವಿಪಕ್ಷ ಎಲ್ಲರೂ ಸೇರ್ಕೊಂಡು ಈ ತರ ಪ್ರೆಷರ್ ಆಗ್ತಿರೋ ಸಂದರ್ಭದಲ್ಲಿ ಇದು ಷಡ್ಯಂತ್ರ ಏನೂ ಇಲ್ಲ ಅಂತ ಹೇಳ್ತಾರೋ ಸಂದರ್ಭದಲ್ಲಿ ಯಾವುದೇ SIT ಚೀಫು ಸ್ವತಂತ್ರ ನಿರ್ಧಾರ ತಗೊಳಕಾದ ಚೀಫು SIT ಅವರು ಖಂಡಿತ ಇಲ್ಲ. ಅವ್ರ ಇನ್ಫ್ಲೂಯೆನ್ಸ್ಗಳಾಗ್ತಾರೆ. ಅವ್ರ ಧೈರ್ಯವಾಗಿ ಮುಂದೆ ನುಗ್ಲಿಕ್ಕೆ ಅಪರಾಧಿಗಳು, ಒಂದು ವೇಳೆ ಆರೋಪಿತರು ಅಪರಾಧಿಗಳು ಇವರು ತನಿಖೆ ಮುಂದುವರಿಸಬೇಕಾದ್ರೆ ಬಹಳ ಪ್ರಭಾವಿಗಳಾಗಿದ್ದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಇಡೀ ಕ್ಲಾಸ್, ಈ ಪೊಲಿಟಿಕಲ್ ಕ್ಲಾಸ್ ಕೈಯಲ್ಲಿ ಇರುತ್ತೆ. ಎಕ್ಸಿಕ್ಯೂಟಿವ್ ಬ್ಯೂರೋಕ್ರಸಿ ಆಫೀಸರ್ಸ್ ಎಲ್ಲ ಯಾರ ಕೈಯಲ್ಲಿ ಇರ್ತಾರೆ? ಪೊಲಿಟಿಕಲ್ ಕ್ಲಾಸ್ ಕೈಯಲ್ಲಿ ಇರುತ್ತೆ. ಸೊ ಹಾಗಾಗಿ ಇವ್ರನ್ನೆಲ್ಲ ವಿರೋಧಿಸ್ಕೊಂಡು ಅದನ್ನ ಮಾಡಕ್ಕೆ ಯಾರಾದ್ರೂ ಧೈರ್ಯ ಆಗುತ್ತಾ? ಈ ಪ್ರಾಬ್ಲಮ್ ಇದು ಇದೆ. ಇವರೆಲ್ಲರೂ ಡೆಫಿನೆಟ್ಲಿ ನೆಗೆಟಿವ್, ಇವ್ರ ಉದ್ದೇಶನೇ ಅದು. SIT ಕಚೇರಿ ಮುಂದೆ ಹೋಗಿ ಒಂದಷ್ಟು ಜನ ಧರಣಿ ಮಾಡ್ತಾರೆ. ಇದೆಲ್ಲ ಉದ್ದೇಶನೇ ಅವ್ರಿಗೆ ಭಯ ಹುಟ್ಟಿಸುವಂಥದ್ದು, ತನಿಖೆನ ದಿಕ್ಕು ತಪ್ಪಿಸುವಂಥದ್ದು. ಇದನ್ನ ಕೋರ್ಟ್ಗಳು, ನನ್ನ ಅಭಿಪ್ರಾಯದಲ್ಲಿ ಕೋರ್ಟ್ಗಳು ಇದನ್ನ ಸುಮೋ ಮೋಟೋ ಕೇಸ್ ತಂದು SIT ತನಿಖೆ ಗಂಭೀರವಾದ, ಏಕೆಂದ್ರೆ ಕೋರ್ಟ್ ಹೋಗಿದೆ ಆಲ್ರೆಡಿ ಕೇಸ್. ಕೋರ್ಟ್ಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಸುಮೋ ಮೋಟೋ ತನಿಖೆ ಮಾಡಬೇಕು. ಇಂತಿಂತ ಕೆಲವು ಸ್ಟ್ರಿಕ್ಟ್ ಆದಂತ ಕೆಲವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಾಬ್ಲಮ್ ಅಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವ್ರಿಗೆ ಏನಿದೆ ಅದೆಲ್ಲ ಹೇಳಿ. ಆದ್ರೆ ಇಷ್ಟೆಲ್ಲ ಜನ ಸೇರ್ಕೊಂಡು, ಇಡೀ ಅಸೆಂಬ್ಲಿ ಸೇರ್ಕೊಂಡು ಇದೆಲ್ಲ ಮಾಡ್ತಾರೆ. ಏನು ಸಮಥಿಂಗ್ ಇದಕ್ಕೊಂದು ಏನಾದ್ರು ರೆಮಿಡಿಯನ್ನ ನ್ಯಾಯಾಲಯಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಕೊಡಬೇಕು ಅಂತ ನಾನು. ಸರ್, ಈಗ ಮುಂದಿನ ಪ್ರಶ್ನೆ ಹೋಗೋದಕ್ಕೆ ಮುಂಚೆ ಅದಕ್ಕೆ ರಿಲೇಟೆಡ್ ಒಂದು ಪ್ರಶ್ನೆ ಇದೆ. ಅಂದರೆ ಜನರ ಬಗ್ಗೆ. ಧರ್ಮಸ್ಥಳ ಅಂತಕ್ಕಂಥದ್ದು ತುಂಬ ಹಿಂದಿನಿಂದಲೂ ನೋಡ್ಕೊಬರ್ತಿದ್ವಿ. ಅದೊಂದು ಧಾರ್ಮಿಕ ಕೇಂದ್ರ, ಧಾರ್ಮಿಕ ಸ್ಥಳ. ಸೊ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗಿಬಿಟ್ಟಿರೋದು. ಅದು ಧಾರ್ಮಿಕ ಸ್ಥಳನೂ ಹೌದು. ಸೊ ಇಲ್ಲಿ ಈ ಥರದ್ದೆಲ್ಲ ವಿಚಾರಗಳು ನಡೀತಿದ್ದಾವೆ, ಮತ್ತು ಈಗ ಅವೆಲ್ಲ ಪ್ರವರ್ಧಮಾನಕ್ಕೆ ಬಂದುಬಿಟ್ಟಿದ್ದಾವೆ ಅಂತ. ಇದು ಧರ್ಮಸ್ಥಳ ಊರಿನವ್ರದ್ದಲ್ಲ, ಧರ್ಮಸ್ಥಳದಿಂದ ಆಚೆ ಇರ್ತಕ್ಕಂಥವ್ರದ್ದು. ಈಗ ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಅದು ಧರ್ಮಸ್ಥಳ ಅಂತಂದರೆ ನಮ್ಮ ಮನೆ ದೇವರು, ಅದು ಒಂದು ಧಾರ್ಮಿಕ ಸ್ಥಳ ಅನ್ನುವಂಥ ಭಾವನೆ. ಮತ್ತು ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ನೋಡಿ, ನಾನು ಮೊನ್ನೆನೋ ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಏನಪ್ಪಾ ಅಂದರೆ, ಸಂತ ರಾಮ್ಪಾಲ್ ಕೊಲೆ ಮತ್ತು ಕೊಲೆ ಯತ್ನ ಅಪರಾಧಗಳಿಗಾಗಿ 2014ರಿಂದ ಜೈಲುವಾಸ. ಇದನ್ನ ಬಂಧನದ ದಿನ ಸಾವಿರಾರು ಭಕ್ತ ಶಿಖಾಮಣಿಗಳು ದಾಂಧಲೆ ನಡೆಸಿದ್ದರು. ಒಂದು ಸಂತ ರಾಮ್ಪಾಲ್. ಅಸಾರಾಮ್ ಬಾಪು ಅತ್ಯಾಚಾರ, ಕೊಲೆ, ಬೆದರಿಕೆ ಅಪರಾಧಗಳಿಗಾಗಿ 2013ರಿಂದ ಜೈಲುವಾಸ. ಈತನ ಬಂಧನವನ್ನು ವಿರೋಧಿಸಿ ಭಕ್ತಾದಿಗಳು ಮತ್ತು ಭಕ್ತರು ಗದ್ದಲ ಎಬ್ಬಿಸಿದರು. ಭಕ್ತಾದಿಗಳು ಮತ್ತು ಭಕ್ತರು ಅದನ್ನ ಹೋಟೆಲ್ ತಗೊಳ್ಳೋದು. ಬಾಬಾ ರಾಮ್ ರಹೀಂ ಇಬ್ಬರು ಡೇರಾ ಸಾಧ್ವಿಯರು ಲೈಂಗಿಕ ದೌರ್ಜನ್ಯದ ದೂರು ನೀಡಿದ್ದು ಅತ್ಯಾಚಾರ ಸಾಬೀತಾಗಿದೆ. ಇಂದಿನಿಂದ ಆತನು ಜೈಲುವಾಸ. ಆತ ಜೈಲು ಹೋದಕ್ಕೆ ಬರೆದಿರೋ ಪಟ್ಟು. ಈತನ ಬಂಧನ ದಿನ ಭಕ್ತರ ದಾಂಧಲೆಗೆ 32 ಬಲಿಯಾಗಿದೆ. 32 ಬಲಿ, ಗೋಲಿಬಾರ್, ಗಲಾಟೆ, ಕ್ಯಾನ್ಸರ್ ಬಹಳ ಆಯ್ತು. ಆಯ್ತಾ? ಈ 3 ಜನರ ಹೆಸರಲ್ಲಿ ರಾಮ್ ಇದೆ. ರಾಮ್ ಅನ್ನುವುದು ಹಿಂದೂಗಳಿಗೆ ಬಹಳ ಒಂದು ಪವಿತ್ರವಾದ ಹೆಸರು. ಅಂತ ಪವಿತ್ರವಾದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಈ ರಾಮ್ಪಾಲು, ರಾಮ್ ರಹೀಮ್, ಅಸಾರಾಮ್ ಇವರು ಇಂಥ ಪಾತಕ ಕೃತ್ಯಗಳನ್ನ ಹೆಸರು ಜೈಲ್ ಸೇರಿದೆ. ಈಗ ನಾವು ರಾಮನಿಗೆ ಅವಮಾನ ಆಯಿತು, ಇವ್ರನ್ನ ಪಾತಕಿಗಳು ಟ್ರಯಲ್ ನಡೆಸಿ ಭಕ್ತಾದಿಗಳ ಗಲಾಟೆ ಮಾಡಿದ್ದಾರೆ 3 ಕೇಸ್. ನಾನು ಯಾಕೆ ಇದನ್ನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲೂ ಹಾಗೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅದರ ಸ್ವಲ್ಪ ತಾಳ್ಮೆ ವಹಿಸಿ. ಸತ್ಯಾಸತ್ಯತೆ ಈಗ ಈ ಜನಗಳನ್ನ, ಈ ಪಾತಕಿಗಳನ್ನ ಏನು ಹಿಡಿದು ಜೈಲಿಗೆ ಹಾಕಿದಾಗ ಅಥವಾ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮಗಳು ತಗೊಂಡಂತ ಸಂದರ್ಭದಲ್ಲಿ ನಮ್ಮ ಸ್ವಾಮಿಗಳಿಗೆ ಅವ್ರು ಇದೇ ಸ್ಟೋರಿ, ಸೇಮ್ ನರೇಟಿವ್
ಊರು ಹೆಸರು ಬದಲಾಯಿಸ್ಬಿಟ್ರೆ ಉಳಿದೆಲ್ಲ ಒಂದೇ. ಹಿಂದೂ ಧರ್ಮಕ್ಕೆ ಅಪಚಾರ, ಹಿಂದೂ ಧರ್ಮದ ಮೇಲೆ ದಾಳಿ, ಹಿಂದೂ ಗುರುಗಳ ಮೇಲೆ ದಾಳಿ, ನಮ್ಮ ಧಾರ್ಮಿಕ ಏನು ಕೇಂದ್ರಗಳ ಮೇಲೆ ದಾಳಿ, ಈ ರೀತಿ ಎಲ್ಲ ಕಥೆಯನ್ನು ಅಲ್ಲೇ ಸೇಮ್ ಸ್ಟೋರಿ ಕಟ್ಟಿದ್ರು. ಇದೇ ತರ ಟೂಲ್ ಕಿಟ್ಗಳು ಆಪರೇಟ್ ಆಗಿದ್ವು. ಈಗ ನಾವು ಆ 3 ಜನರ ಹೆಸರಲ್ಲಿ ನಮ್ಮ ದುರಂತ ರಾಮ ಹೆಸರಿದೆ. ರಾಮ ಒಂದು ಆರಾಧ್ಯ ದೈವ, ಹಿಂದೂಗಳ ಬಹಳ ಪವಿತ್ರವಾದ ಹೆಸರು. ರಾಮ ಅಂದ್ರೆ ಅಯ್ಯೋ ರಾಮ ಅಂತೀವಿ ನಮ್ಗೇನಾದ್ರು ಹೌದಾ, ನೋವಾದಾಗ ಅಥವಾ ಏನೋ ಅನ್ಯಾಯ ಆದಾಗ ಅಯ್ಯೋ ರಾಮ. ಅಷ್ಟು ನಮ್ಮ ಸಂಸ್ಕೃತಿ ಒಳಗಡೆ ಮಿಳಿತಾ ಆಗಿರ್ತಕ್ಕಂಥ ಒಂದು ರಾಮನ ಹೆಸರನ್ನ ಇವ್ರ ಹೆಸರಲ್ಲಿ ಅಂಟ್ಕೊಂಡು ರಾಮನಿಗೆ ಅವಮಾನ ಆಯ್ತಿರ್ತಾರೆ. ಇವ್ರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ ಕ್ರಮ ತೋರಿಸ್ತಾರೆ. ಕಾಮನ್ ಸೆನ್ಸ್ ಇಟ್ಕೊಡ್ರಿ ಸ್ವಾಮಿ, ಆರೋಪ ಮಾಡುವಂಥದ್ದು ಜನರಿಗೆ ಕನ್ಫ್ಯೂಸ್ ಮಾಡಿ. ನಾನು ಮನವಿ ಜನರಿಗೂ ಕೂಡ ಅಷ್ಟೇ. ಸೊ ಹೀಗಿದೆ, ಸ್ವಲ್ಪ ತಾಳ್ಮೆ ವಹಿಸಿ, ಸ್ವಲ್ಪ ದಿವಸದಲ್ಲಿ ಎಲ್ಲವೂ ತಿಳಿಯಾಗುತ್ತೆ, ಸತ್ಯಾಂಶ ಹೊರಗಡೆ ಬರುತ್ತೆ. ಸತ್ಯಾಂಶ ಹೀಗೆಲ್ಲ ಲಬಲಬ ಅಂತ ಬಡ್ಕೊಂಡ್ರೆ ಬರಲ್ಲ. ಈ ಸತ್ಯಾಂಶ ಹೊರಗಡೆ ಬರಬಾರ್ದು ಅಂತ ಬಡ್ಕೋತಾ ಇದಾರೆ, ಗದ್ದಲ ಎಬ್ಬಿಸ್ತಾ ಇದಾರೆ, ಧೂಳು ಎಬ್ಬಿಸ್ತಾ ಇದಾರೆ. ಧೂಳು ಎಬ್ಬಿಸಿದ್ರೆ ಕಣ್ಣಿಗೆ ಧೂಳು ಕಣ್ಣಿಗೆ ಬೀಳುತ್ತಲ್ಲ, ಅವಾಗೇನು ಕಾಣಲ್ಲ, ಮುಂಜಾಗ್ರುತ್ತೆ. ಆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಸ್ವಚ್ಛವಾಗಿ ಬಿಟ್ಟರೆ, ತನಿಖೆ ಆದರೆ ಎಲ್ಲವೂ ಹೊರಗಡೆ ಬರುತ್ತೆ, ಅಪರಾಧಿಗಳು ಸಿಕ್ಕೇ ಸಿಗ್ತಾರೆ ಅಂತ ನನ್ನ ವಿಶ್ವಾಸ. ಈ ವಿಚಾರವಾಗಿ ನಾನು ಯಾಕೆ ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಅಂತಂದರೆ, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳು, ಸೋ ಕಾಲ್ಡ್ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇವೆಲ್ಲರೂ ಒಂದು ಟಾರ್ಗೆಟೆಡ್ ಮಾಡಿ ಒಂದು ವಿಚಾರವನ್ನು ಮಾತಾಡ್ತಿದ್ರು. ಏನು, ಈ ದೂರುದಾರರು ಮಾಸ್ಕ್ ಮ್ಯಾನ್ ಅಥವಾ ಸೌಜನ್ಯ, ಸುಜಾತಾ ಭಟ್, ಇವ್ರು ಯಾರ್ಯಾರು ಬಂದಿದ್ರು, ಇವ್ರ ಬಗ್ಗೆ ಒಂದು ಕ್ರೆಡಿಬಿಲಿಟಿ ಕನ್ಸರ್ನನ್ನು, ಏನು ಅವ್ರನ್ನ ಹೇಗೆ ನಂಬತಕ್ಕಂಥದ್ದು, ಅವರು ವಿಶ್ವಾಸಕ್ಕೆ ಅರ್ಹರಿದಾರ, ಇವ್ರ ಮಾತನ್ನು ನಾವು ನಂಬೋದಾ, ಈ ಒಂದು ಪ್ರಶ್ನೆಗಳನ್ನು ಇವರು ಯಾವಾಗ ಎತ್ತಿಬಿಟ್ರು ಜನ ಆಗ ಕನ್ಫ್ಯೂಸ್ ಆಗ್ತಾ ಬರೋದಕ್ಕೆ ಶುರು ಮಾಡಿದ್ರು. ಸೊ ಇದನ್ನು ನಾವು ನಂಬಬಹುದಾ ಅಥವಾ ಇದರಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಲ್ಲೇ ಇವರು ಕೂತ್ಕೊಂಡಾಗ ಈ ಒಂದು ಪ್ರಶ್ನೆಗಳೆಲ್ಲ ಹೇಳೋದಕ್ಕೆ ಶುರುವಾಯಿತು. ನೋಡಿ ಈಗ ಸುಜಾತ ಭಟ್ ಮತ್ತು ಈಗ ಬಂದಿರೋ ಈಗ ಭೀಮ, ಇವೆರಡು ಇವರಿಬ್ರು ಎಂಟ್ರಿ ಎಷ್ಟು ದಿವಸದ್ದು, ಎಷ್ಟು ತಿಂಗಳು ಹೆಚ್ಚಂದ್ರೆ 2 ತಿಂಗಳು ಅಷ್ಟೇ. ಇನ್ನೂ 1 ತಿಂಗಳು ಜಾಸ್ತಿ ಕೊಟ್ಟರೆ 3 ತಿಂಗಳು, ಹೌದಾ? ಅಷ್ಟೇ. ಈ ಇಶ್ಯೂಸ್ ಯಾವಾಗಿಂದ ಇದೆ, ಈ ಸಮಸ್ಯೆಗಳು ಯಾವಾಗಿಂದ ಇದೆ? ಉಗ್ರಪ್ಪ ವರದಿ ಏನೇನು ಕೊಟ್ಟಿದೆ? ಇವತ್ತು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು 20 ವರ್ಷಗಳ ಕಾಲ ನಡೆದಿರ್ತಕ್ಕಂಥ ಅಸಹಜ ಸಾವುಗಳು, ಅವುಗಳ ಬಗ್ಗೆ ತನಿಖೆಯಾಗಲಿ, SIT ರಚನೆ ಆಗಿ. 79ರಲ್ಲಿ ವೇದವಲ್ಲಿ ಕೊಲೆ ಆಯಿತು, ಜೀವಂತ ಸುಟ್ಟು 79. 86ರಲ್ಲಿ ಪದ್ಮಲತಾ, 2012ರಲ್ಲಿ ಯಮುನಾ ನಾರಾಯಣ, ಮತ್ತೊಂದು 20 ದಿವಸದಲ್ಲಿ ಸೌಜನ್ಯ. ಇವೆಲ್ಲ ಡಾಕ್ಯುಮೆಂಟ್ ಆಗಿರುವಂಥದ್ದು, ಪಬ್ಲಿಕ್ ಅಲ್ಲಿ ಗದ್ದಲ ಆದಂಥ ಇಶ್ಯೂಸ್. ಯಾರು ಕೇರೆ ಮಾಡದೆ ಬೀದಿಯಲ್ಲಿ ಮತ್ತೆ ಮಣ್ಣಲ್ಲಿ ಹೂತು ಹೋದ ಮಹಿಳೆಯರು, ಪುರುಷರು ಕತೆ ಈಗ ಬರ್ಬೇಕಷ್ಟೆ. ಈಗ ಕೆಲವರು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದಾರೆ. ನಾನೇನು ಹೇಳಕ್ ಬಂದೆ, ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ ಬಂದಿರೋ ಈ ಘಟನೆಗಳು, ಈ ಹೋರಾಟ, ಅವ್ರಿಗೆ ಸೌಜನ್ಯ ಹೋರಾಟ ಅಂದ್ರೆ 13 ವರ್ಷಗಳಿಂದ ನಡೀತಾ ಇದೆ. ಇದನ್ನೆಲ್ಲವನ್ನು ನೀವು 2 ತಿಂಗಳಿಂದ ಈ ಮಹಿಳೆ ಯಾರೋ ಈಗ ಸುಜಾತ ಭಟ್ ಮಾತಿನಲ್ಲಿ ವ್ಯತ್ಯಾಸ ಇದೆ, ಇವತ್ತು ಅಂತ ಹೇಳೋದು, ನಾಳೆ ಅಂತ ಹೇಳೋದು, ಅದು ಇದು ಅಂತೆಲ್ಲ ಸೇರಿಸಿ ಎಲ್ಲವನ್ನು ಮುಚ್ಚಾಕ್ಬಿಡ್ತೀರಾ. ಮಾಫಿನಾ ಸ್ವಾಮಿ, ಸುಜಾತ ಭಟ್ ಹೇಳಿಕೆಯನ್ನ ನೀವು ಇಟ್ಕೊಂಡು ಮಾಡಿ ಇಡೀ ಪ್ರಕರಣವನ್ನ ಸುಳ್ಳು ಅಂತ ಹೇಳಿ ನೀವು ಮುಚ್ಚಾಕ್ಬಿಡ್ತೀರಾ. ಅದ 462 ಅಂತ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿಯವರು ಹೇಳ್ತಾರೆ, 106 ನಾವೇ ಊಟ ಹಾಕಿದೀವಿ ಅಂತ. ಅವ ಯಾರೋ ಡಾಕ್ಟರ್ ಅಂತ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ನಾನೇ 70-80 ಶವಗಳನ್ನ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ಹಾಕಿದೀನಿ ಅಂತ ಹೇಳ್ತಾರೆ. ಎಲ್ಲೋದು ಅವೆಲ್ಲ? ಏನ್ ಕತೆ? ಅವೆಲ್ಲ ತನಿಖೆ ಆಗೋದು ಬೇಡವಾ? ಈ 2-3 ತಿಂಗಳಿಂದ ಬಂದಂತ ಎಂಟ್ರಿ ಆಗಿರ್ತಕ್ಕಂಥ ಈ ವ್ಯಕ್ತಿಗಳ ಮಾತಿನಲ್ಲಿ ಆ ವ್ಯಕ್ತಿಗಳ ಬಗ್ಗೆ ನಂದೇ ಆದಂತ ಅಸೆಸ್ಮೆಂಟ್ ಇದೆ, ಅದು ಬೇರೆ ವಿಷಯ. ಈ ಮಾಧ್ಯಮಗಳನ್ನ ರಾಂಗ್ ಆಗಿ ಪೋರ್ಟ್ರೇ ಮಾಡಿ ಇಡೀ ಇದನ್ನ ಏನು ದಿಕ್ಕು ತಪ್ಪಿಸುವಂತ, ಸುಳ್ಳು ಆರೋಪ ಅಂತ ಹೇಳಿ ಮಾಡುವಂತ, ಅತ್ಯಾಚಾರ, ಅನಾಚಾರ, ದೌರ್ಜನ್ಯ, ಕೊಲೆಗಳನ್ನ ಮುಚ್ಚಿ ಹಾಕುವಂತ ಕೆಲಸ, ನಾನು ನೇರ ಹೇಳ್ತೀನಿ, ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇದು ನಡೀತಾ ಇದೆ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಸಾರಿ ನೀವೇನೋ ಕೇಳಕೊಟ್ಟಿದ್ರೆ, ಸುಜಾತ ಭಟ್ ಬಗ್ಗೆ ನಾನು 2-3 ಸೆಂಟೆನ್ಸ್ ನನಗೆ ಅರ್ಥ ಆಗಿರೋದೇನಪ್ಪ, ಸುಜಾತ ಭಟ್ ಹೇಳ್ತಾ ಇರೋದ್ರಲ್ಲಿ ಉದ್ದಕ್ಕೂ ಗಮನಿಸಿದ ಹಾಗೆ, ನಾನು ಸುಜಾತ ಭಟ್ ಭೇಟಿಯಾಗಿಲ್ಲ, ಬಾಕಿ ಬೇರೆಯವ್ರನ್ನೆಲ್ಲ ಭೇಟಿ ಮಾಡಿದ್ದೆ. ಈ ಭೀಮಾ ಅನ್ನೋ ವ್ಯಕ್ತಿ, ಈಗ ಚಿನ್ನಯ್ಯ ಅಂತ ಏನ್ ಹೇಳ್ತಾರೆ, ಅವ್ರನ್ನ ಭೇಟಿ ಮಾಡಿಲ್ಲ, ಸುಜಾತ ಭಟ್ ಭೇಟಿ ಮಾಡಿಲ್ಲ. ಉಳಿದಂತೆ ಸೀನಿಯರ್ ಇರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಬಹುತೇಕ ಭೇಟಿ ಮಾಡಿದ್ರಿ, ಮಾತಾಡಿದ್ರಿ, ಸುತ್ತಾಡಿದ್ರಿ. ಸುಜಾತ ಭಟ್ ಬಗ್ಗೆ ನನ್ಗೆ ಅರ್ಥ ಆಗ್ತಾ ಇರೋದು, ಸುಜಾತ ಭಟ್ ಅವರ ಕುಟುಂಬದವ್ರು ಹೇಳ್ತಾ ಇರೋದು, ಈ ಮೀಡಿಯಾದಲ್ಲಿ ಬರ್ತಾ ಇರೋದು, ಆಕೆ ಒತ್ತಡದ ಸ್ಟೇಟ್ಮೆಂಟ್ಸು, ಆಕೆ ಫ್ರೀಯಾಗಿ ಮಾತಾಡಿರೋದು, ಆಯ್ ಕರ್ನಾಟಕದ ಮಾತಾಡೋದು, ಬೇರೆ ಬೇರೆ ಕಡೆ ಮಾತಾಡೋದು ಎಲ್ಲ ಬಂದಿದೆ.
ಸೊ ಅದೆಲ್ಲವನ್ನು ಗಮನಿಸಿ ನಾನು ಬಂದಿರೋ ಅಭಿಪ್ರಾಯ ಏನಪ್ಪ ಅಂದರೆ ಸುಜಾತ ಭಟ್ದು ಒಂದು ಡಿಸ್ಟರ್ಬ್ ಲೈಫ್ ಟೋಟಲ್. 15-16ನೇ ವಯಸ್ಸಲ್ಲಿ ಯಾಕೆ ತಾಯಿಯಾಗಿದ್ದಾರೆ, ಅದು ಎಂಥ ಸ್ಟಿಗ್ಮಾ ಇರುತ್ತೆ, ಅದು ಏನೇನು ಕಾರಣನೋ, ಈಕೆದೇನು ತಪ್ಪು, ಅಥವಾ ಟೀನೇಜಲ್ಲಿ ಏನೇನಾಯ್ತು ವಿ ಡೋಂಟ್ ನೋ. ಹೌದಾ? ಅವ್ರ ಭಾವ ಅದನ್ನೇ ಹೇಳ್ತಾನೆ ಮೀಡಿಯಾದಲ್ಲಿ ಕೂತ್ಕೊಂಡು, ಆಕೆನೂ ಹೇಳ್ಕೊಂಡಿದ್ದಾರೆ ಕೆಲವು ಕಡೆಗೆ ಯಾಕಿಂತ ಆ ಮಗುನ ಎಲ್ಲೋ ಬೆಳೆದಿದೆ ಮಗು, ಅದೇ ಮಗು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲೋ ಬೆಳೆದಿದೆ, ಯಾರೋ ಕಡೆಗೋ ಬೆಳೆದಿದೆ, ನದಿಗೆ ಹಾಕಿದ್ವಿ ಅಂತಾರೆ, ಇನ್ನೆಲ್ಲೋ ಏನೇನೋ ಕಥೆಗಳಿದಾವೆಲ್ಲ, ಮಿಸ್ಸಿಂಗ್ ಲಿಂಕು, ಸುಳ್ಳುಗಳು ಒಂದಷ್ಟು ಇದಾವೆ. ಸೊ ಒಟ್ಟಾರೆ ಯಾಕೆಂದ್ರೆ ಯಾರೋ ಅನಿಲ್ ಭಟ್ ಅನ್ನೋ ಗಂಡನ ಜೊತೆಗಿದ್ಲು, ಅನಿಲ್ ಭಟ್ ಅನ್ನೋ ಗಂಡ ಸತ್ತೋಗಿದ್ದಾನೆ, ಅದಾದ್ಮೇಲೆ ಆಶ್ರಯಕ್ಕೋಸ್ಕರ ಏನೋ ಲೈಫಲ್ಲಿ ಇನ್ನೊಬ್ಬರು ಅಥವಾ ಲಿವಿಂಗ್ ರಿಲೇಷನ್ ಇದೆ ಅಂತ ಯಾಕೆನೆ ಹೇಳ್ತಾರೆ. ಈಗ ಎಷ್ಟು ವಯಸ್ಸಾಗಿದೆ, ಅವ್ರನ್ನ ಹದ್ದುಗಳು ಭೇಟಿ ಆಡ್ತೀವಿ, ಯಾವ ಕನ್ಸರ್ನ್ ಇದೆ. ಓಕೆ, ಸೊ ಅದಾದ್ಮೇಲೆ ಎಲ್ಲೋ ಬದುಕಿದ್ರೆ ಸುಳ್ಳುಗಳಿದೆ, ಆಕೆ ಹೇಳಿಕೆಗಳ ಸುಳ್ಳುಗಳು, ವ್ಯತ್ಯಾಸಗಳು, ಮಿಸ್ಸಿಂಗ್ ಲಿಂಕ್ಸ್ ಇದಾವೆ. ಆದ್ರೆ ಆಕೆ ಸುಜಾತ ಭಟ್ಟೆ ಸುಳ್ಳಲ್ಲ, ಅದು ಭೂತ ಪ್ರೇತಾತ್ಮ ಅಲ್ಲ, ಸುಜಾತ ಭಟ್ ಅನ್ನೋ ಜೀವಿ ಬಂದಿದೆ. ಅವ್ರ ಲೈಫ್ ಹಿಂಗೆಲ್ಲ ಆಗಿದೆ, ಡಿಸ್ಟರ್ಬೆನ್ಸ್ ಆಗಿದೆ. ಆಕೆ 15-16ನೇ ವಯಸ್ಸಲ್ಲಿ ಅವ್ರ ಭಾವ ಹೇಳಿದಾನೆ, ಆ ನದಿಯೆಲ್ಲ ಹಾಕಿದ್ರು ಯಾವುದೋ ಒಂದು ಹುಟ್ಟಿತ್ತು ಅಂತ ಅವ್ರ ಭಾವ ಹೇಳಿದಾನೆ ಇಂಟರ್ವ್ಯೂನಲ್ಲಿ. ಹೌದಾ? ಇವ್ರ ವಿರುದ್ಧವಾಗಿ ಆಕೆ ವಿರುದ್ಧವಾಗಿ ಸುಳ್ಳಿ ಅಂತೆಲ್ಲ ಆರೋಪ ಹೊರಿಸಿದಂತೆ ಭಾವ. ಸೊ ಪ್ರಶ್ನೆ ಏನಪ್ಪ ಅಂದ್ರೆ ಸುಜಾತ ಭಟ್ಟನ ಒಂದು ಆ ಎಪಿಸೋಡ್ನ ಒಂದು ಆ ಸುಳ್ಳುಗಳನ್ನು ಸೇರಿಸಿ, ಸುಳ್ಳುಗಳು ಏನು ಹೇಳಿದರೆ ವ್ಯತ್ಯಾಸ, ಮಾತಿನ ವ್ಯತ್ಯಾಸ ಅವನ್ನು ಸೇರಿಸಿ ಒಂದು ಕನ್ಸರ್ನ್ ಇಂದ ಅರ್ಥ ಮಾಡ್ಕೋಬೇಕು. ಏನು ಅದಕ್ಕೆ ತಪ್ಪು ಮಾಡಿದಾಳೆ ಅಥವಾ ಏನು ಸುಳ್ಳು ಹೇಳಿದ್ರೆ ಅದಕ್ಕೆ ಕಾನೂನು ಪ್ರಕಾರ ಏನು ಶಿಕ್ಷೆ ಇದೆ ಕೊಡಬೇಕು. ನನಗೆ ಒಂದೇ ಒಂದು ವಿಷಯ ನೆನಪಿಸ್ಬೇಕು ಅಂತ ಅನ್ಸುತ್ತೆ. ಶೋಭಾ ಮಳವಳ್ಳಿ ಎಂಬ ಮಹಿಳಾ ಪತ್ರಕರ್ತೆ, ಅವ್ರು ಸುಜಾತ ಭಟ್ನ ಇಂಟರ್ವ್ಯೂ ರಿಯಲಿ ಅದು ಒಂದು ಉತ್ತಮ ಸಂದರ್ಶನ. ಅದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರು, ತಾಳ್ಮೆಯಿಂದ ಕೇಳಿದ್ರು, ಎಲ್ಲ ಉತ್ತರಗಳನ್ನು ಕೊಡಬೇಕು. ಆದರೆ ಇವ್ರ ಥರ ಭೇಟಿ ಆಗಿ ಆಕೆ ಒಂದು ತಾಯಿ ಶೋಭಾ ಮಳವಳ್ಳಿ ಮಹಿಳೆಯಾಗಿ ಆ ತಾಯಿನ ಇಂಟರ್ವ್ಯೂ ಮಾಡೋ ರೀತಿ ನನಗೆ ಭಾಳ ಇಷ್ಟ. ಪತ್ರಕರ್ತರು ಮನುಷ್ಯತ್ವ ಸ್ವಲ್ಪ ಆಗಬೇಕು. ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ರೆ ಯಾವ ಪತ್ರಿಕೆ ಇರ್ತೀರಪ್ಪ ನೀವು, ಏನ್ ಕಿರಿತೀರಿ? ಬಹಳ ನಾವೆಲ್ಲ ಪತ್ರಕರ್ತ ತಿಳ್ಕೊಂಡು ನಮ್ಗೆ ನಾಚಿಕೆ ಆಗ್ಬಿಡುತ್ತೆ, ಜನ ನಮ್ಮನ್ನು ಅನುಮಾನದಿಂದ ಮಾಡ್ತಾರೆ. ಒಂದು ಇನ್ನೂ ಒಂದಿದೆ, ನಮ್ಮ ಪತ್ರಕರ್ತ ನಿನ್ನೆ ಮೊನ್ನೆ ನ್ಯೂಸ್ ಫಸ್ಟ್ ಅಲ್ಲಿ ಇನ್ನೊಂದು ಸಂದರ್ಶನ, ಅದು ಈ ಚಿನ್ನಯ್ಯನ ಹೆಂಡತಿ ತಮಿಳ್ನಾಡಲ್ಲಿ, ಅದು ಎಂತ ಚಿನ್ನರಸನಹಳ್ಳಿ ಹಳ್ಳಿ, ಆ ಹಳ್ಳಿಯಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಆ ರವಿ ಪಾಂಡವಪುರ ಅಂತ ಅದು ಈಗ ಪತ್ರಕರ್ತ ಎಲ್ಲ ಪ್ರಶ್ನೆಗಳು ಕೇಳಿದ್ದಾರೆ, ಎಲ್ಲೋ ತರದ ಪ್ರಶ್ನೆಗಳು ಕೇಳಿದರೆ. ಆದ್ರೆ ಅದರಲ್ಲಿ ಈ ಜನ ಭೇಟಿ ಆಡಿದ್ರು ಅಂತ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳು ಕೇಳಿದ್ರೆ, ತಾಳ್ಮೆಯಿಂದ ಕೇಳಿದ್ರೆ, ಉತ್ತರ ಎಲ್ಲ ಪಡ್ಕೊಂಡಿದ್ರೆ, ಕ್ರಾಸ್ ಕ್ವಶನ್ ಮಾಡಿದ್ರೆ, ಎಲ್ಲ ಮಾಡ್ಕೊಂಡು ಕೇಳ್ಕೊಂಡು ಬಂದಿದ್ರೆ ಒಳ್ಳೆ, ಅದು ಉತ್ತಮವಾದ ಸಂದರ್ಶನ. ಅಂದ್ರೆ ಒಂದು ಕಷ್ಟ ಇರೋರು, ಆಕೆ ನನ್ನ ಗಂಡ ಇಲ್ಲ ನೋಡಿ 2 ತಿಂಗಳಾಯ್ತು, ನನಗೆ ಭಯ ಆಗ್ತಾ ಇದೆ, ನನಗೆ ದುಃಖ ಆಗ್ತಾ ಇದೆ, ಗಂಡ ಅಂತ ನೆನ್ಸ್ಕೊಂಡಾಗ ಅಳುತ್ತೆ ಅಂದ್ರೆ ಅಮ್ಮ ಒಂದು ಆ ರೀತಿ ಸಣ್ಣ ಒತ್ತಡದಲ್ಲಿ ಇರುವಂತ ಸಂದರ್ಭ. ಅವರೆಲ್ಲ ಒಂದು ಬಾಡಿಗೆ ಮನೆ ಎಲ್ಲೋ ಇದೆ, ನಮ್ಮ ಸ್ವಂತ ಮನೆಯೆಲ್ಲ ಬಾಡಿಗೆ ಮನೆ ಇದೀವಿ, ಹಿಂಗೆ ಅವ್ರೋದಾಗಿದೆ, ಕಷ್ಟ ಆಗ್ತದೆ ಇನ್ನು ಹೇಳಿದ್ರು. ಸೊ ಆ ಕನ್ಸರ್ನ ತೋರಿಸೋದು, ಕನಿಷ್ಠ ಪಕ್ಷ ಕನ್ಸರ್ನ ತೋರಿಸೋದು, ಮಾನವೀಯ ಕಳಕಳಿಯನ್ನು ತೋರಿಸುವಂತದ್ದು ಇವ್ರಿಗೆ ಇಲ್ವಲ್ಲ. ಇವ್ರು ಎಲ್ಲವನ್ನು ಮಾರ್ಕೊಂಡ್ಬಿಟ್ರ ಪ್ರಶ್ನೆಗಳು. ಸೊ ಹಾಗಾಗಿ ನನಗೆ ಆ ರವಿ ಪಾಂಡವಪುರ ಚಿನ್ನಯ್ಯನ ಹೆಂಡತಿ ಮಾಡಿದ ಇಂಟರ್ವ್ಯೂ ಮತ್ತು ಶೋಭಾ ಮಳವಳ್ಳಿಯವರು ಸುಜಾತ ಭಟ್ ಅವ್ರ ಜೊತೆ ಮಾಡಿದ್ರು, ನನಗೆ ಬಹಳ ಒಂಥರ ಮಾನವೀಯ, ಮಾನವೀಯ ಲೇಪನ ಇಲ್ಲದೆ ಹೋದ್ರೆ ಯಾವ ಪತ್ರಕರ್ತನೋ, ಯಾವ ರಾಜಕಾರಣಿನೋ, ಯಾವ ಅಧಿಕಾರಿಯೋ, ಯಾವನು ಏನು ಉಪಯೋಗ ಇಲ್ಲ. ಒಂದು ಮಾನವೀಯ ಮೌಲ್ಯ ಇಲ್ಲದೆ ಹೋದ್ರೆ ಮಾನವೀಯ ಸಮಾಜ ಕಟ್ಟಕ್ಕಾಗಲ್ಲ, ಒಂದು ಪ್ರಜಾಪ್ರಭುತ್ವ ಸರಿಯಾಗಿ. ಈ ಒಂದು ತನಿಖೆಯ ಮೇಲೆ ರಾಜಕೀಯ ಒತ್ತಡ ಏನಾದರೂ ಇದೆಯಾ ಅಂತ. ಯಾಕೆ ಅಂತಂದ್ರೆ ಈ ತನಿಖೆಯನ್ನ ಮಾಡ್ಲಿಕ್ಕೆ ಹೇಳಿರೋದೇ ಕಾಂಗ್ರೆಸ್ ಸರ್ಕಾರ. ಸೊ ಕಾಂಗ್ರೆಸ್ನಲ್ಲೇ ಒಂದಷ್ಟು ಒತ್ತಡಗಳು ಇದ್ರ ಮೇಲೆ ಬೀಳ್ತಿದ್ದಾವೆ ಅನ್ನುವಂಥದ್ದು ಒಂದಷ್ಟು ಕಡೆ ತುಂಬಾ ಗಟ್ಟಿಯಾಗಿ ಅನ್ನಿಸೋದಕ್ಕೆ ಶುರುವಾಗಿದೆ ಅನ್ನುವಂಥದ್ದು. ಇಲ್ಲ, ಅದರಲ್ಲಿ ಅದೇನು ಸೀಕ್ರೆಟ್ ವಿಷಯ ಅಲ್ಲ, ಅದು ಸೀಕ್ರೆಟ್, ಅದು ಬಹಿರಂಗ. ಹೋಮ್ ಮಿನಿಸ್ಟರ್ ಮಾತಾಡುವಾಗ ಅಧಿಕೃತ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ ಆಗಿ ಉತ್ತರ ಕೊಡ್ತಾರೆ. ಸದನದಲ್ಲೂ ಅವರು ಒಳ್ಳೆ ಉತ್ತರನೇ ಕೊಡ್ತಾರೆ, ಅಂದ್ರೆ ಬ್ಯಾಲೆನ್ಸ್ಡ್ ಅದೆಲ್ಲ ಉತ್ತರ ಕೊಡ್ತಾರೆ. ಆದ್ರೆ ಹೊರಗಡೆ ಮಾತಾಡುವ ಸಂದರ್ಭದಲ್ಲಿ ಮತ್ತು ಉಪಮುಖ್ಯಮಂತ್ರಿ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಸೆಕೆಂಡ್ ಇನ್ ಚೀಫ್, ಸಾಂವಿಧಾನಿಕ ಹುದ್ದೆ ಅಲ್ಲದೆ ಹೋದ್ರು ಕೂಡ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸೆಕೆಂಡ್ ಇನ್ ಚೀಫ್ ಇನ್ ಕರ್ನಾಟಕ. ಅವರು ಯಾವ ರೀತಿಯಲ್ಲಿ ಒದ್ದೊಳಗಡೆ ಆಗ್ತೀವಿ ಅಂತ ಮಾತಾಡ್ತಾರೆ, ಷಡ್ಯಂತ್ರ ಇದರಿಂದ ಷಡ್ಯಂತ್ರ ಇದೆ ಅಂತ ಮಾತಾಡ್ತಾರೆ. ಅಸೆಂಬ್ಲಿಯಲ್ಲಿ ಬೇರೆಯವರ ಮಾತಿಗೆ ಅವರು ದನಿಗೂಡಿಸ್ತಾರೆ.
ನಂತರದಲ್ಲೂ ಇವರು ಅವ್ರ ಜೊತೆ 1000 DKಶಿಗಳಿಗೆ ಪರವಾಗಿರ್ತಾರೆ. ಈ ಸಂತ್ರಸ್ತರು ನೋಡಿ, ಸೌಜನ್ಯ ತಾಯಿ ಕುಸುಮಾವತಿ ಮತ್ತು ಕುಟುಂಬದವರು ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ರು, ಮನೆ ಪತ್ರ ಕೊಟ್ಟರು. ಇವ್ರು ಯಾವ ರೀತಿ, ಅದು ಇದೆ ವಿಡಿಯೋಗಳಿದೆ, ಇವ್ರು ಯಾವ ರೀತಿ ಅವ್ರ ಜೊತೆ ಬಿಹೇವ್ ಮಾಡಿದ್ರು ಅಂತ ದಯವಿಟ್ಟು ನೋಡಿ. ನಾಳಿನ ದಿನದಲ್ಲಿ ಗಮನಿಸಿ, ಅವ್ರ ಕಡೆ ತಿರುಗಿ ನೋಡ್ಲಿಲ್ಲ, ಬಹಳ ಕೇರ್ಲೆಸ್ ಆಗಿದ್ರು. ನೀವು ಯಾರ್ದೋ ಷಡ್ಯಂತ್ರಕ್ಕೆ ಬಲಿ ಆಗ್ಬೇಡಿ ಅನ್ನೋ ತರದ್ ಹೇಳಿದ್ರು. ಅವ್ರಿಗೆ ಸೆಂಟೆನ್ಸ್ ಮರ್ತಿದ್ದೀನಿ, ಆ ತರದ ಅರ್ಥದ ಏನೋ ಒಂದು ಹೇಳಿದ್ರು. ಆಯ್ತು ಅದೆಲ್ಲ ನೋಡೋಣ, ನೀವು ಯಾರ್ದಾರೋ ಷಡ್ಯಂತ್ರಕ್ಕೆ ಬಲಿ ಆಗಿದ್ದೆಲ್ಲ ಮಾಡಕ್ ಹೋಗ್ಬೇಡಿ ಅನ್ನೋ ತರ ಮಾತಾಡಿದ್ರು. ಸರಿ, ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದವ್ರ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಅವ್ರ ಮಗಳು ಕಳ್ಕೊಂಡು ಅದು ಸುಳ್ಳಲ್ವಲ್ಲ, ಅವ್ರ ನೋವಿದೆ ಸುಳ್ಳಲ್ವಲ್ಲ. ಅತ್ಯಾಚಾರ ಆಗಿ ಕೊಲೆಯಾಗಿರೋ ಮಗಳ ದೇಹವನ್ನು ನೋಡಿ ಅವ್ರು ಮಣ್ಣು ಮಾಡಿದ್ದಾರೆ ಸ್ವಾಮಿ. ಕನಿಷ್ಠ ಪಕ್ಷ ಮಾನವೀಯ ಕಳಕಳಿ ಆಯ್ತು, ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ. ಸರ್ಕಾರ ಏನ್ ಸಾಧ್ಯ ಇರೋದು ಮಾಡುತ್ತೆ ಅಂತ ಹೇಳಕ್ ನಿಮ್ಗೆ ಏನಾಗಿದೆ ಇವಾಗ? ಏನಾಗಿದೆ? ನೀವು ಷಡ್ಯಂತ್ರಕ್ಕೆ ಬಲಿ ಆಗ್ಬಿಡಿ, ನೀವು ಯಾರ್ಯಾರ್ದೋ ಇದಕ್ಕೆಲ್ಲ ಮಾಡ್ಕೊಂಡು ಕೇಳ್ಕೊಂಡು ಮಾಡಿ, ಅದನ್ನ ಹೇಳ್ಬೇಕಾಗಿರೋದು. ಅದಕ್ಕೇನೆ ನಿಮ್ಮನ್ನ ಕೂರಿಸಿರೋದು ನಾವು. ಅದ್ರ ಬದಲು ಅಲ್ಲೋಗಿ ನಾವು 1000 DKಶಿಗಳಿದೀವಿ ನಿಮ್ ಜೊತೆಗೆ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಬಂದು ಇವ್ರದ್ದು ಹೀಗೆ. ಮತ್ತು ಒಟ್ಟಾರೆ ಸರ್ಕಾರದ ಮುಖ್ಯಸ್ಥಾನದನ್ನಾಗಲೇ ಹೇಳಿದಾಗೆ, ಸರ್ಕಾರದ ಮುಖ್ಯಸ್ಥಾನದಲ್ಲಿ ಈ ರೀತಿ ವ್ಯವಸ್ಥೆ ಇರುವುದು ಡೆಫಿನೆಟ್ಲಿ SIT ಮೇಲೆ ಪರಿಣಾಮ ಬೀರುತ್ತೆ, ನೆಗೆಟಿವ್ ಆದ ಪರಿಣಾಮ ಬೀರುತ್ತೆ, ಒತ್ತಡ ಕ್ರಿಯೇಟ್ ಮಾಡುತ್ತೆ, ತನಿಖೆ ದಿಕ್ಕು ತಪ್ಪಲಿಕ್ಕೆ, ಅಪರಾಧಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಕೆಲಸ. ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಏನಿದ್ದಾರೆ, ತುಂಬಾ ಜನ ಅವರನ್ನ ಆರಾಧಿಸ್ತಾರೆ. ಈ BJP ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಈಗ ಪಾಸಿಟಿವ್ ಆಗಿ ಅವರ ಪರವಾಗಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರೋದು, ಎಲ್ಲರೂ ಸಹ ಅವರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಈ SIT ತನಿಖೆಯನ್ನ ಶುರು ಮಾಡಿದ ಮೇಲೆ ಆ ತನಿಖೆಯನ್ನ ಅವರು ಸ್ವಾಗತ ಮಾಡ್ತಾರೆ. ಇವರೇ ಸ್ವಾಗತ ಮಾಡ್ತಾರೆ. ಅವರೇ ಸ್ವಾಗತ ಮಾಡಿದಾಗ ಇವ್ರಿಗೆಲ್ಲ ಏನ್ ಕಷ್ಟ ಅಂತ. ಇಲ್ಲ, ಅವ್ರು ಸ್ವಾಗತ ಮಾಡಿದ್ದು ಒಳ್ಳೇದು, ಸ್ವಾಗತ ಮಾಡಿದ್ರು. ಅವ್ರು ಯಾವ ಅರ್ಥದಲ್ಲಿ ಸ್ವಾಗತ ಮಾಡಿದ್ರು ಅಂತ ನನಗೆ ಡೌಟ್ ಇದೆ, ಅನುಮಾನ ಇದೆ. ಅವರೊಬ್ಬ ರಾಜ್ಯಸಭಾ ಧರ್ಮಾಧಿಕಾರಿ ಮಾತ್ರ ಅಲ್ಲ, ಅವರು ರಾಜ್ಯಸಭಾ ಸದಸ್ಯರು. ಈ ರಾಜ್ಯಸಭಾ ಸದಸ್ಯರು ನೋಡಿ ಇನ್ನು ಹೆಚ್ಚಿನ ಜವಾಬ್ದಾರಿ. ಈಸ್ ಅಕೌಂಟಬಲ್ ಟು ಜನರಲ್ ಪಬ್ಲಿಕ್, ಟು ಆಲ್ ಫೇತ್. ಈ ದೇಶದ ಎಲ್ಲ ಪ್ರಜೆಗಳಿಗೂ ಅವ್ರು ಉತ್ತರದಾಯ. ರಾಜ್ಯಸಭಾ ಸುಮ್ಮನೆ ಅಲಂಕಾರಕ್ಕೆ ಬೋರ್ಡ್ ಹಾಕೊಳಕಲ್ಲ ರಾಜ್ಯಸಭಾ ಸದಸ್ಯ ಅಂತ ಹೇಳಿದ್ರು. ಸೊ ಅವ್ರು ಅದನ್ನೇ ಹೇಳಿದ್ರು. ಮೊನ್ನೆ ಒಂದು ಹೇಳಿದ್ರು, ಮೊನ್ನೆ ಪ್ರಜಾವಾಣಿಯ ಮುಖಪುಟದಲ್ಲಿ ಅದು ಅವರ ಹೇಳಿಕೆ ಮುದ್ರಣ. ಏನು ಸತ್ಯ ಎಲ್ಲ ಹೊರಗಡೆ ಬಂದಿದೆ, ಸತ್ಯ ಹೊರಗಡೆ ಬರುತ್ತಿದೆ, ಎಲ್ಲವೂ ತೊಳೆದಿಟ್ಟಂತಾಗಿದೆ. ನನ್ನ ಪರವಾಗಿ ನಿಂತಂಥವ್ರು ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು, ನಿಮ್ಮ ಪ್ರೀತಿ ಹೀಗೆ ಇದೆ ಅಂತ. ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಕೂಡ, ಇದು ನಮ್ಗೆ ಅನುಮಾನ ಹುಟ್ಟಿಸುತ್ತೆ. ಇವ್ರೇನು ತೊಳೆಯೋದಕ್ಕೋಸ್ಕರ ಮಾಡ್ಬಿಟ್ರ? ಇಲ್ಲ, ನನಗೆ ಇದ್ರಲ್ಲಿ ಅನುಮಾನ ಇದೆ. SIT ತನಿಖೆ ಈಗ ಆರೋಪಿಗಳನ್ನ ಯಾರು ಆರೋಪಿಸೇ ಇಲ್ಲ. ಹೌದು, SIT ಮಧ್ಯಂತರ ವರದಿಯಲ್ಲೋ ಮತ್ತೊಂದ್ರಲ್ಲೋ ಇಂತಿಂತವ್ರ ಮೇಲೆ ಆರೋಪ. ಈಗ ಯಾರು ಭೀಮಾ ಚಿನ್ನಯ್ಯನ ಇದರಲ್ಲಿ ಕಂಪ್ಲೇಂಟ್ ನಾವು ಕಾಪಿ ನೋಡಿದೀವಿ. 5 ಕುಟುಂಬದ ಪತ್ರ ಹೊರದಿದ್ದ, ಅವ್ರು ಯಾರ್ಯಾರೇನೋ ಬಂದಿದ್ದ, ಈ ಕ್ಷೇತ್ರದ ಆಡಳಿತಾಧಿಕಾರಿಗಳು ಇಂತಿಂತವ್ರು ಹಿಂಗೆ ಹೇಳಿದ್ರು, ಹಿಂಗೆ ಮಾಡ್ತಾ ಇದ್ರು, ಒಂದಷ್ಟು ಆರೋಪಗಳು ಮಾಡಿದ್ರು. ಅದು ಬಿಟ್ರೆ ಕುಟುಂಬದವ್ರು ಆರೋಪ ಮಾಡ್ತಾ ಇದ್ರು, ಅದಿದೆ. SIT ಅವರು ಎಲ್ಲಾದ್ರೂ ಯಾರನ್ನಾದ್ರೂ ಆರೋಪಿಗಳನ್ನು ಗುರುತಿಸಿದಾರ? ಚಾರ್ಜ್ ಶೀಟ್ ಬಂದಿದ್ಯಾ? ರಿಪೋರ್ಟ್ ರೆಡಿ ಆಗಿದೆಯಾ? ತನಿಖೆ ಈಗೆಲ್ಲ ಅತ್ಯಾಚಾರ ನೋಡಿ. ಧರ್ಮಸ್ಥಳ ಎನ್ನುವ ಪವಿತ್ರ ಕ್ಷೇತ್ರದಲ್ಲಿ, ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಪವಿತ್ರ ನೆಲದಲ್ಲಿ, ಯಾಕಂದ್ರೆ ಜನ ಭಾವಿಸಿದ್ದಾರೆ ಪವಿತ್ರ ನೆಲದಲ್ಲಿ ಪಾತಕ ಕೃತ್ಯಗಳು ನಡೆದಿರೋದು ನಿಜ. ಹೌದಾ? ಅವು ಪಾತಕ ಕೃತ್ಯ ಪವಿತ್ರ ಕೆಲಸನ ಅದಾದ್ರೂ ಹೇಳ್ರಿ. ಪಾತಕ ಕೃತ್ಯಗಳು, ಪಾಪಿಗಳು, ಪರಮ ಪಾಪಿಗಳು ತೆರೆಮರೆಯಲ್ಲಿ ಇಟ್ಕೊಂಡು ಈ ಪಾತಕ ಕೃತ್ಯ ನಡೆಸಿದ್ದಾರೆ. ಇದೇ ಧರ್ಮಸ್ಥಳದಲ್ಲಿ, ಇದೇ ಧರ್ಮಾಧಿಕಾರಿ ಆಡಳಿತದ ಅಡಿಯಲ್ಲಿ ಲೀಗಲ್ ಆಗಿ ಪೊಲೀಸ್ ಸ್ಟೇಷನ್ಗಳಲ್ಲೇ ಜಗತ್ತಿಗೆ ಗೊತ್ತಿರೋ ವಿಷಯ. ಅವು ಗೊತ್ತಾಗೋದು ಬೇಡ. ರಾಜ್ಯಸಭಾ ಸದಸ್ಯರಾಗಿ ನಿಮ್ಗೆ ಕನಿಷ್ಠ ಜವಾಬ್ದಾರಿ ಇಲ್ವಾ? ಅದೇನಾದ್ರೂ ಹೊರಗಡೆ ಬಂದಿದ್ಯಾ? ಇಲ್ವಲ್ಲ. ತನಿಖೆ ಯಾವ ಸತ್ಯ ಹೊರಗಡೆ ಬಂದಿದೆ? ವೇದವಲ್ಲಿ ಕೊಂದವನು ಯಾರು? ಸತ್ಯ ಹೊರಗಡೆ ಬಂದಿದ್ಯಾ? ಯಮುನಾ ನಾರಾಯಣ ಕಥೆ ಏನು? ಪದ್ಮಲತಾ ಕಥೆ ಏನು? ಸೌಜನ್ಯ ಕಥೆ ಏನು? ಇನ್ನು 10 ಹಲವಾರು ಕಥೆ ಏನು ಸ್ವಾಮಿ? ಯಾರ ಅಪರಾಧಿಗಳು? ಯಾವ ಸತ್ಯ ಹೊರಗಡೆ ಬಂದಿದೆ ಹೇಳಿ? ಎಲ್ಲವೂ ತೊಳೆದಿಟ್ಟಂತಾಗಿದೆ. ಯಾವ ತೊಳೆದಿಟ್ಟಿದ್ದೀರಿ ಅಂದರೆ
ಈಗ ಕ್ಲಿಯರ್ ಇದೆ. ಅವ್ರು ಹೇಳಿದ್ರು ಏನಪ್ಪಾ ಅಂತಂದ್ರೆ, ಅವರು ತಮ್ಮ ವಿರುದ್ಧವಾದ ಆರೋಪಗಳೇನು ಬರ್ತಾ ಇತ್ತು, ತಮ್ಮ ಕುಟುಂಬದ ಅಥವಾ ತಮ್ಮ ಯಾರ ಸದಸ್ಯರ ಬಗ್ಗೆ ಆರೋಪಗಳು ಬರ್ತಾ ಇತ್ತು, ಈ ನಮೂನೆಯ ಅನ್ಹರ್ಡ್ ಆಫ್ ಹಿಂದೆ ಎಂದು ನಾವು ಕೇಳಿರ್ಲಿಲ್ಲ. ಆ ಮುಂದೆ ಎಂದು ಈ ತರದ ಯಾರು ಕೂತ್ಕೊಳ್ತಾರೆ, ಎಲ್ಲ ಪಕ್ಷದವರು ಸೇರಿ, ಎಲ್ಲ MLAಗಳು, ಇಡೀ ಅಸೆಂಬ್ಲಿ ಎಲ್ಲರೂ ಸೇರ್ಕೊಂಡು ಲಭ ಅಂತ ಬರ್ಕೊಂಡು ಅವ್ರ ಪರವಾಗಿ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ನಿಂತುಬಿಟ್ರಲ್ಲ, ಅದನ್ನ ನೋಡಿ ಅವ್ರು ಬಹಳ ಖುಷಿ. ಅದು ನೋಡಿ ಖುಷಿ ಆಗಿದೆ. ಮಾಧ್ಯಮಗಳೆಲ್ಲ ಸುಳ್ಳು ಕಥೆಗಳು ಕಟ್ಟಿ ಎಲ್ಲ ಒಂದು ನರೇಟಿವ್ ಕಟ್ಟಿದ್ರಲ್ಲ, ಇದಿಲ್ಲದಿಲ್ಲ ಬಹಳ ದಿವಸ ನಾನು ಬರ್ಕೊಡ್ತೀನಿ, ಇದಿಲ್ಲದಿಲ್ಲ. ಸೊ ಆ ಕತೆ ಕಟ್ಟಿದ್ರಲ್ಲ, ಆ ಸತ್ಯ ಎಲ್ಲ ಹೊರಗಡೆ ಬಂತು ಅಂತ ಅನ್ಸುತ್ತೆ. ಅಂತ ಇಲ್ಲ, ಅವ್ರು ಕ್ಲಾರಿಫೈ ಮಾಡ್ಬೇಕು ಯಾವ ಸತ್ಯ ಹೊರಗಡೆ ಬಂದು, ಯಾವ ಸತ್ಯದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಕ್ಲಾರಿಫೈ ಮಾಡ್ಬೇಕು. ಸೊ ಹಾಗಾಗಿ ನನ್ನ ಇವರ ನಡೆ ಬಗ್ಗೆ ನನ್ಗೆ ಬಹಳ ಗಂಭೀರವಾದ ಪ್ರಶ್ನೆ ಇದೆ, ನನ್ಗೆ ಅನುಮಾನ. ಸರ್, ಈಗ ನೆಕ್ಸ್ಟು ಈ SIT ಅವರ ತನಿಖೆಯ ಭವಿಷ್ಯ ಏನಾಗಬಹುದು ಅಂತ ಜಸ್ಟ್ ಒಂದು ನಿಮಗೆ ಅನಿಸ್ಬೋದು. ನೋಡಿ, SITಗೆ ಅದು ಬಹಳ ಜಟಿಲವಾದ ಪ್ರಶ್ನೆ. SIT ಎರಡು ಸಾಧ್ಯತೆ ಇದೆ. ಒಂದು, ಇವರೆಲ್ಲ ಏನೆಲ್ಲ ಪ್ರೆಷರ್ ಹಾಕಿ ಅದನ್ನ ಅರ್ಧ ಹಾದಿಯಲ್ಲಿ ನಿಲ್ಲಿಸಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅವರ ಕೈಯಲ್ಲಿದೆ. ಇಲ್ಲ, CM ಸಿದ್ದರಾಮಯ್ಯ ಅವರು ಅದೇನೋ SIT ಫಾರ್ಮೇಷನ್ ಮಾಡೋ ನಿರ್ಧಾರ ಮಾಡಿದ್ರು. ಇವತ್ತು ಅರ್ಥ ಆಗ್ತದೆ ಬಹಳ ಜನರಿಗೆ ಇದರ ಬಗ್ಗೆ. ಸರ್ಕಾರದಲ್ಲೇ ಅವ್ರ MLAಗಳಿಗೆ, ಮಿನಿಸ್ಟರ್ಗಳಿಗೆ, ಉಪಮುಖ್ಯಮಂತ್ರಿ ಆದಿಯಾಗಿ ಇವ್ರಿಗೆ ಯಾರಿಗೂ ಅದು ಇಷ್ಟ ಆಗಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೆ ಈ ರೀತಿಯ ಪ್ರೆಷರ್ ಕಂಟಿನ್ಯೂ ಆಗುತ್ತೆ ಅವ್ರ ಮೇಲೆ, ಆದಷ್ಟು ಬೇಗ ಕ್ಲೋಸ್ ಮಾಡಿ ಅನ್ನೋ ತರದ ಒಂದು ಪ್ರೆಷರ್ ಡೆಫಿನೆಟ್ಲಿ ಇರುತ್ತೆ. ಈಗ ಮಾತಾಡುವಾಗ ಗೃಹ ಮಂತ್ರಿಗಳು ಹೇಳ್ತಾರೆ, ನಾವು ಅದನ್ನ ಮಧ್ಯ ಪ್ರವೇಶ ಮಾಡ್ಲಿಕ್ಕಾಗಲ್ಲ, ಅದು SITಗೆ ಬಿಟ್ಟಿದ್ದು, ಅದು SIT ಮಾಡುತ್ತೆ, ಅದು ಇದು ಕತೆ ಹೇಳ್ತಾರೆ. ಇಟ್ಸ್ ಓಕೆ, ನಿಮ್ಮ ಮಾತು ಅದಕ್ಕೆ ನಂಗೆ ಹೇಳಲೇಬೇಕು, ಆಯ್ತಾ. ಆದರೆ ಪ್ರೆಷರ್ ಅಂತ ಇದೆಲ್ಲ ಏನ್ ನಡೀತಾ ಇದೆ, ಇದು ಭಯಾನಕವಾದ ಪ್ರೆಷರ್ ಇರುತ್ತೆ. ಸೊ ಈ ಪ್ರೆಷರ್ ಅಲ್ಲಿ ಮತ್ತು ಮಂಜುನಾಥ್ ಗೌಡ ತರದ ರಾಟನ್ ಟೊಮೊಟೋಸ್ ಒಳಗಡೆ ಇದ್ದೀನಿ ಕಿತಾಪತಿ ಮತ್ತು ಯಾಕೆಂದ್ರೆ ಯಾರೋ ಒಬ್ರು ಪ್ರಣಬ್ ಮೋಹನ್, ಒಬ್ರು ಅನುಚೇತ, ಯಾರೋ ಒಬ್ರು ನಿಂತು, ಇಬ್ರು ಯಾರೋ ಅಧಿಕಾರಿ ನಿಂತ್ಕೊಂಡು ಎಲ್ಲವನ್ನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ತಮಿಳ್ನಾಡು ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು, ಎಲ್ಲ ಕಡೆ ಸುತ್ತಾಡಬೇಕು, 108 ಜನರನ್ನ ಇಂಟರ್ವ್ಯೂ ಮಾಡಬೇಕು, ದಾಖಲೆ ಸಂಗ್ರಹಿಸಬೇಕು, ಅನಲೈಸ್ ಮಾಡೋದಿಲ್ಲ. ಸೊ ಹಾಗಾಗಿ ಅದು SIT ಮಧ್ಯದಲ್ಲೇ ಒಂದು ರೀತಿಯಲ್ಲಿ ದಿಕ್ಕು ತಪ್ಪೋ ಸಾಧ್ಯತೆ ಇದೆ SIT ತನಿಖೆ ಒಂದು. ಅಥವಾ SIT ಅವರ ಹಠ ಹಿಡಿದು ಒಂದು ಪಾಸಿಟಿವ್ ಡೈರೆಕ್ಷನ್ ಹೋಗಿ ತಪ್ಪಿತಸ್ಥರನ್ನ, ಯಾರು ಆರೋಪಿಗಳು ಇದ್ದಾರೆ, ಆರೋಪಿತರಿದ್ದಾರೆ, ಅವ್ರ ಬಗ್ಗೆ ಚಾರ್ಜ್ ಶೀಟ್ ಆಗುವಂತ ರಿಪೋರ್ಟ್ ಬರೋದೊಂದು, ಅದು ಚಾರ್ಜ್ ಶೀಟ್ ಆಗುತ್ತೆ ಅವ್ರಿಗೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು. ಸೊ ಎರಡೂ ಸಾಧ್ಯತೆ ಇದೆ. ಎರಡನೇ ಸಾಧ್ಯತೆ ಹೇಳ್ತೀನಿ, ಒಂದ್ ವೇಳೆ ಇದು ಆ ರೀತಿ ಹೋದ್ರೆ, ಈಗ ತನಿಖೆ ಮಾಡಿದೆಲ್ಲ ದಾಖಲೆ ಕೊಟ್ಟು FSL ಹೋಗ್ಬೇಕು. FSL ಅಲ್ಲಿ ಏನಾಗುತ್ತೆ, FSL ಅಲ್ಲಿ ಕೈವಾಡಲಾಗಲ್ವಾ, ವಿಡು, ಹೌದಾ, ಅದೊಂದಾಗುತ್ತೆ. ಯಾಕೆಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಏನಾಯ್ತು ನಾವು ನೋಡಿದ್ವಿ. ಸೊ ಇದಾದ ನಂತರದಲ್ಲಿ ಮತ್ತೆ ಕೋರ್ಟ್ಗೆ ಹೋಗುತ್ತೆ, ತೀರ್ಮಾನ ಕೊಡೋ ಕೋರ್ಟ್ ಅಲ್ಲಿ ವಾದ ವಿವಾದಗಳಾಗುತ್ತೆ. ಕೋರ್ಟ್ ಅಲ್ಲಿ ಪಿಪಿಗಳು ಹೇಗಿರ್ತಾರೆ ನಮಗ್ ಗೊತ್ತಿದೆ, ನ್ಯಾಯಾಧೀಶರು, ಕೋರ್ಟ್, ಇವೆಲ್ಲ ಪ್ರಕ್ರಿಯೆ ಹೇಗಾಗುತ್ತೆ, ಅಲ್ಲೇನೆಲ್ಲ ರಾಜಕೀಯಗಳು ಒತ್ತಡಗಳು ಕ್ರಿಯೇಟ್ ಆಗ್ತದೆ. ಇದು ತನಿಖೆ ಸರಿಯಾಗಿ ಹೊರಗಡೆ ಬಂದರೂ ಕೂಡ ಇನ್ನೂ ಹಲವು ಹಂತಗಳನ್ನ, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂದ್ರೆ ಹಲವು ಹಂತಗಳನ್ನ ದಾಟಬೇಕಾಗಿದೆ, ಹಲವು ಅಗ್ನಿ ಪರೀಕ್ಷೆಗಳು ಇನ್ನು ಮುಂದೆ ಇದೆ, ಹೌದಾ. ಈ ಜನ, ನಾನು ಹೇಳಿದಲ್ಲ, ಈ ಕ್ಲಾಸ್, ದಿಸ್ ಪೊಲಿಟಿಕಲ್ ಕ್ಲಾಸ್ ಇಸ್ ಟೋಟಲಿ ಎಗೇನ್ಸ್ಟ್ ಇಟ್. ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಎಗೇನ್ಸ್ಟ್ ಇದೆ. ಅವ್ರಿಗೆ ಬಹುಶಃ ಗೊತ್ತಿದೆ ಅಪರಾಧಿಗಳು ಯಾರು ರಕ್ಷಣೆ ಮಾಡಬೇಕು ಅಂತ, ಅವ್ರ ಬಹುಶಃ ಅಂದ ಕ್ಲಿಯರ್. ಎರಡನೇದು ನೋಡಿ, ಇದು ದಿಕ್ಕು ತಪ್ಪಿ ಸರಿಯಾದ ಅರ್ಧ ದಾರಿಯಲ್ಲಿ SIT ನಿಂತು ಹೋದ್ರೆ, ಇದಿಷ್ಟಕ್ಕೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಲ್ಲಲ್ಲ. ಇದು ಎಗೈನ್ ಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ ತನಕ ಈ ಕೇಸ್ ಹೋಗುತ್ತೆ. ಏನ್ ತನಿಖೆ ಮಾಡಿ ಏನ್ ತಗೊಂಡ್ರಿ ಸ್ವಾಮಿ ಅಂತ ಕೇಳ್ತಾರೆ, ನಿಲ್ಸಕ್ ಬರೋದಿಲ್ಲ. ಸೊ ಹೀಗಾಗಿ ಇದು ಯಾವ ಒಂದಲ್ಲ ಒಂದು ರೀತಿಯಲ್ಲಿ ಈ ಹೋರಾಟ ಮುಗಿಲೆದ್ದಿದೆ. ಇದು ಸತ್ಯ. ಅದು ಧರ್ಮ ಕ್ಷೇತ್ರದ ನೆಲದಲ್ಲಿ ಇಂಥ ಪಾಪ ಕೃತ್ಯಗಳನ್ನ ಜನ ಸಹಿಸೋದಿಲ್ಲ. ಹೌದು, ರೊಚ್ಚಿಗೆದ್ದಿದ್ದಾರೆ, ಜನ ಹೋರಾಟ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೂಪದಲ್ಲಿ ಹೋರಾಟ ಮುಂದುವರಿಯುತ್ತೆ. ಇವರು ಅದನ್ನ ಮುಚ್ಚಿ ಹಾಕೋದು ಇವರ ಹಣೆಯಲ್ಲಿ ಬರ್ದಿಲ್ಲ. ಇದೊಂದಲ್ಲ ಒಂದು ರೀತಿಯಲ್ಲಿ SIT ಅಲ್ಲ, ಇನ್ನೊಂದೇ ಯಾವುದೋ ರೀತಿಯಲ್ಲಿ ಇದು ಹೋರಾಟ ಮುಂದುವರಿಯುತ್ತೆ. ಇದು ತಾರ್ಕಿಕ ಹಂತಕ್ಕೆ SIT ಮೂಲಕನೇ ಹೋಗ್ಬೋದು ಸಾಧ್ಯತೆ ಇದೆ. ಆಗ್ಲಿಲ್ಲ, ಮುಂದಿನ ದಿನಗಳಲ್ಲಿ ಜನ ಕ್ರಮ. ಕೊನೆ ತನಕ ಬರ್ತಿದ್ದೀವಿ. ಇನ್ನೊಂದು 2-3 ಪ್ರಶ್ನೆ ಇದೆ, ಆದ ನಂತರ ಮುಕ್ತಾಯ ಮಾಡೋಣ. ಸೊ NIA ಬರಬೇಕು ಅನ್ನುವಂಥ ಒಂದು
ಪ್ರಶ್ನೆ ಮಾತು ಇದು ಬಂದಿತ್ತು. ಯಾಕೆ ಅದೇ ಯಾಕಾಗಿ ಒಂದು ಪ್ರಶ್ನೆ ಸರಿ ಎನ್ಐಎ ಬರುತ್ತೆ ಎಲ್ಲ ಸುಮಾರು ಜನ ಈಗ ಮಾತಾಡ್ತಾರೆ. ಹೌದು. ಎನ್ಐಎ ಸೋಷಿಯಲ್ ಮೀಡಿಯಾದಲ್ಲಿ ಎನ್ಐಎ ಬರುತ್ತೆ ನೋಡ್ತಾ ಇರಿ ಅಂತ ನಿಮ್ಗೆ ಆಗ್ತದೆ. ಪಾಪ ಅವಕ್ಕೆ ಏನು ಅರ್ಥ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ. ಎನ್ಐಎ ಬರಬೇಕು, ಎನ್ಐಎ ಬಂದ್ರೆ ಇದೆಲ್ಲ ಆಗುತ್ತೆ ಅಂತ ಕೆಲವರು ದೊಡ್ಡ ದೊಡ್ಡವರು ಮಾತಾಡ್ತಾರೆ ಅಲ್ವಾ. ಎನ್ಐಎ ಎಂಟ್ರಿ ಸಾಧ್ಯತೆ, ಎನ್ಐಎ ಎಂಟ್ರಿ ಸಾಧ್ಯತೆ ಅಂತ ಸ್ಕ್ರೋಲಿಂಗ್ ಆಗ್ತಾರೆ ಕೆಲವು ಆಂಕರ್ಗಳು ಮಾತಾಡ್ತಾರೆ. ಯಾಕೆ ಎನ್ಐಎ ಅಂತ ವೈ? ಹೌದು. ಈಗ ಒಂದು ತನಿಖಾ ಏಜೆನ್ಸಿ ಕೆಲಸ ಮಾಡ್ತಾರೆ, SIT ಮಾಡಿದ್ರಲ್ಲಿ ಇದು ತಪ್ಪಿದೆ ಅಂತ ಇವ್ರು ಹೇಳೋದು. ಎನ್ಐಎ ಬರಬೇಕು ಅಂದ್ರೆ ಈಗ ನೀವಿಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನೀವು ಇಲ್ಲಿ ಕೂತ್ಕೊಂಡು ಆಂಕರಿಂಗ್ ಮಾಡ್ತಾ ಇದ್ದೀವಿ. ಮುರಳಿ ಬೇಡ ಇನ್ನೊಬ್ಬ ಯಾರೋ ಬರಲಿ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಇನ್ನೊಬ್ಬ ಬರಲಿ ಅಂತ ಯಾರೋ ಹೇಳ್ತಾರೆ. ಮುರಳಿ ಯಾಕೆ ಬೇಡ ಅಂತ ಹೇಳೋದಲ್ಲ. ಹೌದು. ಅಥವಾ ನನ್ನ ಕರ್ಕೊಂಬಂದು ನೀವು ಗೆಸ್ಟ್ ಅಂತ ಕೂರಿಸಿದ್ರು, ಇವನು ಬೇಡ ಇನ್ನೊಬ್ಬ ಬರಲಿ ಅಂದ್ರೆ ನಾನು ಯಾಕೆ ಬೇಡ ಯಾಕೆ ಕರ್ಕೊಂಬಂದು ಕೂರಿಸಿದ್ರಿ ಅಂತ ಉತ್ತರ ಕೊಡ್ಬೇಕಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಸುಮ್ಮನೆ ಕತೆ ಸ್ಟೋರಿ ನೋಡಿತಾ ಇದ್ದಾರೆ. ಒಂದು SIT ಇವ್ರ ಮೇಲೆ SIT ಮೇಲೆ ಆರೋಪ ಹೊರಿಸಲಿಕ್ಕೆ ಇವ್ರ ಹತ್ರ ಏನೂ ಇಲ್ಲ ಸರ್. ಯಾಕಂದ್ರೆ SIT ಯಲ್ಲಿ ಇರ್ತಕ್ಕಂಥ ಚೀಫ್ಗಳು ಅಧಿಕಾರಿಗಳು ದೇ ಆರ್ ಪ್ರೂವನ್, ಅವ್ರ ರೆಪ್ಯುಟೇಷನ್ ಇದೆ. ಕರ್ನಾಟಕದಲ್ಲಿ 25-30 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅವ್ರು ಯಾವ ತರ ಅಧಿಕಾರಿಗಳು, ಯಾವ ರೀತಿ ಅವರು ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡಿದ್ರೆ ಅನ್ನೋದು ಹಿಸ್ಟ್ರಿ ಇದೆ. ಹಾಗಾಗಿ ಇವ್ರ ಆರೋಪ. ಮತ್ತೆ ಇವ್ರ ಪ್ರಶ್ನೆ ಏನ್ ಗೊತ್ತಾ, ನಾನು ಇನ್ನೂ ಒಂದು ವಿಷಯ ಹೇಳಿ, ಇವರ ಫೋನ್ ಅವ್ರ ಬಹುಶಃ ಎತ್ಕೊಳ್ಳೋದು. ಇವ್ರು ಯಾರೆಲ್ಲ ಆಟ ಆಡ್ತಾ ಇದಾರೆ ಇವ್ರ ಫೋನ್, ಇವ್ರ ಇನ್ಫ್ಲೂಯೆನ್ಸ್ ಒಳಗಾಗ, ಅಥವಾ ಮನಿ ಬ್ಯಾಗ್ಗಳು ಸೂಟ್ ಕೇಸ್ಗಳು ಚಲಾವಣೆ ಆದ್ರೆ ಅವ್ರು ಬಹುಶಃ ರಿಸೀವ್ ಮಾಡೋದು. ಇದು ಅವರ ಸಮಸ್ಯೆ. ಕ್ಲಿಯರ್. ಇದೆಲ್ಲ ಚೆನ್ನಾಗಿದ್ದಿದ್ರೆ ಇವರ ಈಕ್ವೇಶನ್ಸ್, ಸೂಟ್ ಕೇಸ್ ಈಕ್ವೇಶನ್, ಫೋನು ಪ್ರೆಷರ್ಸ್ ಈಕ್ವೇಶನ್ಸ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ರೆ ಅವ್ರಿಗೆ ಅವ್ರನ್ನ ಹೊಗಳ್ತಾ ಇದ್ದಾರೆ, ಬಹುಶಃ ಸನ್ಮಾನ ಮಾಡ್ಬಿಡ್ತಿದ್ರು. ಈಗ ಅವರು ರೀಚ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಇವರು? ಏನೇನೋ ಕತೆ ಹೇಳ್ಬೇಕು, ಅದೇ ಹೇಳಿ ಇದೇ ಹೇಳಿ ಎನ್ಐಎ ಪನ್ನಯ್ಯ ಅಂತ ಇನ್ನೊಂದು ಯಾವುದೋ ಹೊಸ ತರಬೇಕು, ಅದನ್ನ ಮಾಡ್ತಾರೆ. ಅದೇ ಅದು ಬಿಟ್ಟು ಬೇರೆ ಏನಿಲ್ಲ. ಹಂಗೆ ಬಂದ್ರೆ ಏನಾದ್ರು ಮಾಡ್ಬೋದು ನಾವು, NIA ಇಸ್ ಅಂಡರ್ ಅಮಿತ್ ಶಾ, ಸೊ ಹಂಗಾಗಿ ನಾವು ಆಟ ಆಡ್ಬೋದು ಅಂತ ಅವ್ರು ಬಹುಶಃ ಅವ್ರ ಭರವಸೆ. ಸರ್, ಈಗ ನೀವೊಂದು ಸುಮಾರು 2012ರಿಂದ ಈ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಮತ್ತೆ ಅದ್ರ ಜೊತೆ ನಡೆದಾಡ್ತಾ ಬರ್ತಿದ್ದೀರಿ. ಏನೇನಾಗಿದೆ ಅನ್ನುವಂಥದ್ದು ಭಾಳಷ್ಟು ನಿಮಗೆ ಐಡಿಯಾ ಇದೆ. ಸೊ ಈ ಎಲ್ಲ ವಿಚಾರಗಳೇನಿದ್ದಾವೆ, ಎಲ್ಲ ಪ್ರಕರಣಗಳೇನಿದ್ದಾವೆ, ಅವುಗಳಲ್ಲಿ ಸತ್ಯ ಹೊರಗಡೆ ಬರಬೇಕು ಅನ್ನೋದಾದರೆ ಮತ್ತಷ್ಟು ಮುಂದೆ ಇನ್ನು ಯಾವ ಕ್ರಮಗಳನ್ನು ಈ ಒಂದು SIT ಅವರು ತಗೊಳ್ಬೋದು ಅಥವಾ ಸರ್ಕಾರವೇ ತಗೊಳ್ಬೋದು ಅಂತ ಅನಿಸುತ್ತೆ. ನೋಡಿ, ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಸರ್ಕಾರ ಆಕ್ಚುಲಿ SIT ಫಾರ್ಮೇಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಮುಖ್ಯವಾಗಿ. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಮಾಡಬೇಕು ಈಗಲೂ ಕೂಡ ಕಾಲ ಮುಚ್ಚಿಲ್ಲ ಅಂತ ಅನಿಸುತ್ತೆ. ಒಂದು ಏನಪ್ಪ ಅಂತಂದ್ರೆ, ಯಾರು ದೂರು ಕೊಡ್ಲಿಕ್ಕೆ ಬರ್ತಾರೆ, ಸಾಕ್ಷಿ ಹೇಳಿಕೆ ಆಗ್ತಾರೆ, ಆ ದೂರು ಕೊಡ್ಲಿಕ್ಕೆ ಬರುವಂತವ್ರು ಸಾಕ್ಷಿ ಹೇಳಿಕೆ ಬರುವಂತವ್ರಿಗೆ ಒಂದು ಅಶ್ಯೂರೆನ್ಸ್. ನಾವು ನಿಮ್ಮೊಟ್ಟಿಗಿದ್ದೀವಿ, ನಾವು ನಿಮ್ಮ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗದಂತೆ ನಾವು ನೋಡ್ಕೋತೀವಿ ಅನ್ನೋ ಭರವಸೆ. ಯಾಕೆ ಅಂದ್ರೆ ಶಂಕಿತ ಆರೋಪಿಗಳು ಬಹಳ ಪ್ರಭಾವಿಗಳು ಇದೆ. ಅವ್ರ ಎದುರುಗಡೆ ಜನ ಬಂದು ಮಾತಾಡ್ಲಿಕ್ಕೆ ಭಯ ಪಡ್ತಾರೆ. ಉದ್ದಕ್ಕೂ ನಾವು ನೋಡ್ಕೊಳ್ಬೇಕು. ಆದ್ರಿಂದ ಸರ್ಕಾರದ ಜಾಬ್ ಪ್ರಜಾಪ್ರಭುತ್ವದ ಸರ್ಕಾರ ಸುಮ್ಮನೆ ಕಾಲ್ ಮಾಡಿದೆ. ಬಡಪಾಯಿಗಳು ಬಂದು ಕಂಪ್ಲೇಂಟ್ ಕೊಡಕ್ಕೆ, ಹೌದಾ? ಬಡಪಾಯಿಗಳು ಕಂಪ್ಲೇಂಟ್ ಕೊಡಕ್ ಬಂದಾಗ ಜನ ಸರ್ಕಾರ ಏನ್ ಮಾಡಬೇಕು? SIT ಅಧಿಕಾರಿಗಳು ಆ ರೀತಿ ಪವರ್ಸ್ ಇದೆಯೋ ಅಥವಾ ಸರ್ಕಾರನೇ ಮಾಡಬೇಕು ಅಂತ ಸ್ಟೇಟ್ ಮಾಡಬೇಕು ನನಗೆ ಗೊತ್ತಿಲ್ಲ. ಬಟ್ SIT ಆಗಿ ಸರ್ಕಾರ ಆಗಿ ಸರ್ಕಾರ ಸ್ಪಷ್ಟವಾಗಿ ನಿಲುವು ತಗೊಂಡು ಪ್ರಕಟಣೆಗಳು ಕೊಡಬೇಕು. ಅಟ್ಲೀಸ್ಟ್ ಆ ಸುತ್ತಮುತ್ತ ಭಾಗದಲ್ಲಿ ಸಾರ್ವಜನಿಕ ಪ್ರಕಟಣೆಗಳು ಹೊರಡಿಸ್ಬೇಕು. TV ಚಾನೆಲ್ಗಳು, ಪೇಪರ್ಗಳ ಮೂಲಕ ಸರ್ಕಾರ ನಿಮ್ಮ ಜೊತೆಗಿದೆ, ಅವ್ರಿಗೆ ಧೈರ್ಯ ಬರುತ್ತೆ. ನಾವು ಇಂಥವ್ರನ್ನ ಹಿಡ್ಕೊಡಿ ಅಂತ ಹೇಳ್ತಾರ. ಯಾರಿಗೆ ಅನ್ಯಾಯ ಆಗಿದೆ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಅಸಹಜ ಸಾವುಗಳು, ನಾಪತ್ತೆಯಾದ ಪ್ರಕರಣಗಳಿವಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ರೀತಿ ನಾಪತ್ತೆ ಆಗಿದ್ರೆ, ನಿಮ್ಗೆ ಅನುಮಾನ ಇದ್ರೆ ನೀವು ದಯಮಾಡಿ ಬಂದು ಕಂಪ್ಲೇಂಟ್ ಕೊಡಿ. ನಿಮ್ಮ ಗುರುತನ್ನು ನಾವು ಗೋಪ್ಯವಾಗಿಡ್ತೇವೆ. ನಿಮ್ಗೆ ಯಾವುದೇ ತೊಂದರೆ ಆಗದಂಗೆ ನಾವು ಸರ್ಕಾರ ನಿಮ್ಮ ಜೊತೆಗಿದೆ, ಸರ್ಕಾರ ರಕ್ಷಣೆ ಕೊಡುತ್ತೆ, ತನಿಖೆ ಪಾರದರ್ಶಕವಾಗಿ ನ್ಯಾಯಯುತವಾಗಿ ನಡೆಯುತ್ತೆ ಅಂತ ಅಶ್ಯೂರೆನ್ಸ್ ಕೊಡಿ. ಸಾಕ್ಷಿ ಯಾರಾದ್ರೂ ಇದ್ರೆ, ಕಂಡಂತವ್ರು ಕೇಳಂತವ್ರು ಸಾಕ್ಷಿ ಯಾರಾದ್ರೂ ನೀವು ಬಂದು ಗೌಪ್ಯವಾಗಿ ನಮ್ಮನ್ನ ಸಂಪರ್ಕ ಮಾಡಿ, ನಿಮಗೆ ರಕ್ಷಣೆ ನಾವು ಕೊಡ್ತೀವಿ, ನಮಗೆ ಸಾಕ್ಷ್ಯ ಬೇಕಾಗಿದೆ, ಈ ತನಿಖೆ ಸರಿಯಾದ ರೀತಿಯಲ್ಲಿ ಮುಕ್ತಾಯ ಆಗಬೇಕಾಗಿದೆ, ಇದು ಇಂಥ ಒಂದು ಘನಘೋರವಾದ ಘಟನೆಗಳು ನಡೆದಿದ್ದಾವೆ ಇಲ್ಲಿ ಅಂತೇಳಿ ಸರ್ಕಾರ ಹೇಳಬೇಕು. ಯಾವನು ಹೇಳ್ತಾ ಇಲ್ಲ, ಅದ್ರ ಬದಲು ಉಲ್ಟಾ ಮಾತಾಡ್ತಾ ಇದ್ದಾರೆ. ಸೊ ಮೊದಲ ಕೆಲಸ ಆಗ್ಬೇಕಾಗಿರೋದು ಈ ದೂರುದಾರರು ಮತ್ತು ಸಾಕ್ಷಿದಾರರು. ಈಗ ದೂರುದಾರರು ಬಂದವರೆಲ್ಲ ಸತ್ಯಹರಿಶ್ಚಂದ್ರ, ಸಾಕ್ಷಿದಾರರು ಬಂದವರ ಸತ್ಯಹರಿಶ್ಚಂದ್ರ, ಯಾವನೂ ಇಲ್ಲ ಸಾಕ್ಷಿ ಸತ್ಯಹರಿಶ್ಚಂದ್ರ. ನೀನು ಅಲ್ಲ, ನಾನು ಅಲ್ಲ.
ಯಾರು ಇಲ್ಲ. ಹೌದು. ಏನಾರ ಹುಡುಕಿದ್ರು ಒಂದೊಂದು ಸಮಸ್ಯೆ ಇರುತ್ತೆ, ಅದನ್ನ ಇಟ್ಕೊಂಡು ನೀವು ದೊಡ್ಡದು ಮಾಡೋದಲ್ಲ. ಈ ಸಂದರ್ಭದಲ್ಲಿ ಆ ದೂರುದಾರರು ಸಾಕ್ಷಿದಾರರು ಯಾರು ಬರ್ತಾರೆ ಅವ್ರಿಗೆ ರಕ್ಷಣೆ ಕೊಡುವಂತ, ಭರವಸೆ ಹುಟ್ಟಿಸುವಂತ, ಧೈರ್ಯ ತುಂಬುವಂತ ಕೆಲಸ, ಎಂಕರೇಜ್ಮೆಂಟ್ ಮಾಡುವಂತ ಕೆಲಸವನ್ನು ಮಾಡಬೇಕು ಸರ್ಕಾರ. ಈ ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಸರ್, ಇನ್ನೊಂದು ಪ್ರಶ್ನೆ ಇದೆ. ಇದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇಲ್ಲಿ ಏನು ಅಧಿಕಾರಕ್ಕೆ ಬಂದಿರಲಿ, ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರಲಿ, ಈ ಪಕ್ಷಗಳನ್ನೆಲ್ಲ ಬಿಟ್ಟು ಹಿಂದೆ ಒಂದಿದೆ, ಅದು ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ಯಾರ ಮಾತನ್ನು ಕೇಳಲ್ಲ, ಅದು ಅದ್ರ ಪಾಡಿಗೆ ತನ್ನ ಕೆಲಸನೂ ಮಾಡಿ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಅವ್ರದ್ದೊಂದು 5 ವರ್ಷ ಇವ್ರು ಇರ್ಬೋದು, 5 ವರ್ಷ ಇನ್ನೊಬ್ರು ಇರ್ಬೋದು, ಅಥವಾ ಇನ್ನೊಂದು 5 ವರ್ಷ ಇಬ್ರು ಕಮೆಂಡ್ ಆಗಿರ್ಬೋದು. ಗೌರ್ಮೆಂಟ್ ಆಫ್ ಕರ್ನಾಟಕ ಏನಿದೆ ಅದು ತನ್ನ ಕೆಲಸವನ್ನು ಮಾತ್ರ ಮಾಡುತ್ತೆ. ಅದಕ್ಕೆ ಇವ್ರಿಗೆ ಎಷ್ಟೇ ಪ್ರೆಷರ್ ಹಾಕಿದ್ರೂ ಸಹ ಅದು ತನ್ನ ಮಾತುಗಳನ್ನು ಬದಲಾಯಿಸಲ್ಲ, ತನ್ನ ನಡೆಯನ್ನು ಕೂಡ ಬದಲಾಯಿಸಲ್ಲ, ಸಂವಿಧಾನಿಕ ನಡೆಯಲ್ಲಿ ಹೋಗ್ತಾ ಇರುತ್ತೆ. ಈ ವಿಚಾರ ಯಾಕೆ ಹೇಳೋಕೆ ಬಂದೆ ಅಂದರೆ, ಈ ಧರ್ಮಸ್ಥಳ ಏನು ಅದೊಂದು ದೇವಸ್ಥಾನ ಇದೆ, ಅದು ಮುಜರಾಯಿ ಇಲಾಖೆಗೆ ಸೇರಬೇಕು ಅನ್ನುವಂಥ ಒಂದು ಮಾತಿತ್ತು. ಸೊ ಆ ನಿಟ್ಟಿನಲ್ಲಿ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ನಡೀತಾ ಇದೆ. ಸೊ ಇವ್ರು ಎಷ್ಟೇ ಪ್ರೆಷರ್ಗಳನ್ನು ಹಾಕ್ಕೊಂಡು ಈ ಒಂದು ಪ್ರಕರಣಗಳನ್ನೆಲ್ಲ ತಂದು ನಮ್ಮ ಕಡೆ CM ಇದ್ದಾರೆ, ನಮ್ಮ ಕಡೆ DCM ಮಾತಾಡ್ಬಿಟ್ರು, ನಮ್ಮ ಕಡೆ ಈ ಅಧಿಕಾರಿಗಳು, ಈ ಕಡೆ ಏನು ವಿರೋಧ ಪಕ್ಷದ ನಾಯಕರು ಮಾತಾಡ್ಬಿಟ್ರು, ಇವರೆಲ್ಲ ಮಾತಾಡಿದ್ರು ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳುತ್ತೆ ಅಂತಾರೆ. ಯಾಕಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ SITಯನ್ನು ಫಾರ್ಮ್ ಮಾಡಿದೆ. ತುಂಬ ಕ್ಲಿಯರ್ ಕಟ್ ಆಗಿರುವಂಥ ಪ್ರಶ್ನೆ. ನಿಮ್ಮ ವಿಶ್ವಾಸಕ್ಕೆ ಒಳ್ಳೇದಾಗಿ, ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ನೀವು ಹೇಳಿದ್ರೆ ಹಾಗೆ ಪ್ರಾಕ್ಟೀಸ್ ಕಂಬಾರಪಲ್ಲಿಯಲ್ಲಿ ದಲಿತರ ಜೀವಿತದ ಆರು ಪ್ರಪಂಚಕ್ಕೆ ಯಾರು ಕೊಡೋದು? ಗೌರ್ಮೆಂಟ್ ಆಫ್ ಕರ್ನಾಟಕ. ಸುಮಾರು ಪಕ್ಷಗಳು ಸೌಜನ್ಯ ಕೊಲೆ, ಬೇರೆ ಸೌಜನ್ಯ ಕೊಲೆ ಆಗುವ ಇಡೀ ಕರ್ನಾಟಕ ದಲಿತ ಬಾಯಿ ಹೊಡ್ಕೊಂಡು ಎದೆ ಹೊಡ್ಕೊಂಡು ಓದಿಸು ತಂದೆ ತಾಯಿ ಅಂತ ಪಾಪ ಬೋರ್ಡ್ ಕೇಳ್ತಾರೆ. ಗೌರ್ಮೆಂಟ್ ಆಗ್ತದೆ. ಆವಾಗ BJP ಸರ್ಕಾರ ಅದಾದ ಒಂದು ವರ್ಷಕ್ಕೆ ಒಂದು 7-8 ತಿಂಗಳು ಸಿದ್ದರಾಮಯ್ಯ ಸರ್ಕಾರ, ಅದಾದ್ಮೇಲೆ ಮತ್ತೆ ಇನ್ನೊಂದು ಸರ್ಕಾರ ಸಮ್ಮಿಶ್ರ, ಆಮೇಲೆ ಮತ್ತೆ ಎಲ್ಲ ನಡೀತಾ ಇದೆ. ಗೌರ್ಮೆಂಟ್ ಆಗ್ತದೆ ಯಾಕೆ CBI ಕೊಟ್ಟು ಕೇಳಿ ಒಂದು ವಿಷಯ, ನೀವು ಬಹಳ ವಿಶ್ವಾಸದ ಮಾತಾಡೋದು ಅದನ್ನು ನ್ಯೂಟ್ರಲ್ ಅಲ್ಲದೆ ಹೌದು ವಸ್ತುಸ್ಥಿತಿ ಇಲ್ಲ. ಈಗ CBI ಕೋರ್ಟ್ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು, ಈ ಅಧಿಕಾರಿಗಳು ಯಾರ್ಯಾರು ಕೇಸ್ನ ಅಲ್ಲಾಡಿಸಿದ್ರು, ಸಾಕ್ಷ್ಯ ನಾಶ ಹಾಳು ಮಾಡೋರು, ಆ PSI ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ಈ ಫೊರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಮಾಡುವಂಥ ಇವರುಗಳ ಮೇಲೆ ರಿಂಗ್ ಅಫಿಷಿಯಲ್ಸ್ ಅಂತ ಕರೆದಿದ್ದಾರೆ. ತಪ್ಪು ಎಸಗಿದಂತಹ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಅಕ್ವಿಟಲ್ ಕಮಿಟಿ ತರಬೇಕು ಅಂತ ಹೇಳಿ ಕೋರ್ಟ್ ಆರ್ಡರ್ ಆಗಿ 2 ವರ್ಷ ಆಯ್ತು. ಏನಾದ್ರು ಅದಾದ್ಮೇಲೆ ಸ್ವಲ್ಪ ದಿವಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ಇದೆಲ್ಲ ನಡೀತದೆ. ಏನು ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಪ್ರಭಾವಿಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಸ್ಟೇಟ್ ಆಸ್ ಎ ಹೋಲ್, ಇದಕ್ಕೆ ಒಂದು ನೇಚರ್ ಇದೆ. ಎಲ್ಲ ಕಾನೂನು ನ್ಯೂಟ್ರಲ್ ಅದೆಲ್ಲ ನಿಜ, ಆದ್ರೆ ಕಾನೂನನ್ನ ಯಾರು ಹ್ಯಾಂಡಲ್ ಮಾಡಿ, ಯಾರ ಕೈಯಲ್ಲಿ ಕಾನೂನು ಇದೆ ಅನ್ನೋದು ಬಹಳ. ಈಗ ಮೈಕು ಹಿಡಿದು ಇಂಟರ್ವ್ಯೂ ಮಾಡೋದು ಹೋಗೋದು ಎಲ್ಲ ಓಕೆ, ನಾನಾಗೆ ಹೇಳಿದ್ನಲ್ಲ. ಈಗ ಶೋಭಾ ಮಳವಳ್ಳಿ ಅವರು ಮಾಡಿದ ಇಂಟರ್ವ್ಯೂ, ರವಿ ಪಾಂಡುಪುರ ಮಾಡಿದ ಇಂಟರ್ವ್ಯೂ ಮತ್ತು ಬೇರೆಯವರೆಲ್ಲ ಮಾಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಈಗ ಒಬ್ಬ ಅಸಹಾಯಕ ದುರ್ಬಲ ವ್ಯಕ್ತಿಯನ್ನ, ಅಸಹಾಯಕ ಕೃಷಿಶೀಲದ ದುರ್ಬಲ ವ್ಯಕ್ತಿನ ಪೈಲ್ವಾನ್ ಜೊತೆಗೆ ಫೈಟ್ ಹಚ್ಬಿಟ್ಟು, ವಾಸ್ತವವಾಗಿದೆ ಸಮಾಜ ಬಹಳ ಏರುಪೇರಲ್ಲಿದೆ. ಬಲಾಢ್ಯರಿದ್ದಾರೆ, ಬಲಹೀನರು, ದುರ್ಬಲರು ಇದ್ದಾರೆ, ಅವ್ರ ಮಧ್ಯೆ ಫೈಟ್ ಹಚ್ಬಿಟ್ಟು ನೀವು ಕಾಮೆಂಟ್ರಿ ಮಾಡ್ಬಿಟ್ರೆ, ಎಕ್ಸ್ ಈ ಕಡೆಯಿಂದ ಒಂದು ಏಟ್ ಹೊಡೆದ, ವೈ ಈ ಕಡೆಯಿಂದ ಒಂದು ಏಟ್ ಹೊಡೆದ ಅಂತ ಹೇಳಿದ್ರೆ ನಾನ್ ಸೆನ್ಸ್ ಅದು. ಅದೆಲ್ಲ ನೀವು ಮಾಡ್ಬೇಕಾಗಿರೋದು. ನೀವು ದುರ್ಬಲರ ಪರವಾಗಿ ಸ್ಟ್ಯಾಂಡ್ ತಗೋಬೇಕು. ಯಾಕೆ ಇಬ್ಬರು ಫೈಟ್ ಮಾಡ್ತಾರೆ, ಯಾಕೆ ನೀವು ಆ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡಿ ಇದು ರಕ್ಷಣೆ ಕೊಡಬೇಕು. ಓಕೆ, ಗೌರ್ಮೆಂಟ್ ಕಾನೂನು ಯಾರ ಕೈಲಿರುತ್ತೆ, ಅದು ಹೇಗೆ ಆಪರೇಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ನೀವು ಹೇಳಿದ ಮುಜರಾಯಿ ವಿಷಯಕ್ಕೆ ಬರ್ತೀನಿ. ಮುಜರಾಯಿ ಇಲಾಖೆಗೆ ತಗೋಬೇಕು ಅಂತ ಇಲ್ಲ, ಡಿಮ್ಯಾಂಡ್ ಇಲ್ಲ. ದಟ್ ಈಸ್ ನಾಟ್ ದ ಕೇಸ್ ಹಿಯರ್. ಅದು ಮುಂದಿನ ಹಂತದಲ್ಲಿ, ಮುಂದೆ ಹಂತದೇನೋ ಪರಿಸ್ಥಿತಿ ಬರ್ಬೋದು, ವಿ ಡೋಂಟ್ ನೋ. ಬಟ್ ಮುಜರಾಯಿ ಇದೆಲ್ಲ ಇರುವುದೇನಪ್ಪಾ ಅಂತಂದ್ರೆ, ಧರ್ಮಸ್ಥಳ ದೇವಸ್ಥಾನ ಏನಿದೆ ಖಾಸಗಿ ಒಡೆತನದಲ್ಲಿದೆ ಸ್ವಾಮಿ.
ಭಕ್ತಾದಿಗಳು, ಈ ರಾಜ್ಯದ ಭಕ್ತಾದಿಗಳು, ದೇಶದ ಭಕ್ತಾದಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ ಅಂದ್ರೆ, ಇದು ಬಹಳ ವಿಚಿತ್ರವಾದ ಸತ್ಯ. ಧರ್ಮಸ್ಥಳ ದೇವಸ್ಥಾನ ಖಾಸಗಿ ಒಡೆತನದಲ್ಲಿದೆ. ಅದಕ್ಕೆ ಟ್ರಸ್ಟ್ ಗಿಸ್ಟ್ ಅಂತ ಮಾಡ್ಕೊಂಡ್ರೆ ಅವ್ರದೇ ಕುಟುಂಬ ಟ್ರಸ್ಟ್. ಈಗ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿಕೊಂಡಿರ್ತಾರೆ ಟ್ರಸ್ಟ್ ಅಂತ. ಅವರು ಕುಟುಂಬದವರು, ಪ್ರತಿಯೊಬ್ಬ ರಾಜಕಾರಣಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ಎಜುಕೇಶನ್ ಟ್ರಸ್ಟ್ ನೋಡ್ಕೊಳುತ್ತೆ. ಟ್ರಸ್ಟ್ ಅಂತ ಹೇಳ್ಬಿಟ್ಟು ಟ್ರಸ್ಟ್ ಯಾವನಾದ್ರು ಬಿಡ್ತಾರ? ಅವ್ರದೇ ಓನರ್ಶಿಪ್ ಇರುತ್ತೆ. ಇದು ಅದೇ ತರ ಓನರ್ಶಿಪ್ ಅಲ್ಲಿ ಇದೆ. ಇಂಥ ಲಕ್ಷಾಂತರ ಕೋಟ್ಯಾಂತರ ಜನ ಬರುವಂತಹ ಒಂದು ಪುಣ್ಯ ತೀರ್ಥಕ್ಷೇತ್ರದಲ್ಲಿ ಖಾಸಗಿ ಒಡೆತನ ಇರುವುದೇ ಒಂದು ವೈರುಧ್ಯ. ಕಾನೂನಿಗೆ ವಿರುದ್ಧ, ಭಕ್ತಾದಿಗಳ ನಂಬಿಕೆಗೆ ವಿರುದ್ಧ. ಎಂಡೋಮೆಂಟ್ ಆಕ್ಟ್ ನಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಮತ್ತು ದೇವಾದಾಯ ಇಲಾಖೆ ಅಂತ ಏನಿದೆ, ಅದರ ಕಾನೂನುಗಳಿದಾವೆ. ಹೊಸದಾಗಿ ಕಾನೂನು ಕ್ಲಿಯರ್ ಆಗಿದೆ. ಪಬ್ಲಿಕ್ ಅಲ್ಲಿ ಬಂದು ಇದಾದ್ರೆ ಅದು ಮುಜರಾ ಇಲಾಖೆ ರಿಜಿಸ್ಟರ್ ಆಗಿದೆ, ನೋಂದಣಿಯಾಗಿ ಈ ದೇವಸ್ಥಾನ ನೋಂದಣಿಯಾಗಿ ಅದರ ಲೆಕ್ಕಪತ್ರಗಳನ್ನು ಸರ್ಕಾರಕ್ಕೆ ಪ್ರತಿ ವರ್ಷ ಒದಗಿಸಬೇಕು. ಬೊಕ್ಕಸದಲ್ಲಿ ಎಷ್ಟು, ಉಂಡಿಲಿ ಎಷ್ಟು ಬಂತು, ಬೇರೆ ಏನಾದ ಏನೋ, ಏನ್ ಖರ್ಚು ಮಾಡೋದು, ಏನು ಅನ್ಸುತ್ತೆ, ಅದು ಪಾರದರ್ಶಕವಾಗಿ. ಯಾಕಂದ್ರೆ ಪಬ್ಲಿಕ್ ಭಕ್ತರ ದುಡ್ಡು. ಒಂದು ರಿಜಿಸ್ಟರ್ ಮಾಡಬೇಕು, ಎರಡನೇದು ಲೆಕ್ಕಾಚಾರ ಕೊಡ್ಬೇಕು ವರ್ಷಕ್ಕೆ ಒಂದ್ಸಾರಿ. ನಿಮ್ ತಲೆ ಮೇಲೆ ಯಾರು ಕೂತ್ಕೊಳ್ಳೋಲ್ಲ. ಇದು ಕಾನೂನು. ಈ ಕಾನೂನನ್ನ ಪಾಲಿಸ್ಬೇಕು, ಇದನ್ನ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದಾರೆ ಜನ. ಕೋರ್ಟ್ಗೆ ಹೋಗ್ತಾ ಇದಾರೆ. ಎಂಡೋಮೆಂಟ್ ಆಕ್ಟ್ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸುತ್ತಾ ಇದಾರೆ, ACDCಗಳ ಹತ್ರ ಸುತ್ತಾ ಇದಾರೆ. ಇದುವರೆಗೂ ಮಾಡಿಲ್ಲ. ಇದೇ ಜನ ಯಾರು, ಮಾನ್ಯ ವೀರೇಂದ್ರ ಹೆಗಡೆ ಅವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವ್ರು ರಾಜ್ಯಸಭಾ ಸದಸ್ಯರಾಗಿ ಮೊದಲು ಮಾಡ್ಬೇಕಾಗಿತ್ತು. ಅವ್ರದೇ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿರೋ ಕಾನೂನು, ಕಾಂಗ್ರೆಸ್ನವ್ರು ಮಾಡಿರೋದಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿರೋ ಕಾನೂನು. ಬಿಜೆಪಿಯ ಒಬ್ಬರು ರಾಜ್ಯಸಭಾ ಸದಸ್ಯರಾಗಿದ್ರು, ಗವರ್ನರ್ ಆಗಿದ್ರು, ರಾಮಾ ಜೋಯಿಸ್ ಅಂತ, ಜಸ್ಟಿಸ್ ರಾಮಾ ಜೋಯಿಸ್ ಜಸ್ಟಿಸ್ ಆಗಿದ್ರು. ಅವರ ನಾಯಕತ್ವದಲ್ಲಿ ನಡೆದ ಆಯೋಗ ರಚನೆ ರೆಕಮೆಂಡ್ ಮಾಡಿದಂತ, ನೀವು ಫ್ರೇಮ್ ಮಾಡಿದಂತ ರೂಲ್ಸ್ ಅದು. ಈ ರೀತಿ ಪಬ್ಲಿಕ್ ಟೆಂಪಲ್ಗಳಿದ್ದಾಗ, ಸಾರ್ವಜನಿಕ ದೇವಸ್ಥಾನಗಳಿದ್ದಾಗ ಅವನ್ನು ಮುಜರಾ ಇಲಾಖೆಯಲ್ಲಿ ಇಂಥ ಸೆಕ್ಷನ್ ಸೋನ್ಸೋ ಅಡಿಯಲ್ಲಿ ಇದನ್ನು ರಿಜಿಸ್ಟರ್ ನೋಂದಣಿ ಮಾಡೋದು. ನೋಂದಣಿ ಮಾಡೋದು ಅಂದ್ರೇನು? ಈ ಆಸ್ತಿ ಪಾಸ್ತಿ ಏನಿದೆ, ಎಷ್ಟು ಭೂಮಿ ಇದೆ ದೇವಸ್ಥಾನದ್ದು, ಅದರ ಹಣ ಎಷ್ಟಿದೆ, ಚಿನ್ನ ಎಷ್ಟಿದೆ, ಇನ್ನೇನೋ ಎಷ್ಟಿದೆ, ಇದೆಲ್ಲ ಇದೆ, ರಿಜಿಸ್ಟರ್ ಮಾಡೋದು. ಪ್ರತಿ ವರ್ಷ ಯಾರ್ಯಾರು ಆಡಳಿತ ಇದೆಯೋ ಅವ್ರ ಆಡಳಿತ ಮುಂದೂಡ್ಕೊಂಡು ಹೋಗ್ಲಿ. ಏನ್ ಸಂಪ್ರದಾಯ, ಏನ್ ಪರಂಪರೆ ಇದೆಯೋ ಅದನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಏನೂ ಇಲ್ಲ. ನೀವು ಪಬ್ಲಿಕ್ ಟೆಂಪಲ್ ಆಗಿರುವಾಗ ಪಬ್ಲಿಕ್ ಅಕೌಂಟಬಿಲಿಟಿ ಅಂತ ಒಂದಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಪಬ್ಲಿಕ್ ಅಕೌಂಟಬಿಲಿಟಿ ಒಳಗಾಗ್ತಾರೆ. ರಾಜ್ಯಸಭಾ ಸದಸ್ಯರು, ಕಾನೂನು ರೂಪಿಸುವ ಸ್ಥಾನದಲ್ಲಿರೋರು ಅದನ್ನ ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಉದ್ದಕ್ಕೆ ಬರ್ತಾ ಇದ್ದಾರೆ, ಅದನ್ನು ತಪ್ಪಿಸ್ತಾರೆ. ಇದು ನಡೀತಾ ಇರೋದು. ಹಾಗಾಗಿ ಅದು ಮುಜರಾ ಇಲಾಖೆಗೆ ಹೋಗೋ ವಿಷಯ ಅಂತಲ್ಲ. ಗವರ್ಮೆಂಟ್ ಆಫ್ ಕರ್ನಾಟಕ ನ್ಯೂಟ್ರಲ್ ಆಗಿ ಕೆಲಸ ಮಾಡುತ್ತೆ ಅಂತ ದಯವಿಟ್ಟು ಭಾವಿಸ್ಬಿಡಿ. ಕಾನೂನು ನ್ಯೂಟ್ರಲ್. ಕಾನೂನು ನ್ಯೂಟ್ರಲ್. ಅಂಬೇಡ್ಕರ್ ಬರೆದ ಸಂವಿಧಾನ ಕಾನೂನು ಎಲ್ಲೋ ಬಹಳ ಒಳ್ಳೆಯದು, ಹೌದಾ? ಅದು ನ್ಯೂಟ್ರಲ್. ಪುಸ್ತಕ ಏನ್ ಮಾಡೋದು? ಕಾನೂನು ಯಾರ ಕೈಯಲ್ಲಿರುತ್ತೆ ಅನ್ನೋದು ಬಹಳ ಮುಖ್ಯ. ಯಾರು ಹೇಗೆ ಚಲಾಯಿಸ್ತಾರೆ. ಈಗ DC ಸೆಂದಿಲ್ ಅಂತರದ DCಗಳು ಇದ್ದಾರೆ, ಇನ್ನು ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ. ನಾವೀಗ ಸದ್ಯ ಅವ್ರ ಹೆಸರು ಬಂದಿದ್ದು ಕೇಳ್ತಾ ಇದ್ವಿ. ಪ್ರಾಮಾಣಿಕವಾಗಿ, ದಕ್ಷವಾಗಿ, ಬಡವರ ಪರವಾಗಿ, ಅನ್ಯಾಯಕ್ಕೊಳಗರ ಪರವಾಗಿ ಕಾನೂನು ಏನಿದೆ ಆ ಪ್ರಕಾರ ಕೆಲಸ ಮಾಡಿದ್ರು, ಜನರ ಸೇವೆ ಮಾಡಿ ಅಲ್ವಾ? ಸೊ ಅದೇ ತರ ಬೇರೆ DCಗಳು ಇದ್ದಾರೆ. ಯಾವ್ದೋ ಜಮೀನು ಯಾರೋ ಹೆಸರು ಮಾಡೋದು, ಕೆರೆಗಳು ಮುಗಿಸೋದಕ್ಕೆ ಅರಣ್ಯ ಭೂಮಿನ ಗೋಲ್ಮಾಲ್ ಮಾಡಿರೋ DCಗಳು ಇದೆ. ಸೊ ಕಾನೂನು ಇರುತ್ತೆ, ಯಾರ ಕೈಯಲ್ಲಿರುತ್ತೆ ಅದು. ಹಾಗಾಗಿ ಈ ಸ್ಟೇಟು ಇದೆಲ್ಲ ನ್ಯೂಟ್ರಲ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾರ ಕೈ. ಹಾಗಾಗಿ ನಾವು ಪ್ರಜಾಪ್ರಭುತ್ವ ಯಾವಾಗ ಯಶಸ್ವಿ ಆಗುತ್ತೆ ಅಂದರೆ ಮುರಳಿಯವರೇ, ಈ ಪೊಲಿಟಿಕಲ್ ಕ್ಲಾಸ್ ಮತ್ತು ಈ ಬ್ಯೂರೋಕ್ರಸಿ ಇಲ್ಲಿ ಸರಿಯಾದ ಜನ ಅಧಿಕಾರದಲ್ಲಿ ನೋಡ್ಕೋಬೇಕು. ತಪ್ಪು ಮಾಡಿದಾಗ ಉದ್ದಕ್ಕೂ ಕೆಳ ಹಂತದ ಜನ ಯಾರಿದ್ದಾರೆ, ಪ್ರಜೆಗಳು ಯಾರಿದ್ದಾರೆ, ಪ್ರಜೆಗಳು ಜಾಗೃತರಾಗಬೇಕು, ವಿಜಿಲೆನ್ಸ್ ಇರಬೇಕು ಜನಗಳಿಗೆ. ಇಂಥವ್ರು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡಬೇಕು. ಅವಾಗ ಇವೆಲ್ಲ ನಿಯಂತ್ರಣ ಬಂದು ಸರಿಯಾಗಿ ಜನ ನ್ಯೂಟ್ರಲ್ ಆಗಿರ್ಬಿಟ್ಟು. ಈಗ ನೋಡಿ, ಇಷ್ಟೆಲ್ಲ ಘಟನೆ ಹೋರಾಟಗಳು ಇದೆಲ್ಲ ಇಲ್ಲದೆ ಹೋಗಿದ್ರೆ ಆ ಚಿನ್ನ ಏನೋ ಬರ್ತಿರ್ಲಿಲ್ಲ, ಸುಜಾತ ಭಟ್ ಬಂದಿದ್ರಲ್ಲ, ಹೇಗೆ ಬಂದಿದ್ರು ಅವ್ರು ಹೇಳ್ತಾ ಇರೋದೇನು? ಇಷ್ಟೆಲ್ಲ ನಡೀತಾ ಇದೆ, ಗದ್ದಲ ಹೋರಾಟ ನಡೀತಾ ಇದೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಬಹಳ ವಿಷಯ ಬರ್ತಾ ಇದೆ, ಹಿಂಗೆಲ್ಲ ನಡೀತಾ ಇರೋ ಸಂದರ್ಭ ನಾವು ಹೋಗಿ ಹೇಳ್ಬೋದು ಅನ್ನೋ ಧೈರ್ಯ ಬಂದಿದೆ ಜನ. ಸೊ ಕೊನೆಯ ಪ್ರಶ್ನೆ ಸರ್, ಅಂತಿಮ ಘಟ್ಟಕ್ಕೆ ಬಂದಿದ್ವಿ. ಕೊನೆಯ ಪ್ರಶ್ನೆ. ಸೊ ಫೈನಲಿ ಧರ್ಮಸ್ಥಳದ ಈ ಎಲ್ಲ ಪ್ರಕರಣಗಳ ಬಗ್ಗೆ ಚಿಕ್ಕದಾಗಿ ನೀವೊಂದು ಒಂದು ಮಾತನ್ನ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ. ನೋಡಿ ಸ್ನೇಹಿತರೆ,
ಧರ್ಮಸ್ಥಳ ಹಿಂದೂಗಳ ಆರಾಧ್ಯ ಸ್ಥಳ. ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಬಾಲ್ಯದಲ್ಲಿ. ನಾನು ಕೂಡ ಏನು ಮುಡಿ ಕೊಟ್ಟಿದ್ವಿ, ಉಂಡಿಗೆ 2 ರೂಪಾಯಿ ಹಾಕಿದ್ವಿ, ಸುತ್ತಾಡಿದ್ವಿ. ಸೊ ಹಿಂದೂಗಳು ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ದಕ್ಷಿಣ ಕರ್ನಾಟಕದಾದ್ಯಂತ ಮತ್ತು ದಕ್ಷಿಣ ಭಾರತದ ಹಲವು ಕಡೆಗಳಿಂದ ಹೋಗ್ತಾರೆ. ಅದರಲ್ಲಿ ಯಾರಿಗೂ ಏನು ಅದಕ್ಕೆ ಅಪಚಾರ ಎಸಗುವ ಯಾವ ಇದು ಇಲ್ಲ. ಹಿಂದೂಗಳ ಆರಾಧ್ಯ ದೈವಕ್ಕೂ ಮಂಜುನಾಥಕ್ಕೂ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೂ ಯಾವುದೇ ಕಳಂಕ ಇಲ್ಲ. ಆದರೆ ಈಗ ದೇವರು ಪೂಜಾರಿ ಕದ್ದ ಅಂತ ಹೇಳಿದ್ರೆ, ಪೂಜಾರಿ ದೇವರ ಒಡವೆನ ಕದ್ದ ಅಂತ ಕಥೆಗಳಿಗೆ ಅವಾಗ ಕೇಳ್ತೀವಿ, ಸಿಕ್ಕಾಕೊಂತ. ಹಂಗಂದ್ರೆ ದೇವ್ರ ಕಳ್ಳ ಅಂತ ಅರ್ಥ. ದಯವಿಟ್ಟು ಅರ್ಥ. ಪೂಜಾರಿ ಕಳ್ಳ ಅಂದ್ರೆ ದೇವ್ರ ಕಳ್ಳ ಅಂತ ಅಲ್ಲ. ಇವ್ರು ಇದನ್ನ ಮಿಕ್ಸ್ ಮಾಡ್ತಾ ಇದ್ರೆ ದೇವ್ರ ಮೇಲೆ ಆರೋಪ ಬಂತು ಅಂತ ಜನ ಹೇಳ್ತಾ ಇರೋದು. ಆರೋಪ ಬಂದಿರೋದು ಅಲ್ಲಿರ್ತಕ್ಕಂಥ ಒಂದು ಪಾಪಿ ಗ್ಯಾಂಗ್ ಏನಿದೆ, ಪರಮ ಪಾಪಿಗಳ ಗ್ಯಾಂಗು. ಉದ್ದಕ್ಕೂ 4-6 ದಶಕಗಳಿಂದ ಕ್ರಿಮಿನಲ್ ನಡೀತಾ ಇದೆ. ಅದರ ವಿರುದ್ಧ ಜನ ವಾಯ್ಸ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ದಯಮಾಡಿ ಈ ವ್ಯತ್ಯಾಸನ ಗಮನಿಸಿ. ಇಲ್ಲಿ ಧರ್ಮಕ್ಕೂ ಧರ್ಮಕ್ಷೇತ್ರಕ್ಕೂ ಯಾರಿಗೂ, ದೇವರಿಗೂ, ಮಂಜುನಾಥಗೂ, ಅಣ್ಣಪ್ಪನಿಗೂ ಯಾರು ಅದ್ರ ಮೇಲೆ ಮಾತಾಡ್ತಾರೆ. ಎಲ್ಲರಿಗೂ ಕಳಕಳಿ ಭಕ್ತಿ ಭಾವ ಇದೆ. ಆದರೆ ಇವ್ರು ಮಿಕ್ಸ್ ಮಾಡ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ, ಈ ಮಿಕ್ಸಿಂಗ್ ಜನ, ಈ ಮಿಕ್ಸಿಂಗ್ ಮಾಡಿ ಪಾಲಿಟಿಕ್ಸ್ ಮಾಡ್ತಾ ಇದ್ರಲ್ಲ, ಆ ಜನಗಳ ರಾಜಕೀಯವನ್ನು ದಯಮಾಡಿ. ಸ್ನೇಹಿತರೆ, ಒಂದು ಬಹಳ ಸುದೀರ್ಘವಾದಂಥ ಒಂದಷ್ಟು ಚರ್ಚೆ ಆಯಿತು. ಸರ್, ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಸರ್ ಅವರಿಗೆ ಪೀಪಲ್ TV ಪರವಾಗಿ ಹಾಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಬಹಳ ದೊಡ್ಡ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ. ತುಂಬ ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದಂತಹ ಒಂದು ಟೈಮನ್ನು ಕೊಟ್ಟು ಭಾಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಸ್ನೇಹಿತರೆ, ಮತ್ತೊಂದು ಎಪಿಸೋಡ್ನಲ್ಲಿ ಸಿಗೋಣ. ಎಲ್ಲ ವೀಕ್ಷಕರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು.